ಆ ಪ್ರದೇಶಗಳ ತಕ್ಕಂಗೆ ಪ್ರಕೃತಿನೇ ಡಿಸೈನ್ ಮಾಡಿದೆ. ನೀವು ಇಂತಿಂತ ಅಡಿಗೆ ತಿನ್ಬೇಕು, ಯಾರೋ ಎಲ್ಲೋ ಅಮೆರಿಕಲ್ ಕೂತ್ಕೊಂಡು ಓಟ್ಸ್ ತಿಂದ್ರು ಅಂತ ನೀವ್ ಇಲ್ಲಿ ತಿಂತೀರ? ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಮ್ಮ ಮೇನ್ ಊಟ ಏನಾಗಿತ್ತು? ಯಾರಾದ್ರೂ ನಿಮ್ಮ ಅಜ್ಜ ಅಜ್ಜಿ ಇದ್ರೆ ಫೋನ್ ಮಾಡ್ಕೇ, ಬಿಳಿ ಅಕ್ಕಿ ಅವ್ರಿಗೆ ತಿಂದಿದ್ ಗೊತ್ತೇ ಇಲ್ಲ. ಚಪಾತಿ ಯಾರಿಗಾದ್ರೂ ಗೊತ್ತಿತ್ತ ಸರ್? ಇದನ್ನ ಯಾರು ಕೊಟ್ರು ನಮಗೆ? ಬ್ರಿಟಿಷ್. ಈ ಶುಗರ್ ಬಂದ ಮೇಲೆ ಇದನ್ನ ರಿವರ್ಸ್ ಮಾಡಬಹುದಾ? ಆಯುರ್ವೇದದ ದಾರಿಯಲ್ಲಿ ಹೋಗ್ತೀನಿ ಅಂದ್ರೆ 100% ನೀವು ರಿವರ್ಸ್ ಮಾಡಬಹುದು. ಇಲ್ಲ ನಾ ಅಲೋಪತಿಕಲ್ಲಿ ಹೋಗ್ತೀನಿ, ಸಾಧ್ಯ ಇಲ್ಲ. ವರ್ಷ 2 ವರ್ಷ ಆ ಗುಳಿಗೆ 500 mg ಇರೋದು 1000 mg ಆಗುತ್ತೆ. ಇಲ್ಲ ಟ್ಯಾಬ್ಲೆಟ್ ವರ್ಕ್ ಆಗಲ್ಲ, ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ಬಿಡೋಣ. ನಾನು ಹೇಳೋದು, ಯಾಕೆ ನಿಮಗೆ ಯಾವತ್ತು ಶುಗರ್ ಜಾಸ್ತಿ ಆಗಿಲ್ಲ ಹುಡ್ದಾಗಿಂದ? ಚಿಕ್ಕವರಿದ್ದಾಗ ನೀವು ಸ್ಕೂಲಲ್ಲಿ ಪ್ರೇಯರ್ ಮಾಡುವಾಗ ಬಿದ್ದಿಲ್ವಾ ಯಾವಾಗ್ಲೂ? ಅವಾಗ ಶುಗರ್ ಟೆಸ್ಟ್ ಮಾಡಿದಿರ? ಇಂಡಿಯನ್ ಟಾಯ್ಲೆಟ್ ಅಲ್ಲಿ ನೀವು ಕುತ್ಕೊಂಡ್ರೆ ಅದಕ್ಕೆ ನಾವು ಮಲಾಸನ ಅಂತ ಹೇಳ್ತೀವಿ. ಅದೇ ನೀವು ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ಕುತ್ಕೊಂಡ್ರೆ ಅದಕ್ಕೆ ಆಸನ ಅಂತ ಹೆಸರೇ ಇಲ್ಲ ಸರ್. ಮಂಡಿ ನೋವು ಬರಲ್ಲ ಸರ್ ಮಲಾಸನ ಮಾಡೋದ್ರಿಂದ. ಪೈಲ್ಸ್ ಸಾಧ್ಯನೇ ಇಲ್ಲ ಸರ್. ನಿನಗೆ ನಾವು ಇಲ್ಲಿ ಒಂದು ಟೆಸ್ಟ್ ಮಾಡ್ತಾ ಇದೀವಿ, ಇದರಿಂದ ನೀನು ಎಷ್ಟೊತ್ತಿಗೆ ಸಾಯ್ತಿ ಅಂತ ಚೆಕ್ ಮಾಡ್ಬೇಕು ನಾವು. ಅವಾಗ ಅವ್ನ ಕಣ್ಣಿಗೆ ಪಟ್ಟಿ ಕಟ್ತಾರೆ. ಕಟ್ಟಿದ ಮೇಲೆ ಅವ್ನ ಹತ್ರ ಹಾವು ತಗೊಂಡ್ಬರ್ತಾರೆ. ಅದು ಮುಸ್ ಮುಸ್ ಅನ್ನೋ ಸೌಂಡ್ ಕೇಳಿಸ್ತಾ ಇರುತ್ತೆ ಅವನಿಗೆ. ಒಂದೇ ಕ್ಷಣ ಹಾವಿನ ಬಾಯಿನ ಹಿಡ್ಕೊಂಡು 2 ಗುಂಡು ಪಿನ್ನಿಂದ ಅವ್ನು ಚುಚ್ಚಿಬಿಡ್ತಾರೆ, ಸತ್ತೋಗ್ಬಿಡ್ತಾನೆ. ಹಾವು ಕಚ್ಚಲ್ಲ. ಬಟ್ ಅವನ ದೇಹನ ತಗೊಂಡು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದ್ರೆ ಹಾವಲ್ಲಿ ಇರ್ತದಲ್ಲ ವಿಷ, ಆ ಪಾಯ್ಸನ್ ಅವನ ದೇಹದಲ್ಲಿ ಪತ್ತೆ ಆಗುತ್ತೆ. ಆ ಒಕ್ಕಳು ಬೆಳ್ಳಿನ ಕಟ್ ಮಾಡ್ತಾರಲ್ಲ, ಅಂಬ್ಲಿಕಲ್ ಕಾರ್ಡ್ ಅಂತ ಹೇಳ್ತಿದ್ರು. ಮುಂಚೆ ಏನ್ ಮಾಡ್ತಿದ್ರು, ಎತ್ತಿ ಮಡಿಕೆಯಲ್ಲಿ ಇಡ್ತಾ ಇದ್ರು. ಆ ಒಂದು ಅಂಬ್ಲಿಕಲ್ ಕಾರ್ಡ್ ನ ಯಾವಾಗ ಉಪಯೋಗಿಸ್ಕೊಳ್ತಾ ಇದ್ರು ಅಂತಂದ್ರೆ, ಮಾರಣಾಂತಿಕ ಕಾಯಿಲೆಗಳು ಏನಾದ್ರು ಬಂದ್ರೆ ಜೇನುತುಪ್ಪದಲ್ಲಿ ಆ ಅಂಬ್ಲಿಕಲ್ ಕಾರ್ಡ್ ನ ತೇಯ್ತಾ ಇದ್ರು. ತೇಯ್ದ ಮೇಲೆ ಅದನ್ನ ಆ ಮನುಷ್ಯನಿಗೆ ತಿನ್ನಿಸ್ತಾ ಇದ್ರು. ಅವಾಗ ಅವನ ಜೀವಕೋಶಗಳಿಗೆ ಅವನದೇ ಜೀವಕೋಶಗಳು ಸಿಕ್ಕಿರೋದ್ರಿಂದ ಸೂಪರ್ ಟೆಕ್ನಾಲಜಿ ಇದು. ಉತ್ತರ ಕರ್ನಾಟಕ ಅಂತಂದ್ರೆ ಬರೋದೇ ಮೊದಲು ಆರೋಗ್ಯ ಸರ್. ಒಂದು ಭಾಗ ನಾವು ತಿನ್ನೋದು ಬರೀ ಈರುಳ್ಳಿ ಸೌತೆಕಾಯಿ, ಒಂದು ಭಾಗ ಅದರಲ್ಲಿ ರೊಟ್ಟಿ, ಜೋಳ, ಒಂದು ರಾಗಿ, ರಾಜ ಜೋಳ, ರಾಣಿ ರಾಗಿ. ಇದು ಟ್ರಿಪಲ್ ಸ್ಟೆಮ್ ಸೆಲ್ ಅಂತ ಹೇಳಿ ಒಂದು ಡ್ರಾಪ್ಸ್. ನಮ್ಮ ಬಾಡಿಯಲ್ಲಿ ಯಾವ ಸೆಲ್ಗಳು ಡ್ಯಾಮೇಜ್ ಆಗಿದ್ದಾವೆ, ಡೆಡ್ ಆಗಿದ್ದಾವೆ ಅಥವಾ ಬೇಗ ಸಾಯ್ತಾ ಇದ್ದಾವೆ, ಅದು ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಹೋಗಿ ಈ ಡ್ರಾಪ್ಸ್ ಕೆಲಸ ಮಾಡುತ್ತೆ. ಇನ್ಸ್ಟೆಂಟ್ ಶುಗರ್ ಕಂಟ್ರೋಲ್ ಆಗಬೇಕು ಇಮಿಡಿಯೇಟ್ಲಿ. ಈಗ ಬಂದಿರ್ತಾರೆ 400-500 ಇದೆ ಅಂತಂದ್ರೆ ಶುಗರ್, ಅವರಿಗೆ ಒಂದು ಸ್ವಲ್ಪ ನಾರ್ಮಲ್ ಬಂದ್ಬಿಟ್ರೆ ಅವ್ರು ಖುಷಿ ಆಗ್ಬಿಡ್ತಾರೆ. ಸೊ ನಾರ್ಮಲ್ ಬರೆಸ್ಲಿಕ್ಕೋಸ್ಕರ ಇದನ್ನ ನಾವು ಬಳಕೆ ಮಾಡ್ತೀವಿ. ಡಿಟಾಕ್ಸಿ ಪ್ಲಸ್ ಅಂತಂದ್ರೆ ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡ್ತಕ್ಕಂಥದ್ದು. ಲಿವರ್ ಕ್ಲೀನು, ಕೊಲೊನಲ್ ಕ್ಲೀನು, ಲಂಗ್ಸ್ ಕ್ಲೀನು, ಬ್ಲಡ್ ಕ್ಲೀನು, ರಕ್ತ ಶೋಧಕ ಅಂತ ಹೇಳ್ತೀವಿ. ಮಂಡಿ ನೋವು ಬಂದಿದೆ ನಿಮಗೆ, ನೀ ಪೇನ್, ನೀವು ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಾ. ಆ ಡಾಕ್ಟರ್ ನಿಮಗೊಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ ನುಂಗಿದ ತಕ್ಷಣ ನಿಮಗೇನಾಗುತ್ತೆ, ನೋವು ಆರಾಮಾಗುತ್ತೆ. ಮೆದುಳಲ್ಲಿ ಆಲೋಚನೆನೇ ಸ್ಟಾಪ್ ಆಗುತ್ತೆ. ಆ ನೋವು ನಿಮಗೆ ಫೀಲ್ ಆಗಲ್ಲ, ಬಟ್ ನೋವು ಹೋಗಿರಲ್ಲ. ಹಾಸ್ಪಿಟ್ಲಿಗೆ ಹೋಗ್ತೀರಾ, ಮತ್ತೆ ಬಂದಿರುತ್ತೆ, ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತೀರಾ. ಅವಾಗ ನಿಮಗೊಂದು ಶಾಕಿಂಗ್ ನ್ಯೂಸ್ ಕೊಡ್ತಾರೆ, ಮಂಡಿ ಚಿಪ್ಸ್ ಹೌದಿದೆ ನಿಮ್ಮದು. 5000 ವರ್ಷದ ಹಿಂದೆ ಪಳೆಯುಳಿಕೆಗಳು ಸಿಕ್ಕಿದವ ಸರ್ ನಮಗೆ. ಅಂದ ಮೇಲೆ ಬದುಕಿದ್ದಾಗಿರೋ ಮನುಷ್ಯನ ಮೂಳೆ ಹೆಂಗ್ ಸವಿಯುತ್ತೆ? ರಾಜೇಶ್ ಟಿವಿಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ಆಯುರ್ವೇದದ ಬಗ್ಗೆ. ಸಾಕಷ್ಟು ತಿಳ್ಕೊಳ್ಳೋದಿದೆ, ಯಾಕಂದ್ರೆ ಇವತ್ತು ನಮ್ಮೊಟ್ಟಿಗಿರ್ತಕ್ಕಂಥ ಅತಿಥಿಗಳೇ ಹಾಗೆ. ಬನ್ನಿ ಮಾತಾಡ್ಸೋಣ. ಅವರೇನೆ SVPL ಗ್ರೂಪ್ಸ್ ನ ಸಂಸ್ಥಾಪಕರಾದಂತ ಮಣಿಕಂಠ ಅವರಿದ್ದಾರೆ. ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ರೆ ಸರ್? ತುಂಬಾ ಚೆನ್ನಾಗಿದೆ ಸರ್, ನೀವು ಹೇಗಿದ್ರೆ? ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಚೆನ್ನಾಗಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಉತ್ತರ ಕರ್ನಾಟಕದಿಂದ ಬಂದಿದ್ದೀವಿ. ಎಸ್ ಸರ್. ಈಗ ನಿಮ್ ಭಾಷೆ ಮಾತಾಡ್ಬೇಕು. ತುಂಬಾ ಕಷ್ಟ ಸರ್ ನಮ್ಮ ಭಾಷೆ. ಬಟ್ ಉತ್ತರ ಕರ್ನಾಟಕದಲ್ಲಿ ನಾನು ಆಲ್ಮೋಸ್ಟ್ ಒಂದು 10 ದಿನ ಶೂಟಿಂಗ್ ಮಾಡಿದ್ದೀನಿ, ಒಂದು 5 ವರ್ಷದ ಮುಂಚೆ. ಏನ್ ಅದ್ಭುತವಾದಂತ ಜನರು ಸರ್. ಬಾದಾಮಿ, ಪಟ್ಟದಕಲ್ಲು, ಅಲ್ಲೆಲ್ಲ ಅದ್ಭುತ ಉತ್ತರ ಕರ್ನಾಟಕದ ಜನರು. ಉತ್ತರ ಕರ್ನಾಟಕ ಅಂತಂದ್ರೆ ಅಲ್ಲಿ ಬರೋದೇ ಮೊದಲು ಆರೋಗ್ಯ ಸರ್. ನೀವು ಮೇನ್ ಫುಡ್ ಅಂತ ಹೋದಾಗ ಅಲ್ವಾ, ತಿನ್ನೋ ಶೈಲಿ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ. ಈಗ ನೋಡ್ರಿ, ಒಂದು ತಟ್ಟೆ ಅಂತ ಬಂದಾಗ ಅದರಲ್ಲಿ 3 ಭಾಗ ಮಾಡಿ. ಒಂದು ಭಾಗ ನಾವು ತಿನ್ನೋದು ಬರೀ ಈರುಳ್ಳಿ, ಸೌತೆಕಾಯಿ, ಸೊಪ್ಪು, ಮೂಲಂಗಿ, ಮೆಂತ್ಯ ಸೊಪ್ಪು. ಒಂದು ಭಾಗ ಅದರಲ್ಲಿ ರೊಟ್ಟಿ, ಜೋಳದ ರೊಟ್ಟಿ ಸಿರಿಧಾನ್ಯಗಳ ರಾಜ ಅಂತ ಹೇಳ್ತೀವಿ ನಾವು. ಕರೆಕ್ಟ್. ಅಂದ್ರೆ ಈಗ ನೀವು ಸಿರಿಧಾನ್ಯಗಳು ಅಂತ ಬಂದಾಗ ಸಾವಿ, ನವಣಿ, ಕೊರ್ಲಿ, ಊದಲು, ಬರ್ಗ, ಸಜ್ಜಿ, ಅದರಲ್ಲಿ 2 ಮುಖ್ಯವಾಗಿದ್ದು, ಒಂದು ಜೋಳ, ಒಂದು ರಾಗಿ. ರಾಜ ಜೋಳ, ರಾಣಿ ರಾಗಿ. ಅವು 2ರಲ್ಲಿ ನಾವು 2 ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಜೋಳ ಯೂಸ್ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಏನ್ ಮಾಡ್ತೀವಿ ಅಂತಂದ್ರೆ, ಇನ್ನೊಂದ್ ಸೈಡ್ ಬಂದ್ಬಿಟ್ಟು ಮೊಸರು, ಶೇಂಗಾ ಚಟ್ನಿ. ಶೇಂಗಾ ಬಂದ್ಬಿಟ್ಟು ಪ್ರೋಟೀನ್. ಸೊ ನಾವು ಊಟ ಮಾಡೋದೇ ಆರೋಗ್ಯನ ಊಟ ಮಾಡಿರ್ತಾರ. ಮೊಸರು ಪ್ರೋಬಯೋಟಿಕ್, ತುಂಬಾ ಒಳ್ಳೇದು. ಸೊ ಇಡೀ ದೇಹ ತುಂಬಾ ಸಬಲವಾಗಿರುತ್ತೆ, ಮತ್ತೆ ಗಟ್ಟಿಯಾಗಿರ್ತಾರೆ. ಬದುಕೋ ಒಂದು ಜೀವನ ಶೈಲಿ ಕೂಡ ಅದೇ ರೀತಿ ಇರೋದ್ರಿಂದ ಆಯಸ್ಸು ಕೂಡ ಜಾಸ್ತಿ ಇರುತ್ತೆ. ನೀವು ನಮ್ ಸೈಡ್ ತುಂಬಾ ಹಣ್ಣನ್ನಾಗಿರೋ ಅಜ್ಜ ಅಜ್ಜಿಯರನ್ನ ನೋಡ್ಬೋದು, ಬಟ್ ಸೌತ್ ಅಲ್ಲಿ ತುಂಬಾ ಕಷ್ಟ. ಸೊ ಅಂಡ್ ಏನಂದ್ರೆ ಅವರು ಆ ವಯಸ್ಸಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಇವತ್ತು ಈ ಉದಾಹರಣೆ ನಮ್ಮ ಅಜ್ಜಿ, ಅವ್ರ ಹೆಸರು ಪಾರಮ್ಮ ಅಂತ.
ನಾನು ಬೇಕಾದ್ರೆ ನಿಮಗೆ ಫೋನ್ ಮಾಡ್ಕೊಡ್ತೀನಿ, ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅವರೇ ಇವತ್ತಿಗೂ ಅವ್ರಿಗೆ ಬೇಕಾಗಿರುವಂತ ಕೆಲಸ ಎಲ್ಲ ಮಾಡ್ತಾರೆ. ಅರೌಂಡ್ 80 ಅವ್ರಿಗೀಗ. ಓಕೆ, ಅವ್ರು ಮಾತಾಡಿದ್ರೆ ನೀವು ಈಗ 40-45 ವರ್ಷದವ್ರು ಮಾತಾಡೋ ತರ ನಿಮಗೆ ಅನ್ಸುತ್ತೆ. ನಿಮ್ ಕೈಲೂ ಕಂಡುಹಿಡಿಯಕ್ಕಾಗಲ್ಲ, ಅಷ್ಟು ಹೆಂಗಾಗಿದ್ದಾರೆ. ಮತ್ತೆ ಅವರು 80 ಇಯರ್ಸ್ ಆಲ್ಮೋಸ್ಟ್, ಒಂದು ಹಿಂದೆ ಮುಂದೆ. ಸೊ ಅಷ್ಟು ನಮ್ಮ ಭಾಗದಲ್ಲಿ ಊಟದ ಶೈಲಿಯಲ್ಲಿ ಅಷ್ಟು ತಾಕತ್ತಿದೆ. ಅದರಿಂದ ತುಂಬಾ ರೋಗಗಳು, ನೀವು ಯಾವುದೇ ಹಾಸ್ಪಿಟಲ್ ಅಂತ ಬಂದಾಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲೂ ಕೂಡ ಕಡಿಮೆ ಇದಾವೆ ನನ್ನ ಸೈಡ್. ಅದಾದ್ಮೇಲೆ ಕ್ಯಾನ್ಸರ್ ಹಾಸ್ಪಿಟಲ್ಗಳು ಕೂಡ ಕಡಿಮೆ ಇದಾವೆ. ಅಂದ್ರೆ ಹಿಂದುಳಿದಿದೆ ಅನ್ಕೊಳ್ತಾರೆ, ಬಟ್ ಅಲ್ಲಿ ರೋಗಗಳು ಬಹಳ ಕಡಿಮೆ ಇರೋದ್ರಿಂದ ಸೊ ಅಲ್ಲಿ ಅದೆಲ್ಲ ಕಡಿಮೆ. ಮತ್ತೆ ಏನಾದ್ರು ತುಂಬಾ ಕೆಲಸ ಮಾಡ್ತಾರೆ ಸರ್. ಹೌದು ಸರ್, ಅಲ್ವಾ? ಹೌದೌದು. ಬಿಸಿಲಲ್ಲಿ ಓಡಾಡ್ತಾರೆ. ಬೆದ್ದಲ್ ಭೂಮಿಗಳು ಜಾಸ್ತಿ, ಅದಾದ್ಮೇಲೆ ಮಳೆ ಅವಲಂಬನೆ ಕೃಷಿಗಳು ಜಾಸ್ತಿ. ಮಳೆ ಅವಲಂಬಿತ ಕೃಷಿಗಳು ಮಾಡುವಂತವ್ರಿಗೆ ಜಾಸ್ತಿ ಕೆಲಸ ಇರುತ್ತೆ. ಯಾಕಂದ್ರೆ ಇರೋ ಸ್ವಲ್ಪ ದಿವಸದಲ್ಲಿ ನಾವು ಬೆಳೆ ಬೆಳ್ಕೋಬೇಕಾಗಿರುತ್ತೆ, ಒಂದು ಟಾಸ್ಕ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಜನ ಊಟನೂ ಹಂಗೆ ಮಾಡ್ತಾರೆ, ಕೆಲ್ಸನೂ ಹಂಗೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೆಮ್ಮೆ. ನಾವು ತಿಂತಕ್ಕಂತ ಆಹಾರ ಏನಿರುತ್ತಲ್ಲ ಸರ್, ಹೌದು ಸರ್, ಅದ್ ಯಾವಾಗ್ಲೂ ಪ್ರಕೃತಿಗೆ, ನೇಚರ್ಗೆ ಹತ್ತಿರವಾಗಿದ್ದಷ್ಟು ನಮ್ಮ ದೇಹ ತುಂಬಾ ಚೆನ್ನಾಗಿರುತ್ತೆ. ಹೌದು ಸರ್, 100%. ಅದಕ್ಕೆ ನಾನು ಬೇಕಾದ್ರೆ ಉದಾಹರಣೆ ಹೇಳು ಅಂದ್ರೆ ಹೇಳ್ತೀನಿ. ಖಂಡಿತ. ಈಗ ನೋಡಿ, ಒಂದು ಹಣ್ಣು ನೀವು ಯಾವ ಟೈಮಲ್ಲಿ ತಿಂದ್ರೆ ಒಳ್ಳೇದು? ಬೆಳಗ್ಗೆ ಅಂತ ಜನರಾಗಂತ ಸರ್, ಎಲ್ಲದಕ್ಕಿಂತ ಮುಖ್ಯವಾಗಿ ಹಣ್ಣು ತಿನ್ನುವಂತ ಒಂದು ಸಮಯ ಅಂತ ಇದೆ. ಸಮಯ ಅಂದ್ರೆ ಬಂದ್ಬಿಟ್ಟು ನಾನು ಹೇಳ್ತಾ ಇರೋದು ಮಾರ್ನಿಂಗ್, ನೈಟ್, ಮಧ್ಯಾಹ್ನ ಅಲ್ಲ. ಸಮಯ ಅಂದ್ರೆ ಏನ್ ಗೊತ್ತಾ? ಈಗ ನೀವು ಒಂದು ಹಣ್ಣು ಎಲ್ಲಿ ಬೆಳೆಯುತ್ತೆ? ಗಿಡದಲ್ಲಿ ಬೆಳೆಯುತ್ತೆ. ಓಕೆ, ಆ ಗಿಡದಲ್ಲಿ ಕಿತ್ಕೊಂಡು ತಿನ್ನೋದು ಅದು ಸಮಯ, ಸರಿಯಾದ ಸಮಯ. ಅಲ್ಲೇ ಹೌದು. ಅಲ್ಲಿ. ಆ ಹಣ್ಣು ಕೆಳಗಡೆ ಬಿದ್ದು ತಿನ್ಬಾರ್ದು. ಓಕೆ, ಕೆಳಗಡೆ ಬಿದ್ರೆ ಪೂರ್ತಿ ಹಣ್ಣಾಗಿ ಉದುರುತ್ತೆ, ಅದರಲ್ಲಿ ಶುಗರ್ ಜಾಸ್ತಿ ಆಗಿರುತ್ತೆ. ಓಕೆ ಓಕೆ, ಈಗ ಬಾಳೆಹಣ್ಣು ಓಕೆನಾ, ಒಂದೊಂದು ಚುಕ್ಕೆ ಇರೋದು ಯಾವಾಗಿರುತ್ತೆ ಹೇಳಿ? ಗಿಡದಲ್ಲಿದ್ದಾಗ. ಕರೆಕ್ಟ್. ಅದು ಪೂರ್ತಿ ಕರ್ಗಾಗೋದು ಯಾವಾಗ? ಮನೆಗೆ ತಂದಿಟ್ಟಾಗ. ಅದೇ ತರ ನೀವು ಬೇಕಾದ್ರೆ ಸೇಬು ಅನ್ಕೊಳ್ಳಿ, ಪೇರ್ಲೆ ಅನ್ಕೊಳ್ಳಿ, ಅಥವಾ ಇನ್ನೊಂದು ಮತ್ತೊಂದು ಯಾವುದೇ ಹಣ್ಣನ್ನ ನೋಡ್ಕೊಡ್ರಿ, ಅದು ಯಾವಾಗ ಸ್ವೀಟ್ ಆಗತ್ತೆ ಅಂದ್ರೆ ಅದನ್ನ ಮನೇಲಿ ತಂದಿಟ್ಟಾಗ. ಓಕೆನಾ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು? ಹಣ್ಣನ್ನ ನೀವ್ ಯಾವುದೇ ರಾಮಾಯಣ ನೋಡ್ರಿ, ಮಹಾಭಾರತ ನೋಡ್ರಿ, ಪಾಂಡವರು ಹಣ್ಣನ್ನ ಕಿತ್ತು ತಿಂದ್ರು ಅಂತ ಇದೆ, ಇಟ್ಟಿದ್ದನ್ನ ಎತ್ತಿ ತಿಂದ್ರು ಅಂತ ಇಲ್ಲ. ಕರೆಕ್ಟ್. ಸೊ ರಾಮನಿಗಾಗಿ ಯಾರು ಶಬರಿ ಹಣ್ಣನ್ನ ಕಿತ್ತು ತಂದಿಟ್ಲು ಅಂತ ಇದೆ. ಓಕೆ, ಎಂಜಲ್ ಮಾಡಿ ಕೊಟ್ಲು ಅಂತ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಎತ್ತಿ ಕೊಟ್ಲು ಅಂತ ಇಲ್ಲ. ಇಟ್ಟಿದ್ದನ್ನ ಎತ್ತಿ 8 ದಿವಸ ಗಂಟ್ಲೆ ಇಟ್ಟು ತಿನ್ನಲ್ಲ. ಯಾವುದೇ ಹಣ್ಣ 8 ದಿವಸ ಇಟ್ವಿ ಅಂತಂದ್ರೆ ಆ ಹಣ್ಣು ಹಣ್ಣಾಗಿರಲ್ಲ. ಅದು ಬರೀ ಒಂದ್ ಏನಂದ್ರೆ ಟೇಸ್ಟ್ ಫುಡ್ ಅಷ್ಟೇ. ಶುಗರ್ ಜಾಸ್ತಿ ಆಗಿರುತ್ತೆ, ಅದರಲ್ಲಿ ಬೇಡವಾಗಿರ್ತಕ್ಕಂಥ ಅಂಶಗಳಿರ್ತವೆ, ಅದರಲ್ಲಿ ಹೊಡೆದಿರ್ತಕ್ಕಂಥ ಕೆಮಿಕಲ್ಗಳು ರಿಯಾಕ್ಷನ್ಸ್ ಜಾಸ್ತಿ ಆಗಿರುತ್ತೆ. ಕೆಮಿಕಲ್ ಆಗದೆ ಯಾವ ಬೆಳೆಗಳನ್ನು ಈಗ ಬೆಳೆಯಲ್ಲ ಜನ. ಆ ಕೆಮಿಕಲ್ ಅಂಶ ಜಾಸ್ತಿ ಆಗಿರೋದ್ರಿಂದ ಆ ಹಣ್ಣು ತಿನ್ನಕ್ ಯೋಗ್ಯವಾಗಿರಲ್ಲ. ಸೊ ಅದಕ್ಕೋಸ್ಕರ ನಾ ಹೇಳೋದೇನಂದ್ರೆ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹಣ್ಣನ್ನ ತಿನ್ರಿ. ಮನೇಲಿ ತಂದು ಫ್ರಿಜ್ ಅಲ್ಲಿ ತಿನ್ಬೇಡ್ರಿ ದಯವಿಟ್ಟು. ಏನೇ ಆಗ್ಲಿ ಆ ಫ್ರಿಜ್ ಅನ್ನೋ ಕಾನ್ಸೆಪ್ಟೇ ರಾಂಗ್ ಸರ್. ಸೊ ತಂಗಳ ದಬ್ಬೆ ಅಂತ ನಾವು ಅದಕ್ಕೆ ನಮ್ಮ ಭಾಷೆದಲ್ಲಿ ತಂಗಳ ದಬ್ಬೆ ಅಂದ್ರೆ ಏನ್ ಹೇಳ್ರಿ? ತಂಗಳು ಅಂದ್ರೆ ಏನು? ಮಧ್ಯಾಹ್ನ ಮಾಡಿರೋ ಅಡಿಗೆನ ನಾಳೆ ಬೆಳಗ್ಗೆ ತಿನ್ನಕ್ಕೋಸ್ಕರ ಎತ್ತಿಡುವಂಥದ್ದು, ಅದಕ್ಕೆ ತಂಗಳನ್ನ ಅಂತೀವಿ ನಾವು, ಅಲ್ವಾ? ಸೊ ಅದಕ್ಕೆ ನಾವು ತಂಗಳ ದಬ್ಬಿ ಅಂದ್ರೆ ಅದರಲ್ಲಿ ಇರೋದೆಲ್ಲ ಏನಂದ್ರೆ ನಿನ್ನೆ ಮೊನ್ನೆ ಮಾಡಿಟ್ಟಿದ್ದು. ಈಗ ದೋಸೆ ಹಿಟ್ಟು ಹಾಳಾಗತ್ತೆ ಅಂತ ಅದ್ರಲ್ಲಿ ಇಟ್ಬಿಡ್ತಾರೆ. ಸೊ ಅದ್ರಲ್ಲಿ ಇರ್ತಕ್ಕಂಥ ಒಳ್ಳೆ ಅಂಶಗಳು ಅತಿಯಾದ ಕೋಲ್ಡ್ ಆದ್ರೂ ಕೂಡ ಅದು ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಬರೀ ಬಿಸಿಗೆ ಪದಾರ್ಥಗಳು ಹಾಳಾಗಲ್ಲ. ನೀವು ಬೇಕಾದ್ರೆ ಒಂದು ಗ್ಲಾಸ್ ನೀರನ್ನ ತುಂಬಾ ಬಿಸಿಯಲ್ಲಿಟ್ರೆ ಆವಿಯಾಗಿ ಹೋಗುತ್ತೆ. ಫ್ರಿಜ್ ಅಲ್ಲಿ ಅಥವಾ ನೀವು ಹಿಮಾಲಯ ಆ ತರದ ಪ್ರದೇಶದಲ್ಲಿ ಇಟ್ರಿ ಅಂದ್ರೆ ಅದು ಗಟ್ಟಿ ಆಗೋಗುತ್ತೆ. ಅಂದ್ರೆ ಎರಡು ಕಡೆಗೂ ರಿಯಾಕ್ಷನ್ ಇದೆ. ಓಕೆನಾ, ನೀವು ತುಂಬಾ ಬಿಸಿಯಲ್ಲಿ ಇಟ್ಟಾಗ ಅದು ಆವಿಯಾಗಿ ಹೋಗೋದ್ರಿಂದ ಅಲ್ಲಿ ರಿಯಾಕ್ಷನ್ ಆಯ್ತು. ತುಂಬಾ ಕೋಲ್ಡ್ ಅಲ್ಲಿ ಇಟ್ಟಾಗ ಅದು ಗಟ್ಟಿ ಆಗೋದ್ರಿಂದ ಅಲ್ಲಿ ರಿಯಾಕ್ಷನ್ ಆಯ್ತು. ಸೊ ನಾವು ನಮ್ಮ ಭಾರತ ದೇಶದಲ್ಲಿ ಮಧ್ಯಭಾಗ ಕರ್ನಾಟಕದಲ್ಲಿ ಅಲ್ವಾ, ಅಂದ್ರೆ ಮಧ್ಯ ಅಂದ್ರೆ ಒಂದ್ ಸ್ವಲ್ಪ ಕೆಳಗಡೆ ಇದೀವಿ. ಕರ್ನಾಟಕದ ಮಧ್ಯಭಾಗ ನಾವು ಇರೋದು ರಾಣೆಬೆನ್ನೂರು. ನಮ್ ಸೈಡ್ ಅಥವಾ ಬೆಂಗಳೂರಲ್ಲಿ ಆಗ್ಲಿ ಮಿಶ್ರ ವಾತಾವರಣ, ಅಂದ್ರೆ ತುಂಬಾ ಕೋಲ್ಡ್ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಇಲ್ಲ. ಓಕೆನಾ, ಸೊ ಈ ತರದ್ರಲ್ಲಿ ನಾವು ಒಂದು ಮೇಂಟೈನ್ಡ್ ಫುಡ್ ನ ತಿನ್ಬಾರ್ದು ಅಂತ ಹೇಳೋದು. ಅಂದ್ರೆ ಒಂದು ಎತ್ತಿಟ್ಟಿರುವಂತ ಫುಡ್ ನ ತಿನ್ಬಾರ್ದು. ಆಗ್ಲೇ ತಂದು ಫ್ರೆಶ್ ಆಗಿರುವಂತ ಸೊಪ್ಪನ್ನ ತಿಂದು ನೋಡ್ರಿ 8 ದಿನ, ನಿಮ್ಮ ಆರೋಗ್ಯ, ಗಟ್ ಹೆಲ್ತ್, ಇದೆಲ್ಲದ್ರ ಬಗ್ಗೆ ನಾವು ವಿಚಾರ ಮಾಡೋ ಅವಶ್ಯಕತೆನೇ ಇರಲ್ಲ. ಯಾವಾಗ ವಿಚಾರಗಳು ಸ್ಟಾರ್ಟ್ ಆಗ್ತವೆ ಅಂದ್ರೆ ನಮ್ ಜೀವನ ಶೈಲಿ ಚೇಂಜ್ ಆದಾಗ. ಸೊ ಅದಕ್ಕೋಸ್ಕರ ಅದು ಬಹಳ ಇಂಪಾರ್ಟೆಂಟ್ ಅಂತ. ಸರ್, ಈಗ ನಮ್ಮ ಆಯುರ್ವೇದ ಪದ್ಧತಿ ಅಂದ್ರೆ ಪದ್ಧತಿಗಿಂತ ಮುಂಚೆ ಮೊದಲನೇದಾಗಿ ಆಯುರ್ವೇದ ಅಂದ್ರೆ ಏನು ಸರ್? ಆಯುರ್ವೇದ ಅಂದ್ರೆ ತುಂಬಾ ಖುಷಿಯಿಂದ ಹೇಳುವಂತ ವಿಚಾರ ಹೇಳ್ತೀನಿ ಕೇಳಿ. ಆಯುರ್ವೇದನ 2 ಭಾಗ ಮಾಡಿ. ಆಯು ಅದಿಕ್ ವೇದ. ಓಕೆ, ಈಗ ಆಯು ಅಂದ್ರೆ ಆರೋಗ್ಯ ಅಲ್ವಾ? ಆಯಸ್ಸು ಬರುತ್ತೆ, ಆರೋಗ್ಯನೂ ಬರುತ್ತೆ. ಆಯು ಅಂದ್ರೆ ವೇದ ಅಂದ್ರೆ ವೇದಗಳು, ನಾಲೆಡ್ಜ್. ಓಕೆ,
ಆರೋಗ್ಯ ಮತ್ತೆ ನಾಲೆಜ್ ಎರಡನ್ನೂ ಸೇರಿಸಿದಾಗ ಆಯುರ್ವೇದ ಆಗುತ್ತೆ. ಓಕೆ, ಇನ್ನೂ ಒಂದು ರೀತಿಯಿಂದ ಹೇಳಬೇಕು ಅಂದ್ರೆ, ಈಗ ವೇದಗಳು 4 ಇದಾವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅಥರ್ವಣ ವೇದದಲ್ಲಿ ಒಂದು ವೇದ ಆಯುರ್ವೇದ. ಸೊ ಈ ಆಯುರ್ವೇದನ ನಾವು ಜೀವಿಸಿದೀವಿ, ನಮ್ಮ ಪೂರ್ವಜರು ಜೀವಿಸಿದ್ದಾರೆ. ಓಕೆ, ಈಗ ನೀವು ಟಿಬೆಟಿಯನ್ಸ್ ಒಂದೇ ತರ ಇರ್ತಾರೆ, ಅಮೇರಿಕನ್ಸ್ ಒಂದೇ ತರ ಇರ್ತಾರೆ, ಇಂಡಿಯನ್ಸ್ ಒಂದೇ ತರ ಇದೀವಿ ಅಲ್ವಾ? ಅಂದ್ರೆ ನಮ್ ಜೀನ್ಸ್ ಒಂದೇ ತರ ಬಂದಿದೆ. ಕರೆಕ್ಟ್. ಓಕೆ, ಅಂದ್ರೆ ನಮ್ಮ ತಾತ ಹೇಗಿದ್ರು ನನ್ ತರನೇ ಇದ್ರು, ಸ್ವಲ್ಪ ತೆಳಗಿರ್ಬೋದು, ದಪ್ಪ ಇರ್ಬೋದು, ಬಿಟ್ರೆ ನನ್ ತರನೇ ಇದ್ರು ಅವರು. ಓಕೆ, ಕಲರ್ ಗಿಲ್ಲರ್ ಎಲ್ಲ ರೀತಿಯಿಂದ ನೋಡೋದಾದ್ರೆ ಒಂದ್ ಸ್ವಲ್ಪ ಹೋಲಿಕೆ ಜಾಸ್ತಿ ನಮ್ ತರನೇ ಇರ್ತಿತ್ತು. ಬಟ್ ನಾವು ಟಿಬೆಟಿಯನ್ಸ್ ತರ ಹುಟ್ಟಿಲ್ಲ, ಅಂದ್ರೆ ನಮ್ ಜೀವನ ಶೈಲಿಯಿಂದ ನಾವು ಕಳ್ಕೊಂಡು ಹುಟ್ಟಿಲ್ಲ. ಪದ್ಧತಿ ಹಂಗೆ ಫಾಲೋ ಆಗಿದೆ. ಅಂದ್ಮೇಲೆ ಊಟದ ಪದ್ಧತಿ ಕೂಡ ಅದೇ ರೀತಿ ಫಾಲೋ ಆಗ್ಬೇಕು. ಅದೇ ರೀತಿ ಔಷಧಿ ಪದ್ಧತಿ ಕೂಡ ಅದೇ ರೀತಿ ಇರಬೇಕು. ಈಗ ನೋಡ್ರಿ, ಆಯುರ್ವೇದ ನಮ್ ತಾತ ಆಯುರ್ವೇದನೇ ಬಳಕೆ ಮಾಡಿರೋದು ಅಲ್ವಾ? ನಮ್ಮ ತಂದೆ ಆಯುರ್ವೇದನೇ ಬಳಕೆ ಮಾಡಿರೋದು. ಈಗ ನಮ್ಮ ಟೈಮಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಮೊರೆ ಹೋಗಿದೀವಿ. ಈಗ ಒಂದು ಜ್ವರ ಬಂತು ಅಂದ ತಕ್ಷಣನೇ ತುಳಸಿ ಗಿಡ ಯಾರು ತಗೊಳಂಗಿಲ್ಲ, ತುಳಸಿಯಲ್ಲಿ ಯಾರು ಮುಟ್ಟಂಗಿಲ್ಲ, ಸೀದಾ ಹೋಗಿ ಮೆಡಿಕಲ್ ಶಾಪಿಗೆ ಗುಳಿಗೆ ತಗೊಂಡ್ಬರ್ತಾರೆ. ಒಂದು ಹೊಟ್ಟೆ ನೋವು ಬಂತು ಅಂದ ತಕ್ಷಣ ಯಾರು ಹೋಗಿ ಮೊದ್ಲು ಇಲ್ಲ ಹೊಟ್ಟೆ ನೋವು ಬಂದಿದೆ ಅಂತಂದ್ರೆ ಒಂದ್ ಸ್ವಲ್ಪ ಮಜ್ಜಿಗೆ ಕುಡಿಯೋಣ ಅಥವಾ ಎಳ್ನೀರ್ ಕುಡಿಯೋಣ ಅನ್ನೋ ಅಭ್ಯಾಸಗಳು ಇಲ್ವೇ ಇಲ್ಲ. ಈಗ ಏನ್ ಮಾಡ್ತಾರೆ, ಹೊಟ್ಟೆ ನೋವು ಬಂದ ತಕ್ಷಣ ಸೀದಾ ಹೋಗಿ ಒಂದು ಮಾತ್ರೆ ತಗೊಂಬಂದು ನುಂಗ್ತಾರೆ ಅಥವಾ ಹೊಟ್ಟೆ ಸ್ಕ್ಯಾನ್ ಮಾಡಿಸ್ತಾರೆ. ಏನೋ ಒಂದು ಮನುಷ್ಯನ ದೇಹದಲ್ಲಿ ಇದ್ದೇ ಇರುತ್ತೆ ಸರ್. 100% ಸರಿಯಾಗಿ ಯಾವ ಮನುಷ್ಯನೂ ಇಲ್ಲ. ನಾನು ಇಲ್ಲಿ ಕುತ್ಕೊಂಡಿರೋ ಸ್ಟುಡಿಯೋದಲ್ಲಿ ಒಂದು 4-5 ಜನ ಇದೀವಲ್ಲ, ಆ 4-5 ಜನರದ್ದು ದೇಹನೂ ಕೂಡ ಒಂದೇ ತರ ಇಲ್ಲ. ಓಕೆನಾ? ಒಬ್ಬರ ದೇಹದಲ್ಲಿ ಒಂದಾದ್ರೂ ಸಣ್ಣ ಸಮಸ್ಯೆ ಇರುತ್ತೆ ಸರ್, ಒಂದ್ ಸಣ್ಣ ಇನ್ಫೆಕ್ಷನ್ಸ್ಗಳು ಇರ್ತವೆ, ಅದನ್ನೇ ಎತ್ತಿ ತೋರಿಸ್ಬಿಡೋದು ಹಾಸ್ಪಿಟಲ್ಗಳಲ್ಲಿ. ಅದಕ್ಕೆ ಮೆಡಿಕೇಶನ್ಗೆ ಅಂತ ಹೋಗೋದು, ಆ ಮೆಡಿಸಿನ್ ತಗೊಳ್ತಾ 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 ಇನ್ನೊಂದಿಷ್ಟು ರೋಗಗಳು ನಮಗೆ ಬರ್ತವೆ. ಸೊ ಮೆಡಿಕಲ್ ಸಿಸ್ಟಮೇ ಈ ತರ ಆಗಿರೋದ್ರಿಂದ ಸೊ ಆಯುರ್ವೇದ ಅನ್ನೋ ಬಗ್ಗೆ ತಿಳ್ಕೊಳ್ಳೋ ಜನ ಬಹಳ ಇಂಪಾರ್ಟೆಂಟ್. ಈಗ ನಮ್ಮ ತನನದು, ಈಗ ನೀವು ಈ ಭೂಮಿಯಲ್ಲಿ ಆಯುರ್ವೇದ ಇದೆ, ಮಣ್ಣಲ್ಲಿ ಆಯುರ್ವೇದ ಇದೆ, ಗಿಡ ಬಳ್ಳಿ ಸಸ್ಯಗಳಲ್ಲಿ ಆಯುರ್ವೇದ ಇದೆ. ಇಡೀ ಜಗತ್ತಿಗೆ ಆಯುರ್ವೇದದ ಪಿತಾಮಹ ಯಾರು ಅಂತಂದ್ರೆ ನಾವು. ಓಕೆ, ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ಆಯುರ್ವೇದ ಪಾಠ ಕಲಿಸಿದ್ದು. ಓಕೆ, ಈಗ ವಿದೇಶದಲ್ಲಿ ಕಲಿಯೋಷ್ಟು ಸ್ಟೂಡೆಂಟ್ಸ್ ಕೂಡ ನಮ್ಮ ದೇಶದಲ್ಲಿ ಕಲಿತಾ ಇಲ್ಲ. ಅಂದ್ರೆ ಆ ಪರಂಪರೆ, ಆ ಒಂದು ಜ್ಞಾನನ ನಾವು ಕಳ್ಕೊಳ್ತಾ ಇದೀವಿ. ಆಯುರ್ವೇದ ಅಂತಂದ್ರೆ ಏನು ಅಂತ ಒಂದು ಭಾಷೆ, ಒಂದು ಪದದಿಂದ ಹೇಳು ಅಂದ್ರೆ ಜ್ಞಾನ, ನಾವು ಬದುಕುವಂತ ಜ್ಞಾನ, ಅದನ್ನ ನಾವು ಕಳ್ಕೊಂಡಿದೀವಿ. ಸೊ ಅದನ್ನ ರಿಪೀಟ್ ಪಡ್ಕೊಳ್ಳೋದೇ ನಮ್ಮ ಒಂದು ಕರ್ತವ್ಯ ಆಗಿರ್ಬೇಕು. ಈಗ ನಾವು ಈ ಒಂದು ಕಾರ್ಯಕ್ರಮದಿಂದ ಆಗ್ಲಿ ಅಥವಾ ಇನ್ನು ಮುಂದೆ ನಾವು ಹಲವಾರು ಕಾರ್ಯಕ್ರಮ ಮಾಡ್ತೀವಿ, ಯಾವುದೇ ಕಾರ್ಯಕ್ರಮದಿಂದ ಜನರಿಗೆ ಹೇಳೋದೇನಂದ್ರೆ ನಮ್ಮ ತನನ ನಾವು ಕಳ್ಕೊಬಾರ್ದು ಸರ್. ಬಟ್ ಅಲ್ಲಿ ಏನ್ ಗೊತ್ತಾ ಸರ್, ತುಂಬಾ ಜನ ಏನಕ್ಕೆ ಆಯುರ್ವೇದ ತಗೊಳಕ್ಕೆ ಹಿಂದೇಟಾಗ್ತಾರೆ ಅಂದ್ರೆ, ಉದಾಹರಣೆಗೆ ಯಾರಿಗೊಬ್ಬರಿಗೆ ತಲೆನೋವು ಬಂದಿದೆ ಅಂತ ಇಟ್ಕೊಳ್ಳಿ. ಹೌದು ಸರ್. ಈಗ ಆಯುರ್ವೇದದಲ್ಲಿ ಅದೇನೋ ಒಂದು ಸಣ್ಣ ಬಾಮು ಅಥವಾ ಏನೋ ಒಂದು ಇರತ್ತೆ, ಒಂದು ಗುಳಿಗೆ ತರದ್ದು. ಹೌದು ಕೆಲವೊಂದ್ಸರಿ ಆಯುರ್ವೇದ ತುಂಬಾ ಲೇಟ್ ಆಗತ್ತೆ. ಹೌದು. ಯಾವ್ದೋ ಇಂಗ್ಲಿಷ್ ಮೆಡಿಸಿನ್ ಒಂದು ಮಾತ್ರೆ ತಗೊಂಡ್ರೆ 10 ನಿಮಿಷದಲ್ಲಿ ಖಾಲಿ ಆಗೋಯ್ತು, ಅಂದ್ರೆ ತಲೆನೋವು ಹೋಯ್ತು ಅಂತ. ಹಾ ಸರ್. ಆದ್ರೆ ಸೈಡ್ ಎಫೆಕ್ಟ್ಸ್ ಅವ್ರು ಯೋಚನೆ ಮಾಡಲ್ಲ. ಸೈಡ್ ಎಫೆಕ್ಟ್ಸ್ ಯೋಚನೆ ಮಾಡಲ್ಲ. ಈಗ ನೋಡಿ ಸರ್, ನೀವ್ ಹೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಈ ಸಡನ್ ಆಗಿ ಆಕ್ಷನ್ ಆಗುತ್ತೆ ಇಂಗ್ಲಿಷ್ ಮೆಡಿಸಿನ್, ಆಯುರ್ವೇದ ಲೇಟ್ ಆಗುತ್ತೆ. ಮೊದಲನೇದು ಆಯುರ್ವೇದ ಲೇಟ್ ಇಲ್ಲ, ತುಂಬಾ ಬೇಗ ಆಗುತ್ತೆ. ಅದು ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. ಈಗ ನಿಮಗೆ ತಲೆನೋವು ಬಂತು, ಇಲ್ಲ ಕಾಲು ನೋವು ಬಂತು ಅನ್ಕೊಳ್ಳಿ, ಮಂಡಿ ನೋವು ಬಂದಿದೆ ನಿಮಗೆ, ನೀ ಪೇನ್, ಸಿಕ್ಕಾಪಟ್ಟೆ ನೀ ಪೇನ್ ಇದೆ, ನೀವು ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಾ. ಆ ಡಾಕ್ಟರ್ ನಿಮಗೊಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡ್ತಾರೆ, ಅಥವಾ ಅಲ್ಲಿಗೆ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ. ಇವಾಗ ಅದು ಬಂದಿದೆ. ಬಟ್ ಈಗ ನಿಮಗೆ ಒಂದು ನಾನು Pain killer ಸಣ್ಣದಾಗಿ ಹೇಳ್ತೀನಿ, ಕರೆಕ್ಟ್. ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಇದು ಟ್ಯಾಬ್ಲೆಟ್ ಕೊಟ್ರು, ಆ ಟ್ಯಾಬ್ಲೆಟ್ ನುಂಗಿದ ತಕ್ಷಣನೇ ನಿಮಗೇನಾಗುತ್ತೆ, ನೋವು ಆರಾಮಾಗುತ್ತೆ. ಓಕೆ, ಯಾಕೆ ಆರಾಮಾಗುತ್ತೆ ಅಂದ್ರೆ ಮೆದುಳಲ್ಲಿ ಆಲೋಚನೆನೇ ಸ್ಟಾಪ್ ಆಗುತ್ತೆ. ಅಂದ್ರೆ ಮಂಡಿ ಬಗ್ಗೆ ನೀವು ಆಲೋಚನೆ ಮಾಡೋದನ್ನ ಸ್ಟಾಪ್ ಮಾಡ್ತೀರಾ. ಆ ನೋವು ನಿಮಗೆ ಫೀಲ್ ಆಗಲ್ಲ, ಬಟ್ ನೋವು ಹೋಗಿರಲ್ಲ. ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಇದನ್ನ ಕೇಳಿರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಮನುಷ್ಯನಿಗೆ ಬಂದಿರೋ ನೋವು ಹೋಗಿರಲ್ಲ. ಓಕೆ, ಜಸ್ಟ್ ಒಂದು ಡ್ರಗ್ ತಗೊಂಡಿರೋದ್ರಿಂದ ನಾವು ಮತ್ತಲ್ಲಿ ಇರ್ತೀವಿ, ನಮಗೆ ನೋವಿಲ್ಲ, ನಾವು ನೋವು ಪಡ್ತಾ ಇಲ್ಲ ಅನ್ನೋ ಫೀಲ್ ಅಲ್ಲಿ ಇರ್ತೀವಿ. ಓಕೆ, ಭ್ರಮೆಯಲ್ಲಿ ಇರ್ತೀವಿ. ಈಗ ಮಂಡಿ ನೋವು ಹೋಗಲ್ಲ ಸರ್. ಓಕೆ, ಆಮೇಲೆ ಕೊನೆಗೆ ಒಂದು 15 ದಿನ ಮಾತ್ರೆ ನುಂಗಿದ್ಮೇಲೆ ನೀವು ಮತ್ತೆ ಹೋಗ್ತೀರಾ, ಮತ್ತೆ ಬರುತ್ತದು, ಮತ್ತೆ ಅಲ್ಲ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಮತ್ತೆ ಬಂದಿರುತ್ತೆ, ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತೀರಾ. ಅವಾಗ ನಿಮಗೊಂದು ಶಾಕಿಂಗ್ ನ್ಯೂಸ್ ಕೊಡ್ತಾರೆ, ಮಂಡಿ ಚಿಪ್ಸ್ ಹೌದಿದೆ ನಿಮ್ದು. ಓಕೆ, ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. 5000 ವರ್ಷದ ಹಿಂದೆ ಪಳೆಯುಳಿಕೆಗಳು ಸಿಕ್ಕಿದವ ಸರ್ ನಮಗೆ? ಮೊನ್ನೆ ಸಿಕ್ತಲ್ಲ, ಮೊನ್ನೆ ಗದ್ದೆ- ಸಿಕ್ಕಿದೆ ಹಾ, ಅಲ್ವಾ ಗದ್ದೆ ಸರ್? ಪಳೆಯುಳಿಕೆಗಳು, ಮನುಷ್ಯನ ದೇಹದ ಎಲುಬುಗಳು ಎಲ್ಲ ಸಿಕ್ಕಿದೆ ಪಾತ್ರೆಗಳು ಎಲ್ಲ. ಅಲ್ವಾ ಸರ್? ಹಾ. ಅಂದಮೇಲೆ ಬದುಕಿದ್ದಾಗಿನ ಮನುಷ್ಯನ ಮೂಳೆ ಹೆಂಗ್ ಸವಿಯುತ್ತೆ? ಓಕೆ, ಸತ್ತು ಭೂಮಿಯಲ್ಲಿ ಹಾಕಿರೋಂತ ಪಳೆಯುಳಿಕೆಗಳು ನಮಗೆ ಸಿಕ್ಕಿದಾವೆ, ಆ ಮೂಳೆಗಳೇ ಸಿಕ್ಕಿ, ಮೂಳೆಗಳೇ ಸಿಕ್ಕಿದಾವೆ. ಈ ಬದುಕಿರೋ ಮನುಷ್ಯನ ಮೂಳೆ ಹೆಂಗ್ ಸವಿಯುತ್ತೆ? ಅದು ಜೀವಂತವಾಗಿದ್ದಂಗೆ. ಇದ್ದಂಗಿಲೆ. ಸೊ ಏನಾಗಿದೆ ಅಂದ್ರೆ ಸರ್, ನಾವು ಥಿಂಕ್ ಮಾಡುವಂತ ಇದನ್ನ ಕಳ್ಕೊಳ್ತಾ ಇದೀವಿ. ಈಗ ನೀವೇನೋ ಒಂದು ಹೇಳಿದ್ರಿ ನನಗೆ, ಒಂದು ಉದಾಹರಣೆಗೆ ಇದು ಬೆಳ್ಳಗಿದೆ ಅಂತ ಹೇಳ್ತೀರಾ, ನಾನು ಅದನ್ನ ಹೂ ಅಂದ್ಬಿಟ್ಟೆ ಅಂದ್ರೆ
ನೀವು ತಪ್ಪ ನಾನು ತಪ್ಪ? ಓಕೆ, ಇಲ್ಲ ಸರ್ ಇದು ಬ್ಲಾಕ್ ಆಗಿದೆ ಅಂತಂದ್ರೆ ಕರೆಕ್ಟ್ ಅಲ್ವಾ? ಬಟ್ ನಾ ಇದನ್ನ ಕಣ್ಣಿಲ್ಲ ನೋಡೋದು ಇಲ್ಲ, ಬೆಳ್ಳಗಿದೆ ಅಂತ ಹೇಳಿದಾರೆ ಅಂದ್ರೆ ಇದು ಬೆಳ್ಳಗಿದೆ. ಓಕೆ, ಈಗ ಮಧ್ಯಾಹ್ನ ಆಗಿದೆ ಅಂತ ನೀವ್ ಹೇಳ್ತೀರಾ. ಓಕೆ, ನಾನು ಹೇಳ್ತೀನಿ ಇಲ್ಲ ರಾತ್ರಿ ಆಗಿದೆ ಅಂತ ಹೇಳಿ. ಓಕೆ, ನೀವು ಮಧ್ಯಾಹ್ನ ಆಗಿದೆ ಅಂತ ಅನ್ನೋದನ್ನ ಆಲೋಚನೆನೇ ಬಿಟ್ಬಿಡ್ತೀರಾ. ಓ ಈಗ ರಾತ್ರಿ ಆಗಿದೆ, ಮಣಿಕಂಠ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಈಗ ರಾತ್ರಿನೇ ಆಗಿರೋದು. ಆಕ್ಚುಲಿ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂದ್ರೆ ಈ ಆಲೋಚನೆಗಳು ತುಂಬಾ ಜನರನ್ನ ಅವ್ರನ್ನ ವಿಚಾರ ಶಕ್ತಿನ ಕಳ್ಕೊಳ್ತಾ ಇದ್ದಾರೆ. ಸೊ ನಾವ್ ಹೇಳೋದು ಎಲ್ಲರಿಗೂ ಏನಂತಂದ್ರೆ, ನೀವ್ ವಿಚಾರಿಸಿ, ನೀವು ಥಿಂಕ್ ಮಾಡಿ, ನೀವು ಆಚೆ ಕಡೆ ಹೋಗಿ ನೋಡ್ರಿ, ಬೆಳಗ್ಗೆ ಆಗಿದೆನಾ, ಮಧ್ಯಾಹ್ನ ಆಗಿದೆನಾ, ರಾತ್ರಿ ಆಗಿದೆನಾ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ನೀವ್ಯಾಕೆ ಈಗ ನೀವು ಯಾರೋ ಹೇಳಿದ್ದನ್ನ ನಂಬ್ತೀರಾ? ಅಂದ್ರೆ ನೀವೇ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಈಗ ಎಷ್ಟೊಂದು ಸಾಧನಗಳಿದಾವೆ. ಈಗ ನೀವು ಮೊಬೈಲ್ ಅಲ್ಲಿ ಗೂಗಲ್ ನೋಡ್ತೀರಾ, ಮೊಬೈಲ್ ಅಲ್ಲಿ ಚಾಟ್ GPT ನೋಡ್ತೀರಾ, ಅಥವಾ ಇನ್ನೊಂದು ಮತ್ತೊಂದು ನೋಡ್ತೀರಾ. ಆಮೇಲೆ ನಿಮ್ಮಲ್ಲಿ ತಿಳುವಳಿಕೆ ಇರುವಂತ ಅಜ್ಜಿಯಂದ್ರು ಇವತ್ತಿಗೂ ಇದ್ದಾರೆ. ಮುಂದೊಂದಿನ ತುಂಬಾ ಕಷ್ಟ ಇದೆ ಸರ್. ಈಗ ಆಲ್ರೆಡಿ 50-60 ಲೈಫ್ ಸ್ಟೈಲ್ ಎಂಡ್ ಆಗ್ತಾ ಇದೆ, ಜೀವನನೇ ಎಂಡ್ ಆಗ್ತಾ ಇದೆ ಮನುಷ್ಯಂದು. 40-45 ಎಂಡ್ ಆಗಿರೋದು ನೋಡಿದೀನಿ ನಾನು. ಬಟ್ ಮುಂದೊಂದಿನ ಅಜ್ಜಿಯರು ಬಹಳ ಕಷ್ಟ ಆಗ್ತಾರೆ ನಮಗೆ ವಿಷಯ ತಿಳಿಸೋಕೆ. ಈಗ ನಮಗೆಲ್ಲರಿಗೂ ಇದ್ದಾರೆ. ಓಕೆ, ಮುಂದೊಂದಿನ ಅಜ್ಜಿಯರು ಇರಲ್ಲ, ಅಂದ್ರೆ ಅಪ್ಪನ ಕಾಲ ಅಷ್ಟೇ ಇರುತ್ತೆ. ಓಕೆ, ಅದಕ್ಕೋಸ್ಕರ ಈಗ ನಮಗೆ ದೇವ್ರು ಕೊಟ್ಟಿದ್ದಾನೆ, ನಾವು ತಿಳ್ಕೊಳ್ಳೋಣ ಅಂತ. ನಮ್ಮ ಅಜ್ಜಿ ಹತ್ರ ನಾನು ಪ್ರತಿ ಸತಿ ಮಾತಾಡುವಾಗ ಏನ್ ಕೇಳ್ತೀನಿ ಅಂದ್ರೆ, ನಿಜವಾಗ್ಲೂ ನಾನು ಆಸ್ತಿ ಎಷ್ಟು ಮಾಡಿದೀರಾ, ಇದನ್ನೇನ್ ಮಾಡಿದೀರಾ ಕೇಳಲ್ಲ. ಏನ್ ಊಟ ಮಾಡ್ತಾ ಇದ್ರಿ ನೀವು, ಅಜ್ಜನ್ಗೆ ಏನ್ ಅಡಿಗೆ ಮಾಡ್ಕೊಡ್ತಾ ಇದ್ದಿ, ಅಜ್ಜ ಏನ್ ಇಷ್ಟಪಟ್ಟು ತಿಂತಾ ಇದ್ದ, ನಾ ಈ ತರದ ಪ್ರಶ್ನೆನೇ ಕೇಳೋದು. ನನಗೆ ಅದು ಬಹಳ ಇಷ್ಟ. ಓಕೆ, ನಮ್ತನ ಅಲ್ವಾ ಅದು, ನಾವು ಅದನ್ನ ಮರಿಬಾರ್ದು ಅಂತ. ನನಗೆ ಅದು ಇನ್ನೊಂದು ಕಾನ್ಸೆಪ್ಟ್ ಅರ್ಥ ಆಗಲ್ಲ ಸರ್. ಈಗ ಈಗ ಬೆಂಗಳೂರು, ಕೋಲಾರ ಈ ಕಡೆ ನಮ್ಗಳ ಕಡೆ ಎಲ್ಲ ರಾಗಿ ಮುದ್ದೆ ಫೇಮಸ್, ರಾಗಿ ಮುದ್ದೆ ತಿಂತಾರೆ. ಮೈಸೂರು, ಮಂಡ್ಯ ಎಲ್ಲ ತಿಂತಾರೆ. ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ತಿಂತಾರೆ. ಈ ಮಡಿಕೇರಿ, ಸಕಲೇಶ್ಪುರ ಎಲ್ಲ ಅಕ್ಕಿ ರೊಟ್ಟಿ ತಿಂತಾರೆ. ಹೌದು, ಅಂದ್ರೆ ಆ ಪ್ರದೇಶಗಳ ತಕ್ಕಂಗೆ ಪ್ರಕೃತಿನೇ ಡಿಸೈನ್ ಮಾಡಿದೆ. ಹೌದು, ನೀವು ಇಂತಿಂತ ಅಡಿಗೆ ತಿನ್ಬೇಕು ಅಂತ. ಹೌದು, ಯಾರೋ ಎಲ್ಲೋ ಅಮೆರಿಕಲ್ ಕೂತ್ಕೊಂಡು ಓಟ್ಸ್ ತಿಂದ್ರು ಅಂತ ನೀವ್ ಇಲ್ಲಿ ತಿಂತೀರ. ಹೌದು ಸರ್. ನಾನು ನಿಮಗೆ ಇನ್ನೊಂದು ಕಟು ಸತ್ಯ ಹೇಳ್ತೀನಿ. ಇದನ್ನ ನೋಡಿ ತುಂಬಾ ಜನ ಕಮೆಂಟ್ ಎಲ್ಲ ಹಾಕ್ತಿರ್ತಾರೆ, ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕಂತಂದ್ರೆ ನಿಜವಾದ ಆಲೋಚನೆ ಮಾಡುವಂತ ಮನುಷ್ಯ ಮೊದ್ಲು ಆಲೋಚನೆ ಮಾಡ್ತಾನೆ, ಅದಾದ್ಮೇಲೆ ಕಮೆಂಟ್ ಮಾಡ್ತಾನೆ. ಓಕೆ, ಸೊ ಹಂಗೆ ಒಂದು ಸಿಂಪಲ್ ಆಗಿ ತಿಳ್ಕೊಳ್ಳಿ. ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗೋಕ್ಕಿಂತ ಮುಂಚೆ, ಅಂದ್ರೆ 1947 ಮುಂಚೆ ನಮ್ಮ ಮೇನ್ ಊಟ ಏನಾಗಿತ್ತು? ಯಾರಾದ್ರೂ ನಿಮ್ಮ ಅಜ್ಜ ಅಜ್ಜಿ ಇದ್ರೆ ಫೋನ್ ಮಾಡಿ ಕೇಳಿ. ಓಕೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪಿಜ್ಜಾ ಗೊತ್ತಿಲ್ಲ. ಪಿಜ್ಜಾ ಅದು ಬಿಡ್ರಿ, ಅದು ಇನ್ನು ಮೇಜರ್ ಆಯ್ತು. ನಾನು ಹೇಳ್ತಾ ಇರೋದು ತುಂಬಾ ಸಿಂಪಲ್. ಈಗ ಆಲ್ರೆಡಿ ನೆನಪಾರಿರೋದು ನಾನು ಹೇಳ್ತಾ ಇರೋದು. ಓಕೆ, ಬಿಳಿ ಅಕ್ಕಿ ಅವ್ರಿಗೆ ತಿಂದಿದ್ ಗೊತ್ತೇ ಇಲ್ಲ. ಮನೇಲಿ ನವಣಿ ಅನ್ನ, ಸಾವಿ ಅನ್ನ, ಕೆಂಪಕ್ಕಿ ಅನ್ನ, ಅದನ್ನೆಲ್ಲ ತಿಂತಿದ್ರು. ಗೊತ್ತೇ ಇರ್ಲಿಲ್ಲ ಅವ್ರಿಗೆ ವೈಟ್ ರೈಸ್ ಅಂದ್ರೆ. ಯಾವ್ದೋ ಹಬ್ಬ ಉಣಿವಿಲಿ ನೆಲ್ಲಕ್ಕಿ ಅಂತಿದ್ರು ಅದಕ್ಕೆ ಅವರು. ನಮ್ ಸೈಡ್ ನೆಲ್ಲಕ್ಕಿ ಅಡಿಗೆ ಮಾಡಿದಾರೆ ಅಂದ್ರೆ ಇವತ್ತು ಯಾವ್ದೋ ಹಬ್ಬ ಇದೆ. ಓಕೆ, ಈಗ ಒಂದಾಯ್ತಾ, ಇನ್ನೊಂದು ಗೋಧಿ. ಓಕೆ, ಗೋಧಿಯಿಂದನೇ ಎಲ್ಲ ಆಗೋದಲ್ವಾ ನೀವೀಗ ಹೇಳ್ತಾ ಇರೋದು ಐಟಮ್ಸ್ಗಳು. ಸೊ ಗೋಧಿ ಹೌದಲ್ವಾ ಸರ್? ಗೋಧಿನ ಆ ಟೈಮಲ್ಲಿ ಯಾರಾದ್ರು ತಿಂತಾ ಇದ್ರ? ಚಪಾತಿ ಯಾರಿಗಾದ್ರೂ ಗೊತ್ತಿತ್ತಾ ಸರ್? ಓಕೆ, ಗೊತ್ತಿರ್ಲಿಲ್ಲ. ಇದನ್ನ ಯಾರು ಕೊಟ್ರು ನಮಗೆ? ಬ್ರಿಟಿಷರು. ನೀವು ತುಂಬಾ ಬಡವರಾಗಿದ್ದೀರಾ. ಆಕ್ಚುಲಿ ಅವರು ಹೇಳಿದ ಉದ್ದೇಶ ಬೇರೆ ಇತ್ತು, ಬಟ್ ಅವ್ರು ನಮಗೆ ಹೇಳ್ಕೊಟ್ಟಿದ್ರು, ನೀವು ತುಂಬಾ ಬಡವರಾಗಿದ್ದೀರಾ, ನಿಮಗೆ ನಾವು ಊಟ ಕೊಡ್ತೀವಿ ಅಂತ ಹೇಳಿ ಬಡವರಿಗೆಲ್ಲ ಏನ್ ಮಾಡಿದ್ರು ಅಂದ್ರೆ ಅಕ್ಕಿನ ಮತ್ತು ಗೋಧಿನ ಫ್ರೀಯಾಗಿ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಓಕೆ, ಯಾವಾಗ ಫ್ರೀಯಾಗಿ ಕೊಟ್ರು ಅದನ್ನ ತಿನ್ನಕ್ ಸ್ಟಾರ್ಟ್ ಮಾಡಿದ್ರು ಜನ. ತಿಂದಾಗ ಸ್ವಲ್ಪ ರುಚಿಯಾಗಿತ್ತು. ಅದಾದ್ಮೇಲೆ ಇನ್ನೂ ಒಂದೇನಂತಂದ್ರೆ, ಬೆಳೆಯೋದು ತುಂಬಾ ಸುಲಭ ಆಗಿರೋದ್ರಿಂದ ಈಗ ನಮ್ಮ ದೇಶದಲ್ಲಿ ಅಕ್ಕಿನ ಮೇಜರ್ ಆಗಿ ಬೆಳಿತೀವಿ, ಆಮೇಲೆ ಗೋಧಿನ ಮೇಜರ್ ಆಗಿ ಬೆಳಿತಾ ಇದೀವಿ. ಆದ್ರೆ ಮುಂಚೆ ಅದನ್ನ ಬೆಳಿತಾನೆ ಇರ್ಲಿಲ್ಲ. ಓಕೆ, ನೀವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರ್ತೀರಾ, ಗೋಧಿ ತಿನ್ನಿ, ತಪ್ಪಿಲ್ಲ. ಯಾಕಂದ್ರೆ ಅಲ್ಲಿ ಕೋಲ್ಡ್ ವಾತಾವರಣ, ಅಲ್ಲಿ ವೆದರ್ಗೆ ಅದು ಅಡ್ಜಸ್ಟ್ ಆಗುತ್ತೆ. ಅವ್ರಿಗೆ ಬ್ರೆಡ್ ಅದೆಲ್ಲ ಅದೇ ತಿಂತಾರೆ. ಈ ನಮ್ಮ ದೇಶದಲ್ಲಿ, ಅದು ಬೆಂಗಳೂರಲ್ಲಿ ಗೋಧಿ ಯಾಕೆ ತಿಂತೀರಾ ನಾನ್ ಕೇಳೋದು? ಇಲ್ಲಿ ರಿಚ್ ಫೈಬರ್ ಇರತಕ್ಕಂತ ರೊಟ್ಟಿ ಇದೆ, ರಿಚ್ ಫೈಬರ್ ಇರತಕ್ಕಂತ ರಾಗಿ ಇದೆ. ಓಕೆ, ಊಟದ ಖರ್ಚು ಉಳಿಸ್ಬೋದು ನೀವು ಇಲ್ಲಿ. ಬೆಳಗ್ಗೆ ಒಂದು ರಾಗಿ ಮುದ್ದೆ ತಿಂದ್ರೆ ಮಧ್ಯಾಹ್ನ ಹೊಟ್ಟೆನೇ ಹಸಿವಾಗಲ್ಲ, ಅಷ್ಟು ಗಟ್ಟಿ ಫುಡ್ ಅದು. ಈಗ ಫೈಬರ್ ಅಲ್ಲಿ 2 ತರ ಸರ್, ಸಾಲ್ಯುಬಲ್ ಫೈಬರ್, ನಾನ್ ಸಾಲ್ಯುಬಲ್ ಫೈಬರ್ ಅಂತ ಹೇಳ್ತೀವಿ. ಈ ರಾಗಿ ಬಂದ್ಬಿಟ್ಟು ನಾನ್ ಸಾಲ್ಯುಬಲ್ ಫೈಬರ್. ಓಕೆ, ನಮ್ ಸೈಡ್ ನೀವು 4-5 ರೊಟ್ಟಿ ತಿನ್ನೋರು ನೋಡ್ತೀರಾ, ಬಟ್ ಜೋಳದ ರೊಟ್ಟಿ, ಇದು ರಾಗಿ ರೊಟ್ಟಿ 4-5 ತಿನ್ನಕ್ ಆಗಲ್ಲ. ಯಾಕಂದ್ರೆ ಅದು ಸಾಲ್ಯುಬಲ್ ಫೈಬರ್ ಅಲ್ಲ, ನಾನ್ ಸಾಲ್ಯುಬಲ್ ಫೈಬರ್. ಸೊ ಅದಂತ ರಿಚ್ ಫೈಬರ್ ಇರತಕ್ಕಂಥ ಫುಡ್ ನಮ್ಮ ದೇಶದಲ್ಲಿ ಇಟ್ಕೊಂಡು ನಾವ್ಯಾಕೆ ಪರದೇಶದವ್ರನ್ನ ನಾವು ಫಾಲೋ ಮಾಡಬೇಕು, ವೆಸ್ಟರ್ನ್ ಕಲ್ಚರ್ನ? ಈಗ ಬಿಡಿ, ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ಪಿಜ್ಜಾ, ಬರ್ಗರಿಗೆ ಬಂದಿದ್ದಾರೆ, ಚಪಾತಿನೂ ಬಿಟ್ಟು ಮುಂದಕ್ಕೆ ಹೋಗಿದ್ದಾರೆ ಈಗ. ಓಕೆ, ನಾವಿನ್ನು ಚಪಾತಿಲೇ ಇದೀವಿ, ಅದನ್ನ ರಿವರ್ಸ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇದೀವಿ. ಚಪಾತಿ ಬೇಡ 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 ಅಂತ ಹೇಳ್ತಾ ಇದೀವಿ. ಓಕೆ, ಅದಾದ್ಮೇಲೆ ನೋಡಿ, ಈಗ ಮಡಿಕೇರಿ ಆ ಸೈಡ್ ಎಲ್ಲ ಡೈಲಿ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇರುತ್ತೆ, ವೈನ್ ತಗೊಳ್ಳೋ ಅಭ್ಯಾಸ ಇರುತ್ತೆ.
ಈಗ ಏನಂತಂದ್ರೆ ಯಾಕೆ ಅವ್ರು ವೈನ್ ಕುಡಿತಾರೆ, ಆ ಅಲ್ಲಿ ಕುಡಿದ್ರೆ ಅವ್ರು ಯಾಕೆ ಚಳಿ. ರೋಗ ಬರಲ್ಲ ಅಂದ್ರೆ ಚಳಿ ಇದೆ. ಅದು ಅವ್ರ ಮನೇಲೆ ಮಾಡ್ಕೊಳ್ಳೋದು. ಓಕೆ, ನೀವು ಅದನ್ನೇ ಹೋಗಿ ಬಿಜಾಪುರದಲ್ಲಿ ವೈನ್ ಕುಡಿದ್ರೆ ಓಕೆ, ಅಲ್ಲಿ ಜನನೇ ಹೇಳ್ತಾರೆ ಸರ್ ಹೀಟ್ ಆಗುತ್ತೆ ನನಗೆ ಅಂತ ಹೇಳಿ, ಅಂದಮೇಲೆ ನಮ್ಮ ದೇಹ ಅಬ್ಸರ್ವ್ ಮಾಡ್ತಾ ಇಲ್ಲ. ಓಕೆ, ಈಗ ನೀವು ಗೋಧಿನ 4 ದಿನ ತಿನ್ನಿ, ಚಪಾತಿನ ಕಂಟಿನ್ಯೂಸ್ ಆಗಿ ಬೆಳಗ್ಗೆ 2, ಮಧ್ಯಾಹ್ನ 2, ರಾತ್ರಿ 2, ಈ ತರ 4 ದಿನ ತಿನ್ನಿ. 4ನೇ ದಿನ ನಿಮಗೆ ಏನಾಗುತ್ತೆ ಅಂದ್ರೆ ಓವರ್ ಹೀಟ್ ಆಗ್ಬಿಡುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ ಎಷ್ಟೋ ಜನಕ್ಕೆ. ಕಾನ್ಸ್ಟಿಪೇಷನ್ ಆಗುತ್ತೆ. ಅದಾದ್ಮೇಲೆ ಪೈಲ್ಸೇ ಬಂದ್ಬಿಡುತ್ತೆ, ಬ್ಲೀಡಿಂಗ್ ಆಗುತ್ತೆ, ಉರಿ ಬರುತ್ತೆ. ಯಾಕಂದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ ದೇಹಕ್ಕೆ ಆಗದೆ ಇರೋ ಅದೇ ರೊಟ್ಟಿ ತಿನ್ನಿ 4 ದಿನ. ನಾನು ಇವತ್ತು ಬೆಳಗ್ಗೆ ಸರ್ ಇವು ಬಂದಿರೋದ್ರಿಂದ ಇಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಊಟ ಅಂತ ಒಂದು ಬೋರ್ಡ್ ಹಾಕಿದ್ರು. ಓಕೆ, ಸೊ ಅಲ್ಲಿ ಹೋಗಿ 4 ರೊಟ್ಟಿ ತಿಂದೆ, ಇಷ್ಟು ರೈಸು. ನಮ್ ದೇಹಕ್ಕೆ ಕಾರ್ಬ್ಸು ಬೇಕು, ನಾವು ಕಾರ್ಬ್ಸ್ನ ಬಿಟ್ಟು ಜೀವನ ಮಾಡ್ತೀವಿ ಅನ್ನಂಗಿಲ್ಲ, ಸ್ವಲ್ಪ ಬೇಕು. ಸೊ 4 ರೊಟ್ಟಿ ಇಷ್ಟು ರೈಸ್ ತಿಂದೆ, ಮತ್ತೆ ನನ್ನ ಕರ್ಕೊಂಡಿಸಿ 4 ರೊಟ್ಟಿ ತಿಂತೀನಿ ನಾನು. ಓಕೆ, ಅಂದ್ರೆ ನಮ್ಮ ಆರೋಗ್ಯನೇ ನಮ್ಮ ಭಾಗ್ಯ. ಓಕೆ, ನಾವು ಅದನ್ನ ಬಿಟ್ಟು ಏನ್ ಆರೋಗ್ಯಂ ಪರಂ ಧನಂ ಅಂತ ಹೇಳ್ತೀವಿ ನಾವು. ಓಕೆ, ನಮ್ಮ ಆರೋಗ್ಯನೇ ಎಲ್ಲ ಐಶ್ವರ್ಯಕ್ಕಿಂತ ದೊಡ್ಡದು. ನಾವ್ ಯಾಕೆ ಅದನ್ನ ಹಾಳು ಮಾಡ್ಕೋಬೇಕು ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡಿ. ನೀವು ಇನ್ನೂ ಒಂದು ವೆಸ್ಟರ್ನ್ ಕಲ್ಚರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಟಾಯ್ಲೆಟ್ ಇರ್ತದಲ್ಲ ಸರ್, ಕಮೋಡ್ಗಳೆಲ್ಲ ಇದಾವೆ, ವೆಸ್ಟರ್ನ್ ಟಾಯ್ಲೆಟ್, ಇಂಡಿಯನ್ ಟಾಯ್ಲೆಟ್ ಅಂತ. ಆಕ್ಚುಲಿ ಆತರ ಇಲ್ಲ, ಬಟ್ ಅದ್ರ ಬಗ್ಗೆ ಮತ್ತೊಂದು ಎಪಿಸೋಡ್ ಅಲ್ಲಿ ಮಾತಾಡೋಣ. ಈಗ ನೋಡಿ, ಇಂಡಿಯನ್ ಟಾಯ್ಲೆಟ್ ಅಲ್ಲಿ ನೀವು ಕುತ್ಕೊಂಡ್ರೆ ಅದಕ್ಕೆ ನಾವು ಮಲಾಸನ ಅಂತ ಹೇಳ್ತೀವಿ. ಯೋಗಾಸನದಲ್ಲಿ ಒಂದು ಆಸನ, ಯೋಗಾಸನದಲ್ಲಿ ಒಂದು ಆಸನ, ಮಲಾಸನ ಅಂತ ಹೇಳ್ತೀವಿ. ಅದೇ ನೀವು ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ಕುತ್ಕೊಂಡ್ರೆ ಅದಕ್ಕೆ ಆಸನ ಅಂತ ಹೆಸರೇ ಇಲ್ಲ, ನೀವು ಚೇರಲ್ಲಿ ಕೂತಂಗ್ ಆಗಿರುತ್ತೆ. ಅಂದ್ರೆ ಎಲ್ಲಿ ಪ್ರೆಸರ್ ಬೀಳಲ್ಲ. ಓಕೆ, ಏನ್ ಅರ್ಜೆಂಟ್ ಬಂದಿರುತ್ತೆ ಅದು ಮಾತ್ರ ಹೋಗುತ್ತೆ, ಮತ್ತೊಂದು ತಾಸು 2 ತಾಸು ಮತ್ತೆ ಬರುತ್ತೆ. ಅದೇ ನೀವು ಮಲಾಸನದಲ್ಲಿ ಮೋಷನ್ಗೆ ಹೋಗ್ರಿ, ಎಷ್ಟು ಸತೆ ಹೋದ್ರು ನಿಮಗೇನಂತಂದ್ರೆ ಒಂದ್ಸತಿ ಹೋಗ್ಬಿಟ್ರೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ, ಮತ್ತೊಂದ್ಸತಿ ಬರಲ್ಲ. ನಿಮಗೆ ನ್ಯಾಚುರಲ್ ಪ್ರೆಷರ್ ಬೀಳುತ್ತೆ. ನ್ಯಾಚುರಲ್ ಪ್ರೆಸರ್ ಬಿಲ್ಡ್ ಆಗುತ್ತೆ. ಈಗ ನೋಡ್ರಿ, ಹಿಂಗ್ ಕುತ್ಕೊಂಡಾಗ ಎಲ್ಲ ಪ್ರೆಸರ್ ಬಿಲ್ಡ್ ಆಗುತ್ತೆ. ಅಂದ್ರೆ ನಮ್ ತಂದಲ್ಲಿ ಸಿಕ್ಕಾಪಟ್ಟೆ ಇದೆ ಸರ್, ಬೇರೆಯವ್ರು ಕಲಿಯುವಂತದ್ದಿದೆ. ಇವಾಗ ಯಾರು ಕೂರೋದು ಇಲ್ಲ ಸರ್, ಇಂಡಿಯನ್ ಟಾಯ್ಲೆಟ್ಸ್ ಯೂಸ್ ಮಾಡಲ್ಲ ಇವಾಗ. ಸರ್, ನನಗೊಂದು ಮಾಹಿತಿ ಪ್ರಕಾರ ಈ ಲಂಡನ್ ಅಲ್ಲಿ ಒಂದು ಪೈಲ್ಸ್ ಟ್ರೀಟ್ಮೆಂಟ್ ಸೆಂಟರ್ ಅಂತ ಇದೆ ಅಂತೆ. ಓಕೆ, ಅಂದ್ರೆ ಅಲ್ಲಿ ಆ ಸೈಡ್ ತುಂಬಾ ಜನರು ಜಾಸ್ತಿ ಅಂತೆ. ಅಲ್ಲಿ ಏನಂದ್ರೆ ಫಸ್ಟ್ ಅವ್ರಿಗೆ ಟಾಯ್ಲೆಟಿಗೆ ಕೂರೋದು ಅಭ್ಯಾಸ ಮಾಡಿಸ್ತಾರಂತೆ, ಇಂಡಿಯನ್ ಕಲ್ಚರ್ ಅಂತ. ಅಂದ್ರೆ ಫಸ್ಟ್ ಅವ್ರನ್ನ ಪ್ರಿಪೇರ್ ಮಾಡ್ತಾರೆ, ನೀವು ಈ ತರನೇ ಕುತ್ಕೋಬೇಕು. ಸರ್, ಮಂಡಿ ನೋವು ಬರಲ್ಲ ಸರ್ ಮಲಾಸನ ಮಾಡೋದ್ರಿಂದ. ಓಕೆ, ಪೈಲ್ಸ್ ಸಾಧ್ಯನೇ ಇಲ್ಲ ಸರ್. ನೀವು ಬೇಕಾದ್ರೆ ನೋಡಿ, ವೆಸ್ಟರ್ನ್ ಕಲ್ಚರ್ ಅಲ್ಲಿ ಇರೋರ್ಗೆನೆ ಪೈಲ್ಸ್ ಬರೋದು, ಇಂಡಿಯನ್ ಕಲ್ಚರ್ ಟಾಯ್ಲೆಟ್ ಯೂಸ್ ಮಾಡೋರಿಗೆ ಪೈಲ್ಸ್ ಬರಲ್ಲ. ಓಕೆ, ಅದಾದ್ಮೇಲೆ ನಿಮಗೆ ಯಾವುದೇ ರೀತಿಯ ಒಳಗಡೆ ಇನ್ನೂ ಇದೆ ಅನ್ನೋ ಫೀಲ್ ಇರಲ್ಲ. ಅಂದ್ರೆ ಈಗ ನಾನು ಜನರಿಗೆ ಅರ್ಥ ಆಗ್ಲಿ ಅಂತ ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದೀನಿ. ಈಗ ಟಾಯ್ಲೆಟ್ಗೆ ಹೋಗಿ ಹೊರಗೆ ಬರುವಾಗ ಒಂದು ಪ್ರಶ್ನೆ ಇರುತ್ತೆ ಅವ್ರ ತಲೆಯಲ್ಲಿ, ಕೂತಾಗ ತುಂಬಾ ಪ್ರಶ್ನೆಗಳು ಇರ್ತವೆ, ಉತ್ತರನೂ ಸಿಕ್ಕಿರುತ್ತೆ, ಬಟ್ ಎದ್ದು ಬರುವಾಗ ಒಂದು ಪ್ರಶ್ನೆ ಇರುತ್ತೆ, ಪೂರ್ತಿ ಕ್ಲಿಯರ್ ಆಯ್ತಾ? ಅದೇ ನೀವು ಮಲಾಸನದಲ್ಲಿ ಕೂತ್ಕೊಳ್ಳಿ, ಆ ಪ್ರಶ್ನೆನೇ ಬರಲ್ಲ ನಿಮಗೆ, ಕ್ಲಿಯರ್ ಆಗೋವರೆಗೂ ಎದ್ದೇಳಕ್ಕೆ ಬಿಡಲ್ಲ ಅದು. ಈಗ ನಾರ್ಮಲ್ ಆಗಿ ವೆಸ್ಟರ್ನ್ ಇದ್ರಲ್ಲಿ ಕೂರೋರ್ನ ಕರ್ಕೊಂಡೋಗಿ ಅದ್ರಲ್ಲಿ ಕೂರಿಸಿದ್ರೆ ಆಗಲ್ಲ, ಮಂಡಿ ನೋವು ಬರುತ್ತೆ, ಹಿಡ್ಕೊಂಡ್ಬಿಡುತ್ತೆ ಮಂಡಿ, ಆಗಲ್ಲಪ್ಪ ಅಂತಾರೆ. ಓಕೆ, ಅದು ಒಂದು ಇದನ್ನೇ ಬೇರೆ ಸರ್. ಈಗ ಯಾರು ಯೂಸು ಮಾಡ್ತಿಲ್ಲ ಈಗ. ಹೌದು, ಆಲ್ಮೋಸ್ಟ್ ಸರ್ 90% ಯೂಸ್ ಮಾಡ್ತಾ ಇಲ್ಲ. ನಮ್ಮ ಸೈಡ್ ಇದಾವೆ, ಇನ್ನು ನಾನು ನೋಡಿದ್ದೀನಿ. ಬಟ್ ಈಗ ಏನಂದ್ರೆ ಮನೆ ಕಟ್ಟುವಾಗ ಸಪ್ರೇಟ್ ಆಗಿ ಅದನ್ನ ಇದು ಮಾಡ್ತಾರೆ. ನನ್ನ ಮನೆಯಲ್ಲಿ ನಾನು ಮನೆ ಕಟ್ಟಿಸಿದ್ದೀನಿ, ಆ ಮನೆಯಲ್ಲಿ ಇವತ್ತಿಗೂ ಇಂಡಿಯನ್ ಟಾಯ್ಲೆಟೇ ಇರೋದು. ಮತ್ತೆ ಸರ್, ಈಗ ತಿನ್ನೋ ವಿಚಾರದಲ್ಲಿ ಈಗ ನಮ್ಮ ಪೂರ್ವಜರೆಲ್ಲ ಏನ್ ತಿಂತಾ ಬಂದಿದ್ರಲ್ಲ, ನಮ್ಮ ಅಜ್ಜಿ ತಾತಂದ್ರು ಮುತ್ತಾತಂದ್ರು, ಅವರು ತಿಂದಂತ ಊಟದ ಆಹಾರ ಪದ್ಧತಿ ಏನಿತ್ತು, ಅದರಿಂದ ಯಾವತ್ತೂ ಈ ಬೇಬಿ ಶುಗರ್ಗಳು ಬರ್ಲಿಲ್ಲ ಅಲ್ವಾ? ಹೌದು ಸರ್, ಆ ಕಾನ್ಸೆಪ್ಟೇ ಇರ್ಲಿಲ್ಲ ಸರ್. ಶ್ರೀಮಂತರ ಕಾಯಿಲೆ ಅಂತ ಇದ್ರು BP ಶುಗರ್, ಅಪರೂಪದ ಕಾಯಿಲೆ. ತುಂಬಾ ಕೆಲಸ ಮಾಡದೇ ಇರೋರ್ಗೆ, ಆಕ್ಟಿವ್ ಇಲ್ಲದೆ ಇರೋರ್ಗೆ, ಆ ಥರದವ್ರಿಗೆ 100ರಲ್ಲಿ 1000ದಲ್ಲಿ ಒಬ್ಬರಿಗೆ ಬರ್ತಿತ್ತೇನೋ. ಬಟ್ ಈಗ ಏನಾಗಿದೆ ಅಂತಂದ್ರೆ, ಒಂದ್ ಮನೇಲಿ 4 ಜನ ಇದಾರೆ ಅಂದ್ರೆ ಒಬ್ರು BP, ಒಬ್ರು ಶುಗರ್ ಪೇಷಂಟ್, ಇನ್ನೊಬ್ರು 2 ಥೈರಾಯ್ಡ್, ಅದು ಇದು ಎಲ್ಲ ಥೈರಾಯ್ಡ್. ಈಗ ಅವು ಏನಂದ್ರೆ ಸಾಯೋ ತನಕ ಗುಳಿಗೆ ನುಂಗೋ ರೋಗಗಳು ಅಂತ ಹೆಸರು ಅದಕ್ಕೆ. ಈಗ ಬಂತು ಅಂದ್ರೆ ಮುಗಿತಪ್ಪ ನಮ್ಮ ಜೀವನ ಅನ್ನೋ ಲೆಕ್ಕದಲ್ಲಿ ತುಂಬಾ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಶುಗರ್ ಬಂತು ಅಂದ ತಕ್ಷಣನೇ. ಸಣ್ಣ ಮಕ್ಳಿಗೆ ಬರ್ತಾ ಇದೆ ಸರ್. ಅವು ಚಿಕ್ಕ ಚರ್ಮ, ಅದು ಒಂಥರ ಸ್ಮೂತ್, ಒಂಥರ ಹೂ ಮುಟ್ಟಿದಂಗೆ ಆಗುತ್ತೆ ಮಕ್ಕಳ ಚರ್ಮನ, ಅದಕ್ಕೆ ಇಂಜೆಕ್ಷನ್ ಮಾಡ್ತಾರೆ. ಅದನ್ನ ನೋಡಿದ್ರೆ ಕರ್ಳು ಕಿತ್ತು ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯತೆಯಿಂದ ಆ ಥರ ಮಾಡ್ತಾ ಇರೋದಿಲ್ಲ ಸರ್. ಮತ್ತೆ ಈಗ ಶುಗರ್ ಬಂತು ಅಂತ ಯಾರಿಗಾದ್ರೂ ಗೊತ್ತಾದ್ರೆ, ಈಗ ಮುಂಚೆ ಶುಗರ್ ಬಂದ್ರೆ ಅಪರೂಪಕ್ಕೆ ನೀವು ಹೇಳ್ದಂಗೆ ಅದು ಶ್ರೀಮಂತರ ಕಾಯಿಲೆ, ಯಾರಿಗೋ ಬರ್ತಿತ್ತು, ಅಥವಾ 50-60ಕ್ಕೆಲ್ಲ ಬರೋದು, 60ಕ್ಕೂ ಕೂಡ ಡಿಟೆಕ್ಟ್ ಆಗ್ತಿತ್ತು ಆ ಥರದೆಲ್ಲ. ಇವಾಗ ನಿಮಗೆ 20 ವರ್ಷಕ್ಕೆ ಬಂದ್ಬಿಡತ್ತೆ, 15ಗೆ ಬಂದ್ಬಿಡತ್ತೆ, 30-40ಕ್ಕೆಲ್ಲ ಬಂದ್ಬಿಡತ್ತೆ. ಈ ಶುಗರ್ ಬಂದ ಮೇಲೆ ಇದನ್ನ ರಿವರ್ಸ್ ಮಾಡ್ಬೋದಾ?
ಸರ್, ನೀವು ಈ ಪ್ರಶ್ನೆ ನನಗೆ ಕೇಳಿ ತುಂಬಾ ಒಳ್ಳೇದಾಯ್ತು. ಆಮೇಲೆ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, 100% ರಿವರ್ಸ್ ಮಾಡ್ಬೋದು. ಇದರಲ್ಲಿ ಮತ್ತೆ ಎರಡು ಮಾತಿಲ್ಲ. ಯಾವ ರೀತಿ ರಿವರ್ಸ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಸರ್. ಹ್ಮ್. ನೀವು ಈ ಮಾರ್ಗದಲ್ಲಿ ಹೋದ್ರೆ ರಾಣೆಬೆನ್ನೂರಿಗೆ ಹೋಗ್ತೀರಾ, ಈ ಕಡೆ ಮಾರ್ಗದಲ್ಲಿ ಎಷ್ಟು 1000 ಕಿಲೋಮೀಟರ್ ಹೋದ್ರೂ ರಾಣೆಬೆನ್ನೂರಿಗೆ ಹೋಗಲ್ಲ. ಕರೆಕ್ಟ್ ಕರೆಕ್ಟ್. ಓಕೆ, ಅಂದ್ರೆ ಯಾವ ದಾರಿ ಅದು ಬಹಳ ಇಂಪಾರ್ಟೆಂಟ್. ನೀವು ಆಯುರ್ವೇದದ ದಾರಿಯಲ್ಲಿ ಹೋಗ್ತೀನಿ ಅಂದ್ರೆ 100% ನೀವು ರಿವರ್ಸ್ ಮಾಡ್ಬೋದು. ಇಲ್ಲ ನಾ ಅಲೋಪತಿಕಲ್ಲಿ ಹೋಗ್ತೀನಿ, ಸಾಧ್ಯ ಇಲ್ಲ. ಓಕೆನಾ? ಅದರಲ್ಲಿ ವಿಧಾನಗಳಿದಾವೆ. ಟೈಪ್ 2 ಡಯಾಬಿಟಿಸ್ ಅಂತ ಇದೆ, ಟೈಪ್ 1 ಅಂತ ಇದೆ, ಅದರಲ್ಲಿ ಬೇರೆ ಬೇರೆ ತರ ಅಂತ ಇರ್ತವೆ. ಮಕ್ಕಳಿಗೆ ಬರೋ ಶುಗರ್ ಬೇರೆ, ಅಂದ್ರೆ ಎಲ್ಲರಿಗೂ ಒಂದೇ ಬರೋದು. ಶುಗರ್ ಅನ್ನೋ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ 50% ಆರಾಮಾಗ್ಬಿಡ್ತೀವಿ ನಾವು. ಓಕೆ, ಈಗ ಮೊದಲನೇದಾಗಿ ಶುಗರ್ ಅಂದ್ರೆ ಏನು, ಏನ ಕಾನ್ಸೆಪ್ಟ್? ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ 50% ಆರಾಮಾಗ್ಬಿಡ್ತೀವಿ. ಅದು ಕಾನ್ಸೆಪ್ಟ್ ಏನಂದ್ರೆ ಸರ್, ಸಿಂಪಲ್. ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸಿಸ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ. ಲೈಕ್ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ಥೈರಾಯ್ಡ್ ಅಂತ ಇದೆ ಅಲ್ವಾ, ಅದೇ ರೀತಿ ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ. ಅದು ಕನ್ನಡದಲ್ಲಿ ಮೇದೋಜೀರಕ ಗ್ರಂಥಿ ಅಂತ. ಈಗ ನೋಡ್ರಿ, ಮೇದೋಜೀರಕ ಗ್ರಂಥಿ ಅಂದ್ರೆ ಅದರಲ್ಲೇ ಅರ್ಥ ಇದೆ. ಮಧು ಅಂದ್ರೆ ಏನು? ಸ್ವೀಟ್. ಜೀರಕ ಅಂದ್ರೆ ಸಕ್ಕರೆನ ಕರಗಿಸುವಂತ ಒಂದು ಗ್ಲ್ಯಾಂಡ್ ಬಾಡಿ ಒಳಗಡೆ ಇದೆ. ಓಕೆ, ಸೊ ಆ ಮಧು ಜೀರಕ ಗ್ರಂಥಿ ನಮ್ಮ ದೇಹದಲ್ಲಿ ಇದೆ. ಅದ್ರ ಕೆಲಸ ಏನು? ಅದು ದೇವ್ರು ಕೊಟ್ಟಿರೋ ಕೆಲಸ. ಓಕೆನಾ? ಕೆಲಸ ಏನು ಅಂದ್ರೆ ಅದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಗ್ಲೂಕೋಸ್ ಅನ್ನ ಇನ್ಸುಲಿನ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಓಕೆ, ಅಂದ್ರೆ ಗ್ಲೂಕೋಸ್ ಬರುತ್ತೆ, ಇನ್ಸುಲಿನ್ ಆಗುತ್ತೆ, ಗ್ಲೂಕೋಸ್ ಬರುತ್ತೆ, ಇನ್ಸುಲಿನ್ ಆಗುತ್ತೆ. ಯಾವತ್ತು ಇದು ಗ್ಲೂಕೋಸನ್ನಾಗೇ ಮುಂದುವರಿಸುತ್ತಲ್ಲ, ಅವರು ಶುಗರ್ ಪೇಷಂಟ್. ಈಗ ಬಂದಿದ್ದ ಗ್ಲೂಕೋಸ್ ನ ಇನ್ಸುಲಿನ್ ಮಾಡ್ಬೇಕು. ಆದ್ರೆ ಇದು ಬಂದಿದ್ದ ಗ್ಲೂಕೋಸ್ ನ ಇನ್ಸುಲಿನ್ ಮಾಡದೆ ಗ್ಲೂಕೋಸ್ ಆಗೇ ಬಿಡ್ತು ಅಂತಂದ್ರೆ ಶುಗರ್. ಅದು ಶುಗರ್. ಓಕೆ, ಈಗ ನಾವು ಶುಗರ್ ಅಂದ್ರೆ ಏನು? ಸಕ್ಕರೆ. ಇನ್ಸುಲಿನ್ ಅಂದ್ರೆ ಶಕ್ತಿ. ಈಗ ನೀವು ಶುಗರ್ ಪ್ರಾಬ್ಲಮ್ ಇರೋರ್ನ ನೋಡ್ರಿ, ಯಾರಾದ್ರೂ ಹಿಂಗ್ ಕೂತಿರ್ತಾರೆ, ಕೈ ಹಿಂಗ್ ಇರ್ತಾರೆ, ಅದಾದ್ಮೇಲೆ ಒಂಥರ ಆಕ್ಟಿವ್ ಇರಲ್ಲ. ಓಕೆ, ಒಂಥರ ಮೋಟಿವೇಶನ್ ಇರಲ್ಲ ಅವ್ರ ಲೈಫಲ್ಲಿ. ಯಾಕಂದ್ರೆ ಶಕ್ತಿ ಇಲ್ಲ ಅವ್ರದ್ರಲ್ಲಿ ಅಂತ. ಓಕೆ, ಹಂಗಂತ ಈಗ ನಾವು ಆಯುರ್ವೇದದಲ್ಲಾದ್ರೆ ಪ್ಯಾಂಕ್ರಿಯಾಸ್ನೇ ಸರಿ ಮಾಡ್ಕೋಬಹುದು ಸರ್. ಆದ್ರೆ ಈ ಅಲೋಪತಿ ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೃತಕ ಇನ್ಸುಲಿನ್ ಕೊಡ್ತಾರೆ. ಓಕೆ, ಈಗ ಪ್ರಿಪೇರ್ಡ್ ಇನ್ಸುಲಿನ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ ದೇಹ ಆ ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಒಂದು ದೇಹಕ್ಕೆ ನ್ಯಾಚುರಲ್ ಒಂದು ಪವರ್ ಇದೆ, ಅದನ್ನ ಸರಿ ಮಾಡ್ಕೊಳ್ಳುತ್ತೆ. ಈಗ ಜ್ವರ ಬಂತು ಅಂದ್ರೆ ನೀವು ಮಾತ್ರೆ ತಗೊಂಡ್ರು ಆರಾಮಾಗ್ತೀರಾ, ಮಾತ್ರೆ ತಗೊಳ್ಳಿಲ್ಲ ಅಂದ್ರೂ ಆರಾಮಾಗ್ತೀರಾ. ಓಕೆ, ಬೇಕಾದ್ರೆ ನೀವು ಅಭ್ಯಾಸ ಮಾಡಿ ನೋಡಿ, ಗೊತ್ತಾಗುತ್ತೆ. ಬಾಡಿನೇ ರಿಪೇರಿ ಮಾಡ್ಕೊಳ್ಳುತ್ತೆ. ಅದರಲ್ಲಿ ಅಂತ ಸೆಲ್ಸ್ ಗಳಿದಾವೆ, ಆ ತರದ ಜೀವಕೋಶಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದಾವೆ. ಈಗ ಅದೇ ತರ ಶುಗರ್ಗೆ ಅಂತ ಬಂದಾಗ ಬೀಟಾ ಸೆಲ್ಸ್ ಅಂತ ಇರ್ತವೆ ಸರ್ ನಮ್ ದೇಹದೊಳಗಡೆ, ಅಂದ್ರೆ ಆ ಪ್ಯಾಂಕ್ರಿಯಾಸ್ ಒಳಗೆ. ಆ ಬೀಟಾ ಸೆಲ್ಸ್ ತನ್ನ ತಾನೇ ರಿಪೇರಿ ಮಾಡ್ಕೊಳ್ಳತಕ್ಕಂಥ ಶಕ್ತಿ ಇದೆ. ಈಗ ನೀವು ಉದಾಹರಣೆಗೆ ನಿಮ್ಗೀಗ ಒಂದು 30 years ಅಂತ ಅನ್ಕೊಳ್ಳಿ, ಒಂದು 30 ವರ್ಷದ ಮನುಷ್ಯ ನೀವು. ಓಕೆನಾ? ಈ 30 ವರ್ಷದಲ್ಲಿ ನೀವು ಒಂದಿನ ಏನಾಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಸುಸ್ತಾಗ್ಬಿಡುತ್ತೆ, ತಲೆ ಸುತ್ತ ಬರುತ್ತೆ. ನಿಮ್ ಫ್ರೆಂಡ್ಗೆ ಹೇಳ್ತೀರಾ, ನಿಮ್ ಫ್ರೆಂಡ್ ಏನ್ ಮಾಡ್ತಾರೆ, ಅವರು ಡಾಕ್ಟರ್ ಇರ್ತಾರೆ. ನಿಮ್ ಫ್ರೆಂಡ್ ಈಗ ನಮ್ ಜೊತೆಗಿರುವಂತ ಎಲ್ಲಾ ಫ್ರೆಂಡ್ಸ್ ಡಾಕ್ಟರ್ಸ್ ಅವರು. ಓಕೆ, ಅವ್ರು ಏನ್ ಮಾಡ್ಬಿಡ್ತಾರೆ, ನೀವು ಹೇಳಿದ ಅರ್ಥ ಅದು ಕರೆಕ್ಟ್, ಸತ್ಯ ಅದು ಅಲ್ವಾ? ನೀವು ಅವ್ರಿಗೆ ಹೇಳ್ಬಿಡ್ತೀರಾ, ಅವ್ರು ಇಮಿಡಿಯೇಟ್ಲಿ ನಿಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ಮಗ, ನಿನಗೆ ಶುಗರ್ ಬಂದಿದೆ. ಓಕೆ, ಹೇಳಿದ ತಕ್ಷಣ ಏನ್ ಮಾಡ್ತೀರಾ ನೀವು? ಅದೇ ಭಯದಲ್ಲಿ ಓಕೆ, ನಿಮ್ ದೇಹದಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದಕ್ಕೆ ನೀವು ಬದುಕಲು ಕಲೀರಿ ಅಂತ ಒಂದು ಸ್ವಾಮಿ ಜಗದಾತ್ಮಾನಂದ್ರು ಬರೆದಿರ್ತಕ್ಕಂಥ ಒಂದು ಬುಕ್ ಇದೆ. ಬೇಕಾದ್ರೆ ನೀವು ಅದನ್ನ ಓದ್ರಿ, ಗೊತ್ತಾಗುತ್ತೆ. ಅದ್ರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಓಕೆ, ವಿಷಯಾಂತರ ಮಾಡ್ತಾ ಇದ್ದೀನಿ, ಬಟ್ ಇದಕ್ಕೋಸ್ಕರ ಇರುವಂತ ಹೇಳಿ ಲಿಂಕ್. ಸ್ವಾಮಿ ಜಗದಾತ್ಮಾನಂದ್ರು ಬರೆದಿರ್ತಕ್ಕಂಥ ಬದುಕಲು ಕಲೀರಿ ಅನ್ನೋ ಬುಕ್ ಅಲ್ಲಿ ಒಂದು ಅಧ್ಯಾಯ ಬರುತ್ತೆ ಸರ್. ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಬೇರೆ ದೇಶದಲ್ಲಿ ಓಕೆ ಒಬ್ಬ ಗಲ್ಲು ಶಿಕ್ಷೆ ಆಗಿರ್ತಕ್ಕಂಥ ಕೈದಿನ ಹುಡುಕ್ತಾರೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅವರು. ಓಕೆ, ಆ ಗಲ್ಲು ಶಿಕ್ಷೆ ಆಗಿರ್ತಕ್ಕಂಥ ಕೈದಿನ ತಗೊಂಡ್ಬಿಟ್ಟು ಅವನ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅವನ ಹತ್ರ ಹೋಗಿ ಹೇಳ್ತಾರೆ, ನೋಡಪ್ಪ, ನಿನಗೆ ಗಲ್ಲು ಶಿಕ್ಷೆ ಆಗೈತಿ, ನಾಳೆ ಬೆಳಗ್ಗೆ ನಿನ್ನ ನೇಣಿಗೆ ಹಾಕ್ತಾರೆ. ಓಕೆ, ಆದ್ರೆ ನಾನು ನಿನ್ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನಿನ್ನ ಹೆಸರನ್ನ ಜಗತ್ ಜಾಹಿರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವಾಗ ಅವನದಕ್ಕೆ ಹೂ ಅಂತಾನೆ. ಏನಕ್ಕಂದ್ರೆ ಇವ್ರು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳಿ ಬಿಡು, ನಾಳೆ ಮಟ ಏನಾದ್ರು ಮಾಡ್ಕೊಳ್ಳಿ ಇವ್ರು ಅಂತ ಒಂದು ಕಾನ್ಸೆಪ್ಟ್ ಅವಂದು. ಹಂಗಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಆ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅವನ್ನ ಕರ್ಕೊಂಬಂದು ಒಂದು ರೂಮ್ ಅಲ್ಲಿ ಕೂರಿಸಿ ಒಂದು ನಾಗರಹಾವನ್ನ ತಗೊಂಬಂದು ಅವನಿಗೆ ತೋರಿಸ್ತಾರೆ. ಓಕೆ, ತೋರಿಸ್ಬಿಟ್ಟು, ನೋಡಪ್ಪ, ಈ ನಾಗರಹಾವು ವಿಷ ಇದೆ, ಇದಕ್ಕೆ ತುಂಬಾ ಸಿಕ್ಕಾಪಟ್ಟೆ ವಿಷ ಇದೆ, ಕಾರ್ಕೋಟಕ ವಿಷ. ಓಕೆ, ಇದು ಮನುಷ್ಯನಿಗೆ ಕಡಿದ್ರೆ ಸಾಯ್ತಾರೆ. ಓಕೆ, ಬಟ್ ಈ ರೂಮ್ ವೈಶಿಷ್ಟ್ಯತೆ ಏನು ಅಂತಂದ್ರೆ, ನಿನಗೆ ನಾವು ಇಲ್ಲಿ ಒಂದು ಟೆಸ್ಟ್ ಮಾಡ್ತಾ ಇದೀವಿ. ಓಕೆ, ಇದರಿಂದ ನೀನು ಎಷ್ಟೊತ್ತಿಗೆ ಸಾಯ್ತಿ ಅಂತ ಚೆಕ್ ಮಾಡ್ಬೇಕು ನಾವು.
ಓಕೆ ಅಂತ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣ ಅವನೇನ್ ಮಾಡ್ತಾನೆ, ಹಾವು ಕಡಿದ್ರೆ ಎಟ್ ಎ ಟೈಮ್ ಸತ್ತು ಬಿಡ್ಬೋದು. ನಮಗೆ 5-6 ನಿಮಿಷದಲ್ಲಿ ಮನುಷ್ಯ ಸತ್ತು ಬಿಡ್ತಾನೆ. ಸೊ ನೇಣಿಗೆ ಹಾಕಿದ್ರೆ 10-15 ನಿಮಿಷ ಒದ್ದಾಡಬೇಕು, ಅದೆಲ್ಲ ಪೇನ್ ಇರುತ್ತೆ. ಇದು ತುಂಬಾ ಒಳ್ಳೆ ಐಡಿಯಾ ಇದೆ ಅಂತೇಳಿ ಅವನು ಸೆಟಲ್ ಆಗ್ಬಿಡ್ತಾನೆ ಒಂದು ತಲೆಯಲ್ಲಿ. ಓಕೆ, ಅವಾಗ ಅವ್ನ ಕಣ್ಣಿಗೆ ಪಟ್ಟಿ ಕಟ್ತಾರೆ, ಬಟ್ಟೆ ಕಟ್ತಾರೆ. ಕಟ್ಟಿದ ಮೇಲೆ ಅವನ ಹತ್ರ ಹಾವು ತಗೊಂಡ್ಬರ್ತಾರೆ. ಅದು ಮುಸ್ ಮುಸ್ ಅನ್ನೋ ಸೌಂಡ್ ಕೇಳಿಸ್ತಾ ಇರುತ್ತೆ ಅವನಿಗೆ. ಓಕೆ, ಒಂದೇ ಕ್ಷಣ ಹಾವಿನ ಬಾಯಿನ ಹಿಡ್ಕೊಂಡು 2 ಗುಂಡು ಪಿನ್ನಿಂದ ಅವ್ನು ಚುಚ್ಚಿಬಿಡ್ತಾರೆ, ಸತ್ತೋಗ್ಬಿಡ್ತಾನ. ಓಕೆ, ಹಾವು ಕಚ್ಚಲ್ಲ. ಹಾವು ಕಚ್ಚಲಿಲ್ಲ. ಓಕೆ, 2 ಗುಂಡು ಪಿನ್ ಅಷ್ಟೇ ಅವನಿಗೆ ಚುಚ್ಚಿದ್ದು. ಬಟ್ ಅವನದು ದೇಹನ ತಗೊಂಡು ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ರೆ ಹಾವಲ್ಲಿ ಇರ್ತದಲ್ಲ ವಿಷ, ಆ ಪಾಯ್ಸನ್ ಅವನ ದೇಹದಲ್ಲಿ ಪತ್ತೆ ಆಗುತ್ತೆ. ಅಂದ್ರೆ ನಮ್ಮ ದೇಹ ಆ ಪಾಯ್ಸನಿಟಿಕ್ ಇರ್ತಕ್ಕಂಥ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ ನ್ಯಾಚುರಲಿ. ಇದೆಲ್ಲ ಹಾರ್ಮೋನ್ಸ್ ಕೆಲಸ. ಹೌದು, ನಮ್ಮ ಬಾಡಿಯಲ್ಲಿ ಏನೇ ಆಗ್ಬೇಕಂದ್ರೂ ಹಾರ್ಮೋನ್ಸ್ ಸರ್. ಒಬ್ಬ ಗಂಡು ಗಂಡಾಗಿರ್ಬೇಕು ಹಾರ್ಮೋನ್ಸ್, ಒಬ್ಬ ಗಂಡು ಹೆಣ್ಣಾಗ್ಬೇಕು ಹಾರ್ಮೋನ್ಸ್, ಒಂದು ಹೆಣ್ಣು ಗಂಡಾಗ್ಬೇಕು ಹಾರ್ಮೋನ್ಸ್. ಓಕೆ, ಒಂದು ಹೆಣ್ಣು ಹೆಣ್ಣಾಗಿರ್ಬೇಕು ಹಾರ್ಮೋನ್ಸ್. ಓಕೆ, ಈಗ ಹೆಣ್ಮಕ್ಳಲ್ಲಿ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆದ್ರೆ ಮೀಸೆ ಬರುತ್ತೆ, ಗಡ್ಡ ಬರುತ್ತೆ. ನೀವು ನೋಡಿದೀರಾ? ಕರೆಕ್ಟ್ ಅಲ್ವಾ? ಅದೇ ರೀತಿ ಗಂಡ್ಮಕ್ಳಲ್ಲಿ ಅದೇ ರೀತಿ. ಅಂದ್ರೆ ಹಾರ್ಮೋನ್ಸೇ ಎಲ್ಲ ಕೆಲಸ ಮಾಡೋದು. ಅದಕ್ಕೆ ನನ್ನ ಫ್ರೆಂಡ್ ಡಾಕ್ಟರ್ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಹಾಕ್ಬಿಡ್ತಾನೆ, ನೋಡು ಹಾವಿದೆ ಕಚ್ಚುತ್ತೆ ಅಂತೇಳಿ. ನಾನು ಅದಕ್ಕೆ ಕಚ್ಚಿತು ನನಗೆ ಹಾವು ಅಂತೇಳಿ ಸೀದಾ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಹಾಸ್ಪಿಟ್ಲಿಗೆ ಹೋಗೋ 1-2 ಗಂಟೆಯಲ್ಲಿ ಏನು ಮಾಡ್ಬಿಡ್ತೀನಿ ಅಂತಂದ್ರೆ ತಲೆಯಲ್ಲಿ ಅದನ್ನ ಆಲೋಚನೆ ಮಾಡ್ತಾ ಇರ್ತೀನಿ. ಶುಗರ್ ಬಂದ್ರೆ ಏನು ಮಾಡಬೇಕು, ಮುಗೀತು ಸ್ವೀಟ್ ತಿನ್ನೋದು, ನನ್ನ ಜೀವನನೇ ಮುಗೀತು, ನನಗೆ ಹೆಣ್ಣು ಸಿಗಲ್ಲ, ಅಥವಾ ಮದುವೆ ಆಗಿದ್ರೆ ಮಕ್ಕಳಾಗಲ್ಲ, ಅಥವಾ ಮಕ್ಕಳಾಗಿದ್ರೆ ಮಕ್ಕಳು ದೊಡ್ಡವರಾಗೋರ್ಗು ನಾ ಇರಲ್ಲ. ಈ ಥರದ ಆಲೋಚನೆಗಳು ಮನುಷ್ಯನಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ಅವ್ನು ಹೆದರ್ಕೊಂತ ಹಾಸ್ಪಿಟ್ಲಿಗೆ ಹೋಗ್ತಾನೆ. ಫೈನಲಿ ಹಾಸ್ಪಿಟ್ಲಿಗೆ ಹೋದಾಗ 100 120 ಅಥವಾ 130 ನಾರ್ಮಲ್. ಓಕೆ, 150 ವರೆಗೂ BP ಅಲ್ವಾ? ಶುಗರ್. ಓಕೆ ಓಕೆ, ನಾರ್ಮಲ್. ಈಗ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಟೆಸ್ಟ್ ಮಾಡಿಸ್ತಾನೆ. ಅವನು 2 ತಾಸು ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಲ್ವಾ ಸರ್? ಅದಾದ್ಮೇಲೆ ಅವನಿಗೊಂದು ಸ್ವಲ್ಪ ತಲೆ ಸುತ್ತಿದೆ ಅಂದ್ರೆ ವೀಕ್ನೆಸ್ ಇದ್ದಾನೆ. ಓಕೆ, ಅಲ್ಲಿ ಟೆಸ್ಟ್ ಮಾಡಿಸಿದ ತಕ್ಷಣನೇ ಅವನಿಗೆ ಶುಗರ್ ಬಂದ್ಬಿಟ್ಟು 170 ಬಂದ್ಬಿಡುತ್ತೆ. ರಿಯಲ್ ಕೇಲ್ ಸ್ಟಾರ್ಟ್, ಅಂದ್ರೆ ಹೊಸ ಆಟ ಸ್ಟಾರ್ಟ್ ಅಲ್ಲಿಂದ ಅವನ ಜೀವನದಲ್ಲಿ. ಓಹೋ, ನನಗೆ 170 ಶುಗರ್ ಬಂತು, ನನ್ನ ಫ್ರೆಂಡ್ ಹೇಳಿದ್ ನಿಜಾನೇ. ಓಕೆ, ಅವನ ಫ್ರೆಂಡು ಕರೆಕ್ಟ್ ಆದ, ಇಲ್ಲಿ ಇವನು ಶುಗರ್ ಪೇಷಂಟ್ ಆದ. ಅಲ್ಲಿಂದ ಏನ್ ಮಾಡ್ತಾನೆ, ಹಾಸ್ಪಿಟ್ಲಲ್ಲಿ ಆ ರಿಪೋರ್ಟ್ ತಗೊಂಡು ಡಾಕ್ಟರ್ ಹತ್ರ ಹೋಗ್ತಾರೆ. ಹೋದ ತಕ್ಷಣ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡ್ರಿ 1 ಮಂತಿನ ಮೆಡಿಸಿನ್ ಕೊಡ್ತೀನಿ. ಓಕೆ, 1 ತಿಂಗಳು ಈ ಮಾತ್ರೆ ತಗೋ. ಓಕೆ, 1 ತಿಂಗಳಲ್ಲಿ ನೀನು ನಾರ್ಮಲ್ ಆಗ್ಬಿಡುತ್ತೆ, ಆಮೇಲೆ ಮಾತ್ರೆ ಬಿಟ್ಟು ಬಿಡು ಅಂತ ಹೇಳ್ತಾರೆ. ಹಂಗಂದ ತಕ್ಷಣ ಇವ್ನು ಫುಲ್ ಖುಷಿ. ಯಾಕಂದ್ರೆ ಇವ್ನು ಅನ್ಕೊಂಡಿದ್ದೆಲ್ಲ ಏನು, ಸಹಾಯ ತನಕ ನುಂಗ್ಬೇಕು ಅದೆಲ್ಲ ಅನ್ಕೊಂಡಿದ್ದ. ಬಟ್ ಇವ್ರು ಡಾಕ್ಟರ್ ಹೇಳ್ತಾ ಇರೋದೇನು, 1 ತಿಂಗಳಲ್ಲಿ ಮುಗಿದು ಇಡ್ತೀನಿ, ಅಬ್ಸರ್ವೇಷನ್ ಮಾಡ್ತೀನಿ, ಗುಳಿಗೆ ದಿನ ಒಂದೊಂದು ಗುಳಿಗೆ ನುಂಗು ಅಂತ ಹೇಳ್ತಾರೆ. ಸ್ಟಾರ್ಟ್ ಆದ ತಕ್ಷಣ ಗುಳಿಗೆ ಒಂದೊಂದೇ ನುಂಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಅವ್ನಿಗೇನಾಗುತ್ತೆ, ದೇಹ ಸೆಟ್ ಆಗ್ಬಿಡುತ್ತೆ. 1 ಮಂತ್ ಕನ್ಸಿಸ್ಟೆನ್ಸಿ. ಒಂದು ಕೆಲಸ ಮಾಡಿ, ದಿನ ಬೆಳಗ್ಗೆ 6 ಗಂಟೆಗೆ ಎದ್ದೇಳಿ 1 ತಿಂಗಳು. 1.5 ತಿಂಗಳು ಆದ್ಮೇಲೆ ನೀವು 6 ಗಂಟೆಗೆ ಎದ್ದೇಳ್ತೀರಾ. ಚಾಲೆಂಜ್ ಇದು ನಂದು. ನಮ್ ದೇಹ ಸೆಟ್ ಆಗುತ್ತೆ ಸರ್, ವೆದರ್ಗೂ ಸೆಟ್ ಆಗುತ್ತೆ, ಐಡಿಯಾಲಜಿಗೂ ಸೆಟ್ ಆಗುತ್ತೆ. ನೀವು 1 ತಿಂಗಳು ಬುಕ್ ಓದಿ, 1 ತಿಂಗಳಾದ್ಮೇಲೆ ಬುಕ್ ಓದಿಲ್ಲ ನಿಮಗೆ ಬೇಸರ ಆಗುತ್ತೆ. ಅಂದ್ರೆ ಬಯೋಲಾಜಿಕಲ್ ಕ್ಲಾಕ್. ಓಕೆ, 1 ಮಂತ್ ನಾವ್ ಏನ್ ಮಾಡ್ತೀವಿ, 1 ಮಂತ್ ಬೇಡ, 1 ವಾರ ಮಾಡಿದ್ರೆ ಸಾಕು, 21 ದಿನ. 21 ದಿನ. ಹೌದು, ಬಟ್ ನಾವು 1 ಮಂತ್ ಮಾಡಿದಾಗ ನಾವು ಸೆಟ್ ಆಗ್ಬಿಡ್ತೀವಿ. ಅದಾದ್ಮೇಲೆ ಅಡಿಕ್ಟ್ ಆಗ್ಬಿಡ್ತೀವಿ. ಉದಾಹರಣೆಗೆ ಡ್ರಿಂಕ್ಸ್ ಅಡಿಕ್ಟ್ ಆದಂಗೆ, ಡ್ರಗ್ಸ್ ಅಡಿಕ್ಟ್ ಆದಂಗೆ. ಸೊ ಆ ಒಂದು ಕೆಮಿಕಲ್ ಡ್ರಗ್ಗಿಗೆ ನಾವು ಅಡಿಕ್ಟ್ ಆಗ್ತೀವಿ. ಅದಾದ್ಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಓಕೆ, ಹೋದಾಗ ಶುಗರ್ ನಾರ್ಮಲ್ ಇರುತ್ತೆ. ಓಕೆ, ನಾರ್ಮಲ್ ಇದೆ, ಬಟ್ ಏನ್ ಮಾಡೋಣ, ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡೋಣ. ಓಕೆ, ಮೆಡಿಸಿನ್ ಬಿಟ್ಟ ತಕ್ಷಣ ಇಳಿಯುತ್ತೆ, ಹೆಚ್ಚಿಗೆ ಆಗ್ಬಿಡುತ್ತೆ ಮತ್ತೆ. ಸೊ ಈ ತರ ಅನ್ಕೊಂಡು ಏನ್ ಮಾಡ್ಬಿಡ್ತಾರೆ, ಅಲ್ಲಿಗೆ ಒಂದು ಮನುಷ್ಯ ಒಂದು ಕಂಪನಿಯ ಒಂದು ಇಂಗ್ಲಿಷ್ ಮೆಡಿಸಿನ್ಗೆ ಸೆಟ್ ಆಗ್ಬಿಡ್ತಾನೆ. ಓಕೆ, ಅಲ್ಲಿಂದ ಸಾಯೋ ತನಕ ನುಂಗ್ಬೇಕು. ಅಲ್ಲಿಂದ 1 ವರ್ಷ 2 ವರ್ಷ ಆ ಗುಳಿಗೆ ನುಂಗ್ತಾನೆ. ಅದಾದ್ಮೇಲೆ ಆ ಗುಳಿಗೆ ಮನುಷ್ಯನ ದೇಹದಲ್ಲಿ ಕೆಲಸ ಮಾಡಂಗಿಲ್ಲ. ಓಕೆ, ಮತ್ತೆ ಇನ್ನೊಂದು ಸ್ವಲ್ಪ ಪವರ್ ಬೇಕು. ಅವಾಗ ಸ್ವಲ್ಪ ಹೈ ಡೋಸ್, 500 mg ಇರೋದು 1000 mg ಆಗುತ್ತೆ, 1000 mg ಇರೋದು 2000 mg ಆಗುತ್ತೆ. ಓಕೆ, ಈ ತರ ಜಾಸ್ತಿ ಆಗ್ತಾ ಕೊನೆಗೆ ಏನ್ ಮಾಡ್ತಾರೆ, ಇಲ್ಲ ಟ್ಯಾಬ್ಲೆಟ್ ವರ್ಕ್ ಆಗಲ್ಲ, ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ಬಿಡೋಣ. ಇನ್ಸುಲಿನ್ ಇಂಜೆಕ್ಷನ್ ಸ್ಟಾರ್ಟ್ ಆಯ್ತು. ಸರ್ ನಾನು ಒಂದು 1000 ಉದಾಹರಣೆ ಕೊಡ್ತೀನಿ ಸರ್ ಈ ತರ ಆಗಿರೋದನ್ನ. ಇದಕ್ಕೆ ನಾವ್ ಯಾಕೆ ಹೋಗ್ಬೇಕು? ನಾನು ಹೇಳೋದು, ಯಾಕೆ ನಿಮಗೆ ಯಾವತ್ತು ಶುಗರ್ ಜಾಸ್ತಿ ಆಗಿಲ್ವ ಹುಡ್ದಾಗಿಂದ? ಚಿಕ್ಕವರಿದ್ದಾಗ ನೀವು ಸ್ಕೂಲಲ್ಲಿ ಪ್ರೇಯರ್ ಮಾಡುವಾಗ ಬಿದ್ದಿಲ್ವಾ ಯಾವಾಗ್ಲೂ? ಅವಾಗ ಹೋಗಿ ಶುಗರ್ ಟೆಸ್ಟ್ ಮಾಡಿದೀರಾ? ಇಲ್ಲ ಅಲ್ವಾ? ಆಮೇಲೆ ಫ್ರೆಂಡ್ಸ್ ಜೊತೆ ಜಗಳ ಮಾಡುವಾಗ, ಓಕೆ, ತುಂಬಾ ಏನಾದ್ರೂ ವಾಮಿಟ್ ಇದೆಲ್ಲ ಆದಾಗ ಯಾವಾಗ್ಲೂ ಶುಗರ್ ಟೆಸ್ಟ್ ಮಾಡಿಸಿಲ್ಲ ನಾವು ಯಾವಾಗೂ. ಸರ್ ಮತ್ತೇನು ಅಂದ್ರೆ, ಈಗ ಉದಾಹರಣೆಗೆ ಹೌದು, ಇವಾಗ ನೀವು ಶುಗರ್ನ ಹೆಂಗ್ ರಿವರ್ಸ್ ಮಾಡಬಹುದು ಅಂತ ಕೂಡ ಇವಾಗ ನೀವು ಹೇಳ್ತೀರಾ ಅಲ್ವಾ? ಈಗ ಆಲ್ರೆಡಿ ಶುಗರ್ ಟ್ಯಾಬ್ಲೆಟ್ ತಗೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ, ಅವ್ರ ಮಧ್ಯೆ ನಿಲ್ಸಕ್ಕೂ ಭಯ ಅವರಿಗೆ. ಹೌದು,
ಸರ್ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸಡನ್ ಆಗಿ ನೀವು ಬಂದ್ರಿ ನಮ್ಮ ಹತ್ರ ಶುಗರ್ ಮಾತ್ರೆ ಬಿಟ್ಬಿಡಿ ಅಂತ ಹೇಳಲ್ಲ. ಓಕೆ, ಮೊದಲು ಆಯುರ್ವೇದದಲ್ಲಿ ಏನಿದೆ ಅದನ್ನ ಕೊಡ್ತೀವಿ. ಓಕೆ, ನಮ್ಮ ಸಂಸ್ಥೆಯಲ್ಲಿ ಒಂದಿಷ್ಟು ಆಯುರ್ವೇದದ ಗಿಡಮೂಲಿಕೆಗಳನ್ನ ಬಳಸಿ ಶುಗರ್ಗಾಗಿನೇ ರಿವರ್ಸಲ್ ಕಿಟ್ ಅಂತ ರೆಡಿ ಮಾಡಿದೀವಿ. ಓಕೆ, ಒಂದು ಅದರಲ್ಲಿ ಟ್ರಿಪಲ್ ಸ್ಟೆಮ್ ಸೆಲ್ ಅಂತ ಇದೆ. ಓಕೆ, ಏನದು? ಇದು ಟ್ರಿಪಲ್ ಸ್ಟೆಮ್ ಸೆಲ್ ಅಂತ ಹೇಳಿ ಒಂದು ಡ್ರಾಪ್ಸ್. ಓಕೆ, ಓಕೆ, ಈ ಡ್ರಾಪ್ ಬಗ್ಗೆ ನಿಮಗೆ ಮೋದಿಜಿಯವರು ಮಾತಾಡಿರೋ ವಿಡಿಯೋನು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಸೂಪರ್. ಓಕೆ, ಅಂದ್ರೆ ಈ ಒಂದು ಸಿಸ್ಟಮ್ ಬಗ್ಗೆ. ಓಕೆ, ಈ ಡ್ರಾಪ್ಸ್ ಕೆಲಸ ಏನು ಅಂತಂದ್ರೆ ನಮ್ಮ ಬಾಡಿಯಲ್ಲಿ ಯಾವ ಸೆಲ್ಗಳು ಡ್ಯಾಮೇಜ್ ಆಗಿದ್ದಾವೆ, ಡೆಡ್ ಆಗಿದ್ದಾವೆ ಅಥವಾ ಬೇಗ ಸಾಯ್ತಾ ಇದ್ದಾವೆ. ಒಂದು ಸೆಲ್ಸ್ ನ ಲೈಫ್ ಟೈಮ್ ಅಂತ ಇರುತ್ತೆ. ಓಕೆ, ಅದು ಒಂದು ಟೈಮ್ ಸೈಕಲ್ ಅಂತ ಇರುತ್ತೆ. 120 ಡೇಸ್ ಬದುಕ್ತಾ ಇದ್ವು ಮುಂಚೆ, ಈಗ 100 ಡೇಸ್ ಬದುಕ್ತಾ ಇದಾವೆ. ಇನ್ನು ಸ್ವಲ್ಪ ದಿವಸ ಕಡಿಮೆ ಆಗ್ತಾ ಇದಾವೆ ಅಂದ್ರೆ ಜೀವಕೋಶಗಳ ಟೈಮಿಂಗ್ಸ್. ಅದು ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಹೋಗಿ ಈ ಡ್ರಾಪ್ಸ್ ಕೆಲಸ ಮಾಡುತ್ತೆ. ಉದಾಹರಣೆಗೆ ಪ್ಯಾಂಕ್ರಿಯಾಸ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂದ್ರೆ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಅಲ್ಲ, ಪ್ಯಾಂಕ್ರಿಯಾಸ್ ಅಲ್ಲಿರೋ ಸೆಲ್ಸ್ ಪ್ರಾಬ್ಲಮ್. ಓಕೆ, ಇದು ಹೋಗಿ ಏನ್ ಮಾಡುತ್ತೆ ಅಂತಂದ್ರೆ ಪ್ಯಾಂಕ್ರಿಯಾಸ್ ಅಲ್ಲಿ ಇರ್ತಕ್ಕಂಥ ಸೆಲ್ಸ್ ನ ರಿಸುವೆಂಟ್ ಮಾಡುತ್ತೆ, ರಿಪೇರ್ ಮಾಡುತ್ತೆ, ರಿಸುವೆಂಟ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಪ್ಯಾಂಕ್ರಿಯಾಸ್ ಚೆನ್ನಾಗಾಗುತ್ತೆ. ನಮ್ ದೇಹ ನ್ಯಾಚುರಲ್ ಇನ್ಸುಲಿನ್ ಉತ್ಪಾದನೆ ಮಾಡ್ತಾ ಇರುವಾಗ ನಾವ್ಯಾಕೆ ಆಚೆ ಕಡೆಯಿಂದ ತಗೋಬೇಕು? ಓಕೆ, ಈಗ ನಿಮ್ ಮನೇಲೆ 10 ತೆಂಗಿನಕಾಯಿ ಇದಾವೆ ಅಂತ ಅನ್ಕೊಳ್ಳಿ. ಓಕೆ, ಮಾರ್ಕೆಟ್ ಇಂದ ಯಾಕೆ ನೀವು ತರ್ತೀರಾ ತೆಂಗಿನಕಾಯಿನ? ನಿಮ್ ಮನೇಲಿ ಇದಾವಲ್ಲ ಆಲ್ರೆಡಿ, ಸಾಲದ ಬಿದ್ರೆ ನೋಡೋಣ. ಕರೆಕ್ಟ್ ಅಲ್ವಾ ಸರ್? ಈಗ ನಮ್ಮ ದೇಹ ಹೇಗೆ ಕನ್ಸ್ಯೂಮ್ ಮಾಡೋದು ಇದನ್ನ? ಸರ್ ಇದು ಒಂದೇ ಇಲ್ಲ, ಇದು ಒಂದು ಕಿಟ್ ಅಂತ ಬರುತ್ತೆ. 4 ಐಟಮ್ಸ್ ಬರುತ್ತೆ. ಒಂದು ಡಿಟಾಕ್ಸಿಫಿಕ್ ಟ್ಯಾಬ್ಲೆಟ್ ಅಂತ ಬರುತ್ತೆ. ಡಿಟಾಕ್ಸಿ ಟ್ಯಾಬ್ಲೆಟ್ ಕೆಲಸ ಏನಂದ್ರೆ ದೇಹ ಶುದ್ಧಿ ಮಾಡೋದು. ಅಂದ್ರೆ ಒಳಗಿರೋ ಕಸನೆಲ್ಲ ಲಿವರ್ ಕ್ಲೀನ್ ಮಾಡುತ್ತೆ, ಕೊಲೊನಲ್ ಕ್ಲೀನ್ ಮಾಡುತ್ತೆ, ಬ್ಲಡ್ ಕ್ಲೀನ್ ಮಾಡುತ್ತೆ. ಓಕೆ, ಕಂಪ್ಲೀಟ್ ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ಓಕೆ, ಅದು ಡಿಟಾಕ್ಸಿ ಪ್ಲಸ್ ಕೆಲಸ. ಅದಾದ್ಮೇಲೆ ಎರಡನೇ ಪ್ರಾಡಕ್ಟ್ ಏನು ಅಂತಂದ್ರೆ ಟ್ರಿಪಲ್ ಸ್ಟೆಮ್ ಸೆಲ್. ಇದು ದೇಹದಲ್ಲಿರ್ತಕ್ಕಂಥ ಒಂದು ನೈಜ ಒಂದು ಶಕ್ತಿಶಾಲಿ ಜೀವಕೋಶಗಳನ್ನ ಜಾಸ್ತಿ ಮಾಡುತ್ತೆ. ಓಕೆ, ಕ್ಯಾನ್ಸರ್ ಸೆಲ್ಸ್ ಕಡಿಮೆ ಆಗ್ತವೆ. ಓಕೆ, ಮೂರನೇದು ಏನ್ ಪ್ರಾಡಕ್ಟ್ ಅಂತಂದ್ರೆ ನಮ್ಮಲ್ಲಿ ಶುಗರ್ ಕಂಟ್ರೋಲ್ ಜ್ಯೂಸ್ ಅಂತ. ಇಮಿಡಿಯೇಟ್ಲಿ ಶುಗರ್ ಕಂಟ್ರೋಲ್ ಆಗ್ಬೇಕು. ಇವೆಲ್ಲ ಕೆಲಸ ಆಗೋ ತನಕ ಅವ್ರಿಗೆ ಪೇಷನ್ಸ್ ಇರಲ್ಲ. ನಮ್ಮ ಹತ್ರ ಬರೋರೆ 300, 400, 500 ಆದರೂ ಶುಗರ್ನವ್ರು ಬಂದಿರ್ತಾರೆ. ಸೊ ಅಂದ್ಮೇಲೆ ಅವ್ರಿಗೆ ಎಮರ್ಜೆನ್ಸಿ ಶುಗರ್ ನಾರ್ಮಲಿ ಬರಬೇಕು. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಕಂಟಿನ್ಯೂಟಿ ಮಾಡ್ತಾರೆ. ಇಲ್ಲ ಅಂದ್ರೆ ಏನ್ ಚೆನ್ನಾಗಿಲ್ಲ ಅನ್ಸುತ್ತೆ ಬಿಡು ಅಂತ ಬಿಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಶುಗರ್ ಕಂಟ್ರೋಲ್. ಅದಾದ್ಮೇಲೆ ಈ ಮೂರನ್ನು ತಗೊಳ್ತಾ ಇರೋದ್ರಿಂದ ನಮ್ ದೇಹಕ್ಕೆ ಒಂದು ಎನರ್ಜಿ ಬೇಕು. ಓಕೆ, ಅಂದ್ರೆ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಗಳು ಬೇಕು. ಸೊ ಅದಕ್ಕೋಸ್ಕರ ಒಂದು ಅಕಾಯಿ ಬೆರಿ ಅಂತ ಬರುತ್ತೆ. 21 ಬೆರಿ ಫ್ರೂಟ್ಸ್ ಇಂದ ತಯಾರು ಮಾಡಿರ್ತೀವಿ. ಎಲ್ಲ ಇದಾವೆ, ತೋರಿಸ್ತೀನಿ ನಾನು ನಿಮಗೆ. ಸೊ ಈಗ ಇಷ್ಟೆಲ್ಲ ಇದೆ ಅಲ್ಲ, ಇದರಲ್ಲಿ ಒಂದೊಂದು ಕೆಲಸ ಮಾಡುತ್ತೆ. ಒಂದೊಂದನ್ನ ತಯಾರು ಮಾಡಿರೋ ವಿಧಾನ ಒಂದೊಂದು ಗ್ರಂಥಗಳು ಆಚಾರ್ಯರು ಹೇಳಿರ್ತಕ್ಕಂಥದ್ದಕ್ಕ ಪೂರಕ ಆಗಿದಾವೆ. ಉದಾಹರಣೆಗೆ ಇದು ಒಂದು ಟ್ರಿಪಲ್ ಸ್ಟೆಮ್ ಸೆಲ್ ಹೆಂಗ್ ತಯಾರು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹಂಗೆ ಕೇಳೋದಾದ್ರೆ, ಈಗ ನೋಡಿ, ಹಿಂದಿನ ಕಾಲದಲ್ಲಿ ಒಂದು ಸಿಸ್ಟಮ್ ಇತ್ತು, ಈಗಲೂ ಇದೆ. ಮಗು ಹುಟ್ಟಿದ ತಕ್ಷಣನೇ ಅವರ ಹೊಕ್ಕಳು ಬಳ್ಳಿನ ಎತ್ತಿ ಇಡ್ತಾ ಇದ್ರು. ಓಕೆ, ಅಂದ್ರೆ ಈಗ ನೀವು ಹುಟ್ಟೋವಾಗ ಮಾಡಿದಾರಲ್ಲೋ ಗೊತ್ತಿಲ್ಲ, ನಾನು ಹುಟ್ಟೋವಾಗೂ ಮಾಡಿದಾರಲ್ಲೋ ಗೊತ್ತಿಲ್ಲ. ಬಟ್ ಹಿಂದೆ ನಮ್ಮ ತಂದೆ, ತಾತ, ಮುತ್ತಜ್ಜ ಎಲ್ಲರೂ ಹುಟ್ಟಿದಾಗ ಆ ಹೊಕ್ಕಳು ಬಳ್ಳಿನ ಕಟ್ ಮಾಡ್ತಾರಲ್ಲ, ಅಂಬ್ಲಿಕಲ್ ಕಾರ್ಡ್ ಅಂತ ಹೇಳ್ತೀವಿ. ಆ ಅಂಬ್ಲಿಕಲ್ ಕಾರ್ಡ್ ನ ಈಗ ಪೂಜೆ ಮಾಡ್ತಾ ಇದ್ದಾರೆ. ಬಿಟ್ಬಿಟ್ರಿ, ಈಗ ನಾವು ಕನ್ವರ್ಟ್ ಆಗಿದ್ವಿ, ಅದು ಮೂಢನಂಬಿಕೆ ಆಗಿದೆ. ಓಕೆ, ಮುಂಚೆ ಏನ್ ಮಾಡ್ತಿದ್ರು, ಎತ್ತಿ ಮಡಿಕೆಯಲ್ಲಿ ಇಡ್ತಾ ಇದ್ರು, ಅಥವಾ ಒಂದು ಬಟ್ಟೆಲಿ ಕಟ್ಟಿ ಬಿಗಿಯಾಗಿ ಮೇಲ್ ಕಟ್ತಾ ಇದ್ರು, ಅಥವಾ ಅದನ್ನ ತಿಪ್ಪೆಯಲ್ಲಿ ಒಳಗಡೆ ಮಡಿಕೆ ಇಟ್ಟು ಅದರಲ್ಲಿ ಅದನ್ನ ಇಟ್ಟು ಇಡ್ತಾ ಇದ್ರು. ಓಕೆ, ಒಣಗ್ಲಿ ಅಂತ ಹೇಳಿ. ಪೂರ್ತಿ ಡ್ರೈ ಆಗಿ ಒಣಗಿದ್ಮೇಲೆ ಅದನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಮನೆಯಲ್ಲಿ ಈ ಅವನ ಹೆಸರಿಂದ ಅದು, ಈಗ ಉದಾಹರಣೆಗೆ ನಂದು ಹೆಸರೆಲ್ಲ ಒಂದ್ ಇಟ್ಟಿರ್ತಾರೆ, ಅರ್ಥ ಆಯ್ತಾ, ಈ ತರ ಇಡ್ತಾ ಇದ್ರು. ಅದಕ್ಕೆ ಅಂಬ್ಲಿಕಲ್ ಕಾರ್ಡ್ ಓಕೆ ಅಂತ ಹೇಳ್ತೀವಿ. ಆ ಒಂದು ಅಂಬ್ಲಿಕಲ್ ಕಾರ್ಡ್ ನ ಯಾವಾಗ ಉಪಯೋಗಿಸ್ಕೊಳ್ತಾ ಇದ್ರು ಅಂತಂದ್ರೆ ಮಾರಣಾಂತಿಕ ಕಾಯಿಲೆಗಳು ಏನಾದ್ರು ಬಂದ್ರೆ, ಓಕೆ, ಅಂದ್ರೆ ಇವ್ ಬದುಕಕ್ಕಾಗಲ್ಲ, ಎಲ್ಲಾ ವೈದ್ಯರು ಇವನ್ನ ನಿರ್ಲಕ್ಷ್ಯ ಮಾಡಿ ಹೇಳ್ಬಿಟ್ಟಿದ್ದಾರೆ. ಅಂತ ಟೈಮಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಕೆಲವೊಬ್ರು ಸ್ವಲ್ಪ ಬೇಗನೂ ಮಾಡ್ತಾ ಇದ್ರು, ಜೇನುತುಪ್ಪದಲ್ಲಿ ಆ ಅಂಬ್ಲಿಕಲ್ ಕಾರ್ಡ್ ನ ತೇಯ್ತಾ ಇದ್ರು. ಲೈಕ್ ಈಗ ಕೊಂಬು, ಈ ಸಾರಂಗದ ಕೊಂಬೆಲ್ಲ ತೇಯ್ತಾರಲ್ಲ, ಸೊ ಆತರ ತೇಯ್ತಾ ಇದ್ರು. ತೇಯ್ದ ಮೇಲೆ ಅದನ್ನ ಆ ಮನುಷ್ಯನಿಗೆ ತಿನ್ನಿಸ್ತಾ ಇದ್ರು. ಅವಾಗ ಅವನ ಜೀವಕೋಶಗಳಿಗೆ ಅವನದೇ ಜೀವಕೋಶಗಳು ಸಿಕ್ಕಿರೋದ್ರಿಂದ ಸೂಪರ್ ಟೆಕ್ನಾಲಜಿ ಇದು. ಓಕೆ, ಇದನ್ನ ಈಗಲೂ ಟೆಕ್ನಾಲಜಿ ಇದೆ ಸರ್, ಬೇಕಾದ್ರೆ ಗೂಗಲ್ ಮಾಡಿ ನೋಡಿ. ಅಮೆರಿಕಾದಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಕೆಲವೊಂದು ನಮ್ಮ ಭಾರತ ದೇಶದ ರಾಜಕಾರಣಿಗಳು ಕೂಡ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಲಕ್ಷಾಂತರ ರೂಪಾಯಿ ಫೀಸ್ ಇದೆ ಅದಕ್ಕೀಗ ಸ್ಟೋರ್ ಮಾಡಕ್ಕೆ. ಈಗ ಅದನ್ನ ತೆಗೆದಿಡಕ್ಕೋಸ್ಕರ ಪ್ರಿಸರ್ವೇಟಿವ್ ಸೆಂಟರ್ಸ್ ಅಂತ ಓಪನ್ ಆಗಿದಾವೆ. ನನಗನ್ಸುವ ಬೆಂಗಳೂರಲ್ಲಿ ಇರ್ಬೋದು, ಅಮೆರಿಕಾದಲ್ಲಿ ಇದಾವೆ ಅಂತ ಗೊತ್ತಿದೆ ನನಗೆ. ಓಕೆ, ಆ ಸಿಸ್ಟಮ್ ಈಗ ಬಂದಿದೆ. ಬಟ್ ನಾವು ಅದನ್ನ ನಮ್ತನನ ಪುಕ್ಷಟೆ ಫ್ರೀ, ₹1 ಖರ್ಚಿಲ್ಲ, ಎತ್ತಿಡೋದು ಎಷ್ಟೊತ್ತಿನ ಕೆಲಸ, ಅದನ್ನ ನಾವು ಮರ್ತಿದೀವಿ. ಈಗ ಅದು ಮೂಢನಂಬಿಕೆ. ಯಾವುದೇ ಹೆರಿಗೆ ಹಾಸ್ಪಿಟಲ್ ಮಗು ಹುಟ್ಟಿದ ತಕ್ಷಣ ಅದನ್ನ ಕಟ್ ಮಾಡ್ತಾರೆ, ಅದಕ್ಕೆ ಉದ್ದಿನ ಕಡ್ಡಿ ಹೆಚ್ಚಿ ಬೆಳಗ್ತಾರೆ,
ಕುಂಕುಮ ಎಲ್ಲ ಹಚ್ತಾರೆ, ತಿಪ್ಪೆಗೆ ಎಸೆದು ಬಿಡ್ತಾರೆ. ಓಕೆ, ಪದ್ಧತಿ ಹಂಗೆ ಮಾಡ್ತಿದ್ರು ನಮ್ಮವರು ಕೂಡ ಪಾಪ. ಬಟ್ ಏನ್ ಮಾಡ್ತಿದ್ರು ಅಂದ್ರೆ ಅದನ್ನ ತೆಗೆದು ಪ್ರಿಸರ್ವ್ ಮಾಡ್ತಾ ಇದ್ರು, ಇವ್ರು ಪ್ರಿಸರ್ವ್ ಮಾಡಲ್ಲ. ಸೊ ಅದು ಒಂದು ಟೆಕ್ನಾಲಜಿ ಹಂಗೆ ಬೇಕಲ್ವಾ ನಮಗೆ, ಆ ಟೆಕ್ನಾಲಜಿ ಬೇಸ್ಡ್ ಮೆಡಿಸಿನ್ ಅಂದ್ರೆ ಇದು. ಸರ್, ಈಗ ಶುಗರ್ ಕಿಟ್ ಅಲ್ಲಿ ಏನಿರಲ್ಲ ಅದು ಒಂದೊಂದೇ ಹೇಳ್ಬೋದಾ ನೀವು, ಹೇಗೆ ಯೂಸ್ ಮಾಡೋದು ಏನು ಅಂತ? ಓಕೆ, ಈಗ ನೋಡಿ ಸರ್, ಇದನ್ನ ತಯಾರು ಮಾಡ್ಲಿಕ್ಕೆ ನಾವು ಮನುಷ್ಯಂದನ್ನ ಬಳಸಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮನುಷ್ಯಂದು ಬಳಸೋದು ಇದು ಇಲ್ಲ. ಸೊ ನಾವ್ ಇದಕ್ಕೆ ಏನ್ ಮಾಡಿದೀವಿ ಅಂದ್ರೆ ಗ್ರೀನ್ ಆಪಲ್ ನ ಸೆಲ್ಸ್, ಗಿಡದ ಸ್ಟೆಮ್ ತಗೊಂಡ್ಬಿಟ್ಟು ಈ ಒಂದು ಪ್ರಾಡಕ್ಟ್ ನ ತಯಾರು ಮಾಡಿದೀವಿ. ಅದಕ್ಕೆ ನಾವು ಇದಕ್ಕೆ ಸ್ಟೆಮ್ ಸೆಲ್ ಅಂತ ಹೆಸರಿಟ್ಟಿರೋದು. ಈಗ ಗ್ರೀನ್ ಆಪಲ್ ನಲ್ಲಿ ಒಂದು ವಿಶೇಷತೆ ಇದೆ. ನೀವು ನೋಡ್ಬೋದು, ಒಂದು ಗ್ರೀನ್ ಆಪಲ್ ನ ಕಟ್ ಮಾಡಿದ್ರೆ ಇದು ಪೂರ್ತಿ ಬೆಳೆಯುತ್ತೆ. ಅಂದ್ರೆ ಸೆಲ್ಯುಲರ್ ಪವರ್ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಅದಕ್ಕೋಸ್ಕರ ಅದರ ಸೆಲ್ಸ್ ಅನ್ನ ಮತ್ತೆ ಗಿಡದ ಸ್ಟೆಮ್ನ ಎರಡನ್ನ ಬಳಸ್ಬಿಟ್ಟು ಟ್ರಿಪಲ್ ಸ್ಟೆಮ್ ಸೆಲ್ ಅನ್ನ ತಯಾರು ಮಾಡಿದೀವಿ. ಇದನ್ನ ಬಳಕೆ ಮಾಡೋದ್ರಿಂದ ಮನುಷ್ಯನ ದೇಹದಲ್ಲಿ ಯಾವುದೇ ಸೆಲ್ಸ್ಗಳು ಡ್ಯಾಮೇಜ್ ಆಗ್ತಾ ಇದ್ರೆ ಅದು ರಿಕವರಿ ಆಗುತ್ತೆ, ಸ್ಲೋಲಿ ಆಗುತ್ತೆ, ಬಟ್ 100%. ಈಗ ನೋಡ್ರಿ, ಹಾರ್ಟ್ ಫೇಲ್ಯೂರ್ ಅಂದ್ರೆ ಹಾರ್ಟ್ ಫೇಲ್ಯೂರ್ ಅಲ್ಲ, ಹಾರ್ಟ್ ಅಲ್ಲಿರುವಂತ ಸೆಲ್ಸ್ಗಳ ಫೇಲ್ಯೂರ್. ಕಿಡ್ನಿ ಫೇಲ್ಯೂರ್ ಅಂದ್ರೆ ಕಿಡ್ನಿಲಿರೋ ಸೆಲ್ಸ್ಗಳ ಫೇಲ್ಯೂರ್. ಅದೇ ರೀತಿ ಶುಗರ್ ಡಯಾಬಿಟಿಸ್ ಬಂತು ಅಂದ್ರೆ ಅಲ್ಲಿ ಪ್ಯಾಂಕ್ರಿಯಾಸ್ ಅಲ್ಲಿ ಇರ್ತಕ್ಕಂಥ ಬೀಟಾ ಸೆಲ್ಸ್ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ಇದನ್ನ ಬಳಕೆ ಮಾಡಬೇಕು. ಸೊ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಶುಗರ್ ಕಂಟ್ರೋಲ್ ಜ್ಯೂಸ್ ಅಂತ ಇದೆ. ಇದು ಇನ್ಸ್ಟೆಂಟ್ ಶುಗರ್ ಕಂಟ್ರೋಲ್ ಆಗಬೇಕು ಇಮಿಡಿಯೇಟ್ಲಿ. ಈಗ ಬಂದಿರ್ತಾರೆ 400-500 ಇದೆ ಅಂತಂದ್ರೆ ಶುಗರ್, ಅವರಿಗೆ ಒಂದ್ ಸ್ವಲ್ಪ ನಾರ್ಮಲ್ ಬಂದ್ಬಿಟ್ರೆ ಅವ್ರು ಖುಷಿ ಆಗ್ಬಿಡ್ತಾರೆ. ಸೊ ನಾರ್ಮಲ್ ಬರೆಸ್ಲಿಕ್ಕೋಸ್ಕರ ಇದನ್ನ ನಾವು ಬಳಕೆ ಮಾಡ್ತೀವಿ. ಸೊ ಇದನ್ನ ಬಳಕೆ ಮಾಡೋದ್ರಿಂದ ಇದರಲ್ಲಿ 48 ಹರ್ಬ್ಸ್ ನ ಹಾಕಿ ತಯಾರು ಮಾಡಿದೀವಿ. ಈ ಎಲ್ಲ ಹರ್ಬ್ಸ್ ನ ಹೆಸರುಗಳು ಇದರಲ್ಲಿ ಇದೆ, ನೀವು ಅದನ್ನ ನೋಡ್ಬೋದು. ಈಗ ನೋಡ್ರಿ, ನೆಕ್ಸ್ಟ್ ಪ್ರಾಡಕ್ಟ್ ಡಿಟಾಕ್ಸಿ ಪ್ಲಸ್ ಅಂತ ಹೇಳಿ ನಿಮಗೆ ಆಗ್ಲೇ ಹೇಳ್ತಾ ಇದ್ದೆ ನಾನು. ಡಿಟಾಕ್ಸಿ ಪ್ಲಸ್ ಅಂತಂದ್ರೆ ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡ್ತಕ್ಕಂಥದ್ದು. ಲಿವರ್ ಕ್ಲೀನು, ಕೊಲನಲ್ ಕ್ಲೀನು, ಲಂಗ್ಸ್ ಕ್ಲೀನು, ಬ್ಲಡ್ ಕ್ಲೀನು, ರಕ್ತ ಶೋಧಕ ಅಂತ ಹೇಳ್ತೀವಿ. ಅದೆಲ್ಲ ಇದರಲ್ಲಿ ಇರೋದ್ರಿಂದ ಇದು ಏನ್ ಮಾಡುತ್ತೆ, ಬ್ಲಡ್ ಪ್ಯೂರಿಫಿಕೇಶನ್ ಮಾಡಿ ಎಲ್ಲ ಬಾಡಿನ ಪ್ಯೂರಿಫಿಕೇಶನ್ ಮಾಡೋದ್ರಿಂದ ಇದನ್ನ ಬಳಕೆ ಮಾಡಿ. ಈಗ ನೋಡ್ರಿ, ಇಂಗ್ಲಿಷ್ ಮೆಡಿಸಿನ್ ನುಂಗ್ತಾ ಇರ್ತಾರೆ 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ ಗುಳಿಗೆಗಳನ್ನ, ಕೆಮಿಕಲ್ ಇಂಗ್ಲಿಷ್ ಮೆಡಿಸಿನ್ಸ್ ನುಂಗ್ತಾ ಇರ್ತಾರೆ. ಒಳಗಡೆ ಶೇಖರಣೆ ಆಗಿರುತ್ತೆ. ಓಕೆ, ಈಗ ಒಂದಿಷ್ಟು ಮಾತ್ರೆ ಇದೆ ಅಂತಂದ್ರೆ ಪೂರ್ತಿ ಔಷಧಿ ಅಲ್ಲ ಅದು ಮಾತ್ರೆಯಲ್ಲಿ. ಅದರಲ್ಲಿ ಒಂದಿಷ್ಟೇ ಇಷ್ಟು ಔಷಧಿ ಇರುತ್ತೆ, ಇನ್ನುಳಿಕಿದೆಲ್ಲ ಕಸ. ಅದು ನಮ್ಮ ದೇಹಕ್ಕೆ ನಾವು ಕಸನ ನುಂಗ್ತಾ ಇರ್ತೀವಿ ಪ್ರತಿದಿನ. ಅದರಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಕಸನ ಕ್ಲೀನ್ ಮಾಡ್ಲಿಕ್ಕೆ ಈ ಡಿಟಾಕ್ಸಿ ಪ್ಲಸ್. ಇದು ತಮಾಷೆ ಅನ್ಸ್ಬೋದು ನಾನು ಹೇಳೋದು. ನೀವು ಗಮನಿಸಬೇಕಂದ್ರೆ BP ಇದ್ರೆ ಶುಗರ್ ಇರುತ್ತೆ ಅವ್ರಿಗೆ, ಶುಗರ್ ಇದ್ರೆ BP ಇರುತ್ತೆ. ಇದೊಂಥರ ಅಕ್ಕ ತಂಗಿರ ಸಂಬಂಧ ಇದೆ. ಈ BPಗೂ ಶುಗರ್ಗೂ ಏನ್ ಸಂಬಂಧ? ಇಂಟರ್ಲಿಂಕ್. ಈಗ ನಾವು 3 ಐಟಮ್ಸ್ ನ ಬಳಕೆ ಮಾಡಿರೋದ್ರಿಂದ ನಮ್ಮ ದೇಹಕ್ಕೆ ಎನರ್ಜಿ ಬೇಕು. ನಾವು ಸರಿಯಾಗಿರೋದನ್ನ ಊಟ ಮಾಡ್ತಾ ಇರಲ್ಲ. ಆಮೇಲೆ ಯಾರು ಕೂಡ ತೂಕ ಮಾಡಿ ಊಟ ಮಾಡಲ್ಲ. ಸೊ ಅವರೆಲ್ಲ ಏನಂದ್ರೆ ಒಂದು ಅಂದಾಜಿಲೆ ಊಟ ಮಾಡ್ತಾರೆ. ಸೊ ಹಂಗಾಗಿ ಅವ್ರಿಗೆ ಬೇಕಾಗಿರೋ ಪೋಷಕಾಂಶಗಳು ಸಿಗ್ತಾ ಇದಾವೋ ಇಲ್ವೋ ಅಂತೇಳಿ ನಾವೇನ್ ಮಾಡ್ತೀವಿ, ಈ ಅಕಾಯಿ ಬೆರಿ ಅನ್ನೋ ಒಂದು ಜ್ಯೂಸ್ ಅನ್ನ ನಾವು ಅವ್ರಿಗೆ ಕೊಡ್ತೀವಿ. ಇದನ್ನ ಬಳಕೆ ಮಾಡೋದ್ರಿಂದ ಅವ್ರಿಗೆ 21 ಬೆರಿ ಫ್ರೂಟ್ಸ್ ನಿಂದ ತಯಾರಾಗಿರೋದ್ರಿಂದ ಅವ್ರಿಗೊಂದು ಎನರ್ಜಿ ಸಿಗುತ್ತೆ. ಮತ್ತೆ ಅವ್ರು ಎಕ್ಸಸೈಸ್ ಮಾಡ್ತಾ ಇದ್ರೆ ಎಕ್ಸಸೈಸ್ ಅನ್ನು ಮಾಡ್ಲಿಕ್ಕೆ ಉತ್ತೇಜನ ಸಿಗುತ್ತೆ. ಸೂರ್ಯ ನಮಸ್ಕಾರ ಹಾಕ್ತಾರೆ ಅಂದ್ರೆ ಸೂರ್ಯ ನಮಸ್ಕಾರ ಹಾಕ್ಲಿಕ್ಕೆ ಉತ್ತೇಜನ ಸಿಗುತ್ತೆ. ಸೊ ಅದಾದ್ಮೇಲೆ ಆಕ್ಟಿವಿಟಿಯಲ್ಲಿ ಜಾಸ್ತಿ ಫೋಕಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಮೈಂಡ್ ಫೋಕಸ್ಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಬಳಸ್ತೀವಿ. ಈ 4 ಐಟಮ್ಸ್ ನ ನಾವು ಶುಗರ್ನವ್ರಿಗೆ ಕೊಡ್ತೀವಿ. ಇದರಲ್ಲಿ ಒಂದು, ಈಗ ಸಪೋಸ್ ಈಗ BP ಇದೆ ಅಂತಂದ್ರೆ ಇದನ್ನ ತೆಗೆದ್ಬಿಟ್ಟು, ಈ ಜ್ಯೂಸ್ನ ತೆಗೆದ್ಬಿಟ್ಟು BP ಕೇರ್ ಟ್ಯಾಬ್ಲೆಟ್ ಅಂತ ಒಂದಿದೆ, ಅದನ್ನ ಆ್ಯಡ್ ಮಾಡ್ತೀವಿ ಅಷ್ಟೇ. BP ಶುಗರ್ಗೆ ಸೇಮ್ ಇರುತ್ತೆ ಮೆಡಿಸಿನ್, ಚೇಂಜಸ್ ಜಾಸ್ತಿ ಏನಿರಲ್ಲ, ಸ್ಲೈಡ್ ಚೇಂಜಸ್ ಇರುತ್ತೆ. ಬರೀ BP ಇತ್ತು ಅಂತಂದ್ರೆ ಶುಗರ್ ಕಂಟ್ರೋಲ್ನ ತೆಗೆದು ಬಿಡ್ತೀವಿ. ಇದರಿಂದ BP ಕೇರ್ನ ಆ್ಯಡ್ ಮಾಡ್ತೀವಿ. ಒಂದು ಕೋಎಂಜೈಮ್ Q10 ಅಂತ ಒಂದು ಡ್ರಾಪ್ಸ್ ಬರುತ್ತೆ ನಮ್ದ್ರಲ್ಲಿ, ಅಥವಾ ಹಾರ್ಟ್ ಕೇರ್ ಅಂತ ಜ್ಯೂಸ್ ಬರುತ್ತೆ. ಅವು ಎರಡರಲ್ಲಿ ಯಾವ್ದಾರು ಒಂದು ಆ್ಯಡ್ ಮಾಡಿ ಕೊಡ್ತೀವಿ. ಅದು ನಿಮಗೆಲ್ಲ ಏನಂತಂದ್ರೆ ಫೋಟೋಸ್ ಶೇರ್ ಮಾಡ್ತೀನಿ, ನೀವು ಹಾಕ್ರಿ. ವಿತ್ ಯಾರಾದ್ರೂ ಕಾಲ್ ಮಾಡಿದ್ರು ಅಂದ್ರೆ ಅವ್ರಿಗೆ ಮೊದಲು ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಪ್ರಾಡಕ್ಟ್ಸ್ ಫೋಟೋಸ್ನೇ ಕಳ್ಸೋದು. ಈಗ ಕೆಲವ್ರಿಗೆ ಶುಗರು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇರುತ್ತೆ, ಇನ್ ಕೆಲವರು 2-3 ವರ್ಷದಿಂದ ತಗೊಂತಿರ್ತಾರೆ, ಇನ್ ಕೆಲವರು 10 ವರ್ಷದಿಂದ ಮಾತ್ರೆ ತಗೊಂತಿರ್ಬೋದು. ಈಗ ಯಾವ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ಅವರು ಇದನ್ನ ತಗೊಬೋದಾ, ಶುರು ಮಾಡ್ಬೋದಾ? ಸರ್, ಶುಗರ್ ಅಲ್ಲಿ ಸ್ಟೇಜಸ್ ಅಂತಂದ್ರೆ ಈಗೇನಾಗುತ್ತೆ ಗೊತ್ತಾ, 20 ವರ್ಷದ ಒಳಗಡೆ ಇರೋರಿಗೆ ಶುಗರ್ ಬಂದ್ರೆ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ. 20 ವರ್ಷದ ಮೇಲ್ಪಟ್ಟವ್ರಿಗೆ ಏನಾದ್ರು ಶುಗರ್ ಬಂದ್ರೆ ಟೈಪ್ 2 ಅಂತ ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು ಸ್ಟೇಜ್ ಇದೆ, ಪ್ಯಾಂಕ್ರಿಯಾಟಿಟಿಸ್ ಅಂತ ಹೇಳಿ. ಸೊ ಈ ತರ ಸ್ಟೇಜಸ್ಗಳು ಬೇರೆ ಬೇರೆ ಬರ್ತವೆ. ಬಟ್ ಎಲ್ಲದೂ ಕೆಲಸ ಆಗೋದಿಲ್ಲ ಅಂತಂದ್ರೆ ಪ್ಯಾಂಕ್ರಿಯಾಸ್ ಒಳಗಡೆ ನಾವು ಏನ್ ಮಾಡ್ಬೇಕು, ಮೂಲದಲ್ಲಿ ಸರಿ ಮಾಡ್ಕೊಳ್ಳೋದ್ರಿಂದ, ಬೇರಿನ ಮುಖಾಂತರ ನಾವು ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ, ಆಯುರ್ವೇದ ಆಗಿರೋದ್ರಿಂದ ಮೂಲದಲ್ಲಿ ಸರಿ ಆಗುತ್ತೆ. ಈಗ ನೀವು ಬಾಡಿನ ಕ್ಲೆನ್ಸಿಂಗ್ ಮಾಡಬೇಕು ಅಂತ ಅಂದ್ರೆ ದೇಹನ ಶುದ್ಧಿ ಮಾಡ್ಕೊಬೇಕು ಅಂತ, ಈಗ ಅದು ಎಷ್ಟು ಮಟ್ಟಿಗೆ ಮುಖ್ಯ? ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಎಲ್ಲೂ ಹೊರಗೆ ಹೋಗಲ್ಲ, ನಾನು ಯಾವ ಗಾಳಿಗೂ ಹೋಗಲ್ಲ, ಯಾವ ಬಿಸಿಲಿಗೂ ಹೋಗಲ್ಲ. ಇವಾಗ ನಾವು ಹೊರಗಡೆ ಹೋದಾಗ ಏನೋ ಗಲೀಜ್ ಮಾಡ್ಕೊಂಡ್ಬರ್ತೀವಿ, ಬಂದು ಬಾಡಿಗೆ ಸ್ನಾನ ಮಾಡ್ತೀವಿ. ಈಗ ನೀವು ದೇಹಕ್ಕೆ ಶುದ್ಧೀಕರಣ ಅಂತ ಅಂದ್ರಿ, ಈ ಶುದ್ಧೀಕರಣ ಎಲ್ಲರೂ ಮಾಡ್ಕೊಬೇಕಾ, ಅಥವಾ ಆಕ್ಚುಲಿ ಏನು ದೇಹ ಶುದ್ಧೀಕರಣ ಅಂದ್ರೆ?
ನಮ್ಮ ದೇಹ ತನ್ನಿಗೆ ತಾನೇ ಶುದ್ಧೀಕರಣ ಮಾಡ್ಕೊಳ್ಳೋಂಥ ಒಂದು ಶಕ್ತಿ ಹೊಂದಿರುತ್ತೆ ಸರ್. ಅಂದ್ರೆ ಅದಕ್ಕಾಗಿ ದೇವರು ಒಂದು ಆರ್ಗನ್ನ ಕೊಟ್ಟಿದ್ದಾನೆ, ಅದಕ್ಕೆ ನಾವು ಲಿವರ್ ಅಂತ ಹೇಳ್ತೀವಿ. ಓಕೆ, ಬೇಕಾದ್ರೆ ನೋಡ್ರಿ, ಆಲ್ಕೋಹಾಲ್ ಸೇವನೆ ಮಾಡೋರಿಗೆ ಮೊದಲು ಹಾಳಾಗೋದು ಲಿವರ್. ಓಕೆ, ಬಟ್ ಅದು ಹಾಳಾಗಕ್ಕಿಂತ ಮುಂಚೆ ತುಂಬಾ ಸತಿ ಎಚ್ಚರಿಕೆ ಕೊಟ್ಟಿರುತ್ತೆ ನಮಗೆ. ದೇಹದ ಭಾಷೆಗಳು ಅಂತ ಹೇಳ್ತೀವಿ ನಾವು. ಈಗ ಭಾಷೆಗಳ ಬಗ್ಗೆ ನಿಮಗೆ ಏನಾದರೂ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ನೋಡ್ರಿ, ನಮ್ಮ ಮುಖದಲ್ಲಿ ಕಣ್ಣು, ಮೂಗು, ಕಿವಿ, ಬಾಯಿ, ನಾಲ್ಗೆ ಇವೆಲ್ಲ ಇದಾವಲ್ಲ, ಇವೆಲ್ಲದಕ್ಕೂ ಒಂದೊಂದೊಂದೊಂದೊಂದೊಂದು ಆರ್ಗನ್ಗಳು ಕನೆಕ್ಷನ್ ಇರುತ್ತೆ. ಉದಾಹರಣೆಗೆ ನಮಗೆ ಲಿವರ್ ಫೇಲ್ಯೂರ್ ಆಯಿತು ಅಂತಂದ್ರೆ, ಅಥವಾ ಹೆಪಟೈಟಿಸ್ ಆಯಿತು ಅಂತಂದ್ರೆ, ಅಂದ್ರೆ ಜಾಂಡಿಸ್ ಆಯಿತು ಅಂತಂದ್ರೆ, ನಾವೇನ್ ಮಾಡ್ತೀವಿ? ಎಲ್ಲಿ ಕಂಡು ಹಿಡಿತೀವಿ? ಕಣ್ಣಲ್ಲಿ. ಕಣ್ಣು ಕಾಮಾಲೆಯ ಆದವ್ರಿಗೆ ಕಾಣೋದೆಲ್ಲ ಹಳದಿ ಅಂತ ಹೇಳ್ತೀವಿ. ಸೊ ನಮಗೇನಾದ್ರು ಲಂಗ್ಸ್ಗೆ ಪ್ರಾಬ್ಲಮ್ ಆದ್ರೆ, ಎಫೆಕ್ಟ್ ಆದ್ರೆ, ಕಫ ಮೂಗಲ್ಲಿ ಸೀನ್ತೀವಿ ನಾವು ಅಂತ ಸೀನ್ತೀವಿ. ಸೊ ಇದು ಪ್ರಾಬ್ಲಮ್. ಸೊ ಅದಾದ್ಮೇಲೆ ಸಪೋಸ್ ನಮಗೇನಾದ್ರು ಹೊಟ್ಟೆಲ್ ಸಮಸ್ಯೆ ಆದ್ರೆ ಬಾಯಿ, ಈಗ ಡೇಗ್ ಬರುತ್ತೆ ಅಂತ ಹೇಳ್ತೀವಿ. ಅದಾದ್ಮೇಲೆ ನಾಲ್ಗೆಲಿ, ಬಾಯಲ್ಲಿ ವಾಸನೆ ಬರುತ್ತೆ. ಸೊ ಇದೆಲ್ಲ ಬಂದಾಗ ಏನಂದ್ರೆ ಹೊಟ್ಟೆಯಲ್ಲಿ ಏನೋ ಸಮಸ್ಯೆ ಇದೆ. ಓಕೆ, ಅದಾದ್ಮೇಲೆ ಇನ್ನೂ ಒಂದೇನು, ರಕ್ತದಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾಲ್ಗೆನ ಈಚೆ ಕಡೆಗೆ ಇರಿಸ್ಬಿಟ್ರೆ ಅದು ಕೆಂಪಗಿದ್ರೆ ಒಂದು ತರ ಸಮಸ್ಯೆ ಅಂತ ಅರ್ಥ, ಇನ್ನೊಂದಿದ್ರೆ ಮತ್ತೊಂದ್ ತರ ಅಂತ. ನಾಲ್ಗೆ ನೋಡ್ಬಿಟ್ಟು ನೀವು ಯಾವುದೇ ಹಾಸ್ಪಿಟಲ್ ಚಿಕ್ಕವರಿದ್ದಾಗಿಂದ ಹೋಗಿರ್ತೀರ, ಮೊದ್ಲು ಅವ್ರು ಕಣ್ಣು ನೋಡ್ತಾರೆ, ನಾಲ್ಗೆ ನೋಡ್ತಾರೆ. ಓಕೆ, ಅದನ್ನೇ ಕೇಳೋದಲ್ವಾ. ಕಿಡ್ನಿಗೆ ಏನಾದ್ರೆ ಎಫೆಕ್ಟ್ ಆದ್ರೆ ಕಿವಿಲ್ ಗೊತ್ತಾಗುತ್ತೆ, ಕುಯಿಂಗ್ ಅಂತ ಸಣ್ಣ ಸೌಂಡ್ ಕೇಳಿಸ್ತಾ ಇರುತ್ತೆ ಕಿಡ್ನಿ. ನೋಡ್ರಿ, ಬೇಕಾದ್ರೆ ಕಿವಿ ಆಕಾರ ಕಿಡ್ನಿ ಆಕಾರ ಒಂದೇ, ಲಂಗ್ಸ್ ಆಕಾರ ಮೂಗಿನ ಆಕಾರ ಒಂದೇ, ಲಿವರ್ನ ಆಕಾರ ಕಣ್ಣಿನ ಆಕಾರ ಒಂದೇ, ಬಾಯಿ ಆಕಾರ ಜಠರದ ಆಕಾರ ಒಂದೇ. ಓಕೆ, ಸೊ ಅಂದ್ರೆ ನಮ್ಮ ದೇಹದಲ್ಲಿ ವಿಭಿನ್ನವಾದ ಒಂದು ಭಾಷೆ ಇದೆ. ಆ ಭಾಷೆನ ಅರ್ಥ ಮಾಡಿಕೊಂಡು ಎಲ್ಲಿ ಕ್ಲೀನ್ ಇಲ್ಲ. ಓಕೆ, ಈಗ ನೋಡ್ರಿ, ಈ ಒಂದು ರೂಮಲ್ಲಿ ನೀವೊಂದು, ಈಗ ನಾವು ಯಾಕೆ ಡಿಟಾಕ್ಸಿಫಿಕೇಶನ್ ಅಂತಂದ್ರೆ ಅಷ್ಟು ದೊಡ್ಡದಾಗಿ ಅದನ್ನ ನೋಡ್ತೀವಿ, ಅದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂತಂದ್ರೆ, ಈಗ ನೀವು ಒಂದು ಮನೆ ಕಟ್ಟಬೇಕು ಅಂತ ಹೇಳ್ತೀರಾ. ಒಂದು ನಿಮ್ದು ಮನೆ, ಒಂದು ಜಾಗ ಇದೆ, ಒಂದು 30-40 ಜಾಗ ಇದೆ ಅಂತ ಅನ್ಕೊಳ್ಳಿ. ಅದು ಒಂದು ನೀವು ಮನೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ರಿ, ಪಿಲ್ಲರ್ ಹಾಕಿಸ್ತೀರಿ, ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡ್ರಿ. ಅಲ್ಲಿಗೆ ಹೋಗಿ ಮೊದ್ಲೇನ್ ಕೆಲಸ ಮಾಡ್ತೀರಿ? ಕ್ಲೀನ್ ಮಾಡ್ತೀರಿ ಅಲ್ವಾ? ಅಂದ್ರೆ ಅಲ್ಲಿ ಬೆಳೆದಿರ್ತಕ್ಕಂಥ ಕಸ, ಕಲ್ಲು, ಕಡ್ಡಿ ಎಲ್ಲದನ್ನು ಕ್ಲೀನ್ ಮಾಡ್ತೀರಿ. ಅದಾದ್ಮೇಲೆ ಪಾಯ ಹಾಕ್ತಿರಿ, ಅದಾದ್ಮೇಲೆ ಕಲ್ಲು ಹಾಕ್ತಿರಿ, ಕಡಿ ಹಾಕ್ತಿರಿ. ಮೂಲವಾಗಿ ಮೊದ್ಲೇನ್ ಮಾಡ್ಬೇಕು? ಸ್ವಚ್ಛ ಮಾಡ್ಬೇಕು. ಅದೇ ತರ ಬಾಡಿನ ಡಿಟಾಕ್ಸಿಫಿಕೇಶನ್ ಮಾಡ್ಕೋಬೇಕು. ಅದೇ ದೇಹನ ಶುದ್ಧೀಕರಣ ಮಾಡ್ಕೊಳ್ಳುವಂಥದ್ದು. ಇದು ತಮಾಷೆ ಅನ್ಸ್ಬೋದು ನಾನು ಹೇಳೋದು. ನೀವು ಗಮನಿಸಬೇಕಂದ್ರೆ, BP ಇದ್ರೆ ಶುಗರ್ ಇರುತ್ತೆ ಅವ್ರಿಗೆ, ಶುಗರ್ ಇದ್ರೆ BP ಇರುತ್ತೆ. ಇದೊಂಥರ ಅಕ್ಕ ತಂಗಿ ಸಂಬಂಧ ಇದೆ. ಈ BPಗೂ ಶುಗರ್ಗೂ ಏನ್ ಸಂಬಂಧ? ಇಂಟರ್ಲಿಂಕ್ ಆ ಥರ ಯಾವುದು ಬಯೋಲಾಜಿಕಲ್ ಸಂಬಂಧ ಇಲ್ಲ ಸರ್. ಬಟ್ ಏನಂತಂದ್ರೆ ಪ್ರತಿಯೊಂದು ಆರ್ಗನ್ ಇನ್ನೊಂದು ಆರ್ಗನಿಗೆ ಕನೆಕ್ಷನ್ ಇರ್ತವೆ. ಉದಾಹರಣೆಗೆ ನೋಡ್ರಿ, ನಮಗೇನಾದ್ರೂ ಶುಗರ್ ಬಂದಿದೆ ಅಂತಂದ್ರೆ ಶುಗರ್ನಿಂದ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ನ್ಯೂರೋಪತಿ, ಆಮೇಲೆ ನೆಪ್ರೋಪತಿ ಅಂತ ಬರುತ್ತೆ. ಅದಾದ್ಮೇಲೆ ಇನ್ನೊಂದು ಮತ್ತೊಂದು ರೋಗಗಳು ಅಂತ ಬರ್ತವೆ. ಅಂದ್ರೆ ಡಯಾಬಿಟಿಕ್ನಿಂದ ಶುಗರ್ ಬಂದ ತಕ್ಷಣ ಕೆಲವೊಬ್ರಿಗೆ ಕೂದಲು ಉದುರುತ್ತೆ. ಅಕಾರ ವಿಕಾರ ಅಂತ ಹೇಳ್ತೀವಿ ನಾವು ಆಯುರ್ವೇದದಲ್ಲಿ. ಅಕಾರ ವಿಕಾರ ಆಗ್ತಾರೆ. ಓಕೆ, ಸೊ ಆ ಥರ ಚಾನ್ಸಸ್ ಇರುತ್ತೆ. ಬಟ್ ಶುಗರ್ಗೆ BP ಗೆ ಅಂತ ಕನೆಕ್ಷನ್ ಇರಲ್ಲ. ಬಟ್ ಶುಗರ್ ಬಂದಿರೋರಿಗೆ BP ಯಾಕೆ ಬೇಗ ಬರುತ್ತೆ ಅಂದ್ರೆ, ನಾವು ಶುಗರ್ಗೆ ಹೋಗಿ ಮಾತ್ರೆ ನುಂಗ್ತೀವಲ್ಲ, ಆ ಮಾತ್ರೆಯಿಂದ ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ ಚೇಂಜಸ್ ಆಗುತ್ತೆ. ಆ ಮೆಟಬಾಲಿಕ್ ಚೇಂಜಸ್ ಆದಾಗ ನಮ್ಮ ಬಾಡಿ ಎನರ್ಜಿ ಕಳ್ಕೊಳ್ಳುತ್ತೆ. ಎನರ್ಜಿ ಕಳ್ಕೊಂತಂದ್ರೆ ಪಂಪಿಂಗ್ ಕೆಪಾಸಿಟಿ, ನಮ್ಮ ದೇಹದಲ್ಲಿ ಸಿಕ್ಕಾಪಟ್ಟೆ ಶಕ್ತಿಶಾಲಿ ಇಂಜಿನ್ ಅಂತಂದ್ರೆ ಹಾರ್ಟ್ ಪಂಪ್ ಮಾಡ್ತಾ ಇರುತ್ತೆ. ನೀವು ಒಂದೇ ಒಂದು ನಿಮಿಷ ಹೊಟ್ಟೆ ರೆಸ್ಟ್ ಮಾಡ್ಬೋದು, ಲಿವರ್ ರೆಸ್ಟ್ ಮಾಡ್ಬೋದು, ಇನ್ನೊಂದು ಮತ್ತೊಂದು ರೆಸ್ಟ್ ಮಾಡ್ಬೋದು. ಬಟ್ ಹಾರ್ಟ್ ರೆಸ್ಟ್ ಮಾಡ್ತಂದ್ರೆ ನಾವು ರೆಸ್ಟ್ ಇನ್ ಪೀಸ್ ಆಗ್ಬಿಡ್ತೀವಿ. ಸೊ ಹಂಗಾಗಿ ಹಾರ್ಟ್ ರೆಸ್ಟ್ ಮಾಡಕ್ ಆಗಲ್ಲ. ಸೊ ಆ ಒಂದು ಹಾರ್ಟ್ನ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಶುಗರ್ನು ಚೆನ್ನಾಗಿ ಇಟ್ಕೋಬೇಕು. ನಮ್ಮ ದೇಹದಲ್ಲಿ ಪಿತ್ತರಸ ಸರಿಯಾಗಿರ್ಬೇಕು. ಓಕೆ, ಅಂದ್ರೆ ನಾವು ಸಪ್ತ ಧಾತುಗಳು ಅಂತ ಹೇಳ್ತೀವಿ. ರಸ, ರಕ್ತ, ಮಾಂಸ, ಮಜ್ಜಿ ಅಂತ ಹೇಳಿ ಸಪ್ತ ಧಾತುಗಳು ಅಂತ ಮನುಷ್ಯನಲ್ಲಿದ್ದಾವೆ. ಏನದೆಲ್ಲ ಹೇಳ್ಬೋದು? ರಸ ಅಂತ ಒಂದು ಬರುತ್ತೆ ಸರ್. ನಾವೀಗ ಊಟ ಏನೇ ಆಹಾರವನ್ನ ತಿಂತೀವಲ್ಲ, ಅದಕ್ಕೆ ಅದು ನೆಕ್ಸ್ಟ್ ಕನ್ವರ್ಟ್ ಆಗೋದೇನಿಗೆ ಅಂದ್ರೆ ರಸ, ರಸ ಅಂತ ಹೇಳ್ತೀವಿ ನಾವು ಅದಕ್ಕೆ ಆಯುರ್ವೇದದ ಭಾಷೆಯಲ್ಲಿ. ಅದು ನೆಕ್ಸ್ಟ್ ಪ್ರೊಸೆಸ್. ಓಕೆ, ರಸದಿಂದ ರಕ್ತ ಆಗುತ್ತೆ. ಓಕೆ, ಆ ರಕ್ತದಿಂದ ಮತ್ತೆ ರಸ ಆಗಿ ಕಂಟಿನ್ಯೂ ಆಗುತ್ತೆ. ಅದು ಕಂಟಿನ್ಯೂಟಿ ಇರುತ್ತೆ. ರಸ ಮೊದಲು ರಕ್ತ ಆಗುತ್ತೆ. ಸಪ್ತಧಾತುಗಳಲ್ಲಿ 2ನೇ ಧಾತು ಯಾವುದು? ರಕ್ತ. 3ನೇದೇನಾಗುತ್ತೆ? ಅದು ಮಾಂಸ ಆಗುತ್ತೆ. ಓಕೆ, ಮಾಂಸ ಆಗಿ ಮತ್ತೆ ರಸ ಉಳಿಯುತ್ತೆ ಮನುಷ್ಯನಲ್ಲಿ. ಓಕೆ, ಮಾಂಸ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು? ಎಲುಬುಗಳು, ಮಜ್ಜಿ ಅಂತ ಹೇಳ್ತೀವಿ ನಾವು. ಅರ್ಥಾತ? ಅದು ಮುಗಿದ ಮೇಲೆ ನೆಕ್ಸ್ಟ್ ಮತ್ತೆ 6th ಸ್ಟೆಪ್ಪಿಗೆ ಹೋಗುತ್ತೆ. ಅದು ಯಾವುದು?
ಅದೇ ಉಳ್ಕೊಂಡಿದ್ದು. ಮಾಂಸ, ರಕ್ತ ಮತ್ತೆ ಮಜ್ಜಿ, ಶುಕ್ರ ಅಂತೇಳಿ 7 ಸಪ್ತ ಧಾತುಗಳಿದಾವೆ ಮನುಷ್ಯನಲ್ಲಿ. ಆ ಸಪ್ತ ಧಾತುಗಳಿಂದಾನೇ ಮನುಷ್ಯನಿಗೆ ಬೇಕಾಗಿರುವಂಥದ್ದು, ಬೇಡವಾಗಿರುವಂಥದ್ದು. ಈಗ ಕ್ಲೀನಿಂಗ್ ಪ್ರೊಸೆಸ್ ಇರುತ್ತಲ್ಲ, ಈಗ ರಸದಿಂದ ರಕ್ತ ಆಗೋ ಟೈಮಲ್ಲಿ ಉಳಿದಿದ್ದಕ್ಕಂಥ ಅಂಶದಲ್ಲಿ ನಾವೇನ್ ಮಾಡ್ತೀವಿ, ಅದು ಕ್ಲೀನ್ ಆಗಿ ಹೊರಗಡೆ ಹೋಗ್ಬಿಡುತ್ತೆ. ಸೊ ಆ ಥರ ಕ್ಲೀನ್ ಆಗದೇನೆ ಈ ಗುಳಿಗೆ ನುಂಗ್ತೀವಿ ನಾವು, ಟ್ಯಾಬ್ಲೆಟ್, ಅದು ರಸನೂ ಅಲ್ಲ, ರಕ್ತನೂ ಅಲ್ಲ, ಮಜ್ಜಿನೂ ಅಲ್ಲ, ಮಾಂಸನೂ ಅಲ್ಲ. ಆ ಟ್ಯಾಬ್ಲೆಟ್ ಒಳಗಡೆ ಹೋದ ತಕ್ಷಣ ಏನು ಆಗ್ಬಿಡುತ್ತೆ, ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಆ ಕೆಮಿಕಲ್ನಿಂದ ಲಿವರ್ಗೆ ಎಫೆಕ್ಟ್ ಆಗುತ್ತೆ. ಈಗ ಆಲ್ಕೋಹಾಲ್ ತಗೊಳ್ಳೋರ್ಗೂ ಅಷ್ಟೇ. ಸೊ ಆ ಲಿವರ್ ಏನಾಗುತ್ತೆ, ಹಾಳಾಗುತ್ತೆ, ಅದು ಕ್ಲೀನಿಂಗ್ ಆಗಲ್ಲ. ಈಗ ಪಾಡ್ಕಾಸ್ಟ್ ನೋಡ್ತಿರೋ ನಮ್ಮ ಸ್ನೇಹಿತರಿಗೆಲ್ಲ ಈಗ ಅಕಸ್ಮಾತ್ ಈ ಪ್ರಾಡಕ್ಟ್ಸ್ ಬೇಕು ಅಂತ ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು? ಸರ್, ನೀವು ನಮ್ಮನ್ನ ರಾಣೆಬೆನ್ನೂರಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ರಾಣೆಬೆನ್ನೂರಲ್ಲೇ, ಹುಟ್ಟೂರು ನಮ್ಮದು, ನಾವು ಅಲ್ಲೇ ಇರ್ತೀವಿ. ಅಥವಾ ನೀವು ಈ ಮೈಸೂರು ಸೈಡ್ನವ್ರು ಅಂತಂದರೆ, ಬೆಂಗಳೂರು, ಮೈಸೂರು, ಮಂಡ್ಯ ಆ ಸೈಡ್ನವ್ರು ಆದರೆ ನೀವು ಮೈಸೂರಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ದೇವೇಗೌಡ ಸರ್ಕಲಲ್ಲಿ ಇದೆ ನಮ್ಮದು. ಅಥವಾ ನೀವು ನನಗೆ ಬರೋಕ್ಕಾಗಲ್ಲ, ನನ್ನ ಮನೆಗೆ ಔಷಧಿಗಳು ಬೇಕು ಅಂತಂದರೆ, ನೀವು ಜೆನ್ಯೂನ್ ಇರೋದ್ರಿಂದ ನೀವು ಅದನ್ನು ಮನೆಗೆ ತರಿಸ್ಕೋಬೋದು. ಸೀದಾ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಬರುತ್ತೆ. ಅದರಲ್ಲಿ ಒಂದು ಚೀಟಿ ಇರುತ್ತೆ, ಅದ್ರ ಮುಖಾಂತರ ಯೂಸ್ ಮಾಡ್ಬೋದು. 4ನೇ ಆಪ್ಷನ್ಸ್ ಇನ್ನೊಂದು ಕ್ಯಾಶ್ ಆನ್ ಡೆಲಿವರಿನೂ ಇದೆ. ಅದ್ರ ಮುಖಾಂತರ ನೀವು ಐಟಮ್ಸ್ಗಳನ್ನ ಮನೆ ತರಿಸ್ಕೊಂಡು ಯೂಸ್ ಮಾಡ್ಬೋದು. ಈಗ ನಿಮ್ಮ ಪ್ರಕಾರ ಆಯುರ್ವೇದದ ಮೆಡಿಸಿನ್ಸ್ ಎಲ್ಲ ಏನಿರುತ್ತಲ್ಲ, ಇದು ಆಕ್ಚುಲಿ ಯಾವ್ಯಾವ ರೋಗಗಳಿಗೆ ಬೆಸ್ಟ್ ಮೆಡಿಸಿನ್ಸ್ ಇದು, ಅಥವಾ ಎಲ್ಲದಕ್ಕೂ ಯೂಸ್ ಮಾಡ್ಬೋದಾ? ಸರ್, ಮುಂಚೆ ಒಂದೇ ಒಂದು ಸಿಸ್ಟಮ್ ಜಗತ್ತಲ್ಲಿದ್ದು ಆಯುರ್ವೇದ. ಹಾಗಾಗಿ ಇದರಲ್ಲಿ ಅದಕ್ಕೆ ಬೆಸ್ಟ್ ಇಲ್ಲ, ಇದಕ್ಕೆ ಬೆಸ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ನೋಡಿರೋ ಪ್ರಕಾರ ಕಾಫ್ ಟು ಕ್ಯಾನ್ಸರ್ ಅಂತೀವಿ. ಕೆಮ್ಮಿಗೂ ಕೂಡ ಆಯುರ್ವೇದದಲ್ಲಿದೆ, ಕ್ಯಾನ್ಸರ್ಗೂ ಆಯುರ್ವೇದದಲ್ಲಿದೆ. ಸೊ ಆ ಥರ ಅದಕ್ಕೆ ಬೆಸ್ಟ್ ಅಲ್ಲ, ಇದಕ್ಕೆ ಬೆಸ್ಟ್ ಅಲ್ಲ ಅಂತ ಇಲ್ಲ. ಬಟ್ ಒಂದು 2-3ಕ್ಕೆ ಆಯುರ್ವೇದದಲ್ಲಿ ಮಾಡೋಕ್ಕಾಗಲ್ಲ ಈಗಿನ ಆಧುನಿಕ ಯುಗದಲ್ಲಿ. ಏನೇನಂದರೆ, ಎಲುಬು ಕಟ್ಟಾದರೆ ಅದಕ್ಕೆ ಎಮರ್ಜೆನ್ಸಿ ಮೆಡಿಕೇಶನ್ ಬೇಕು, ಇಂಗ್ಲೀಷ್ ಮೆಡಿಸಿನ್ಗೆ ಹೋಗ್ರಿ ಅಂತ ನಾವು ಹೇಳ್ತೀವಿ. ಅದಾದಮೇಲೆ ಸೆಕೆಂಡ್ ಏನು ಅಂತಂದರೆ, ನರ ಒಂದ್ರ ಮೇಲೆ ಒಂದು ತೊಡರ್ಕೊಂಡ್ರೆ. ಬಟ್ ಇದು ಏನಂತಂದರೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟ ಅಂಶಗಳು ಬಂದು ಒಂದು ಹತ್ರ ಜಮಾ ಆಗುವಂಥದ್ದು. ಓಕೆ, ಇವಾಗ ಇದು ನಿಮಗೆ ಫನ್ನಿ ಅಂತ ಅನ್ನಿಸ್ಬೋದು ಕ್ವಶನ್. ನಮ್ಮ ದೇಹಕ್ಕೆ ರೋಗಗಳೇ ಬರಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು? ನಮಗೆ ರೋಗಗಳು ಬರಬಾರ್ದು ಅಂತಂದರೆ ಸರ್, ಈಗ ನಮಗೆ ಕಷ್ಟಗಳು ಬರಬಾರ್ದು ಅಂದರೆ ನಾವೇನು ಮಾಡ್ತೀವಿ, ದೇವ್ರಿಗೆ ಕೈ ಮುಗಿತೀವಿ ಅಲ್ವಾ? ದೇವರು ನಮಗೆ ಕಷ್ಟ ಕೊಡಬಾರ್ದು ಅಂತ ಹೇಳಿ. ನಮಗೆ ರೋಗಗಳು ಬರಬಾರ್ದು ಅಂದರೆ ನಮ್ಮ ಆಯುರ್ವೇದದ ದೇವರು ಧನ್ವಂತರಿ. ಓಕೆ, ಆ ಧನ್ವಂತರಿ ಹತ್ರ ಹೋಗಿ ಒಂದು ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ? ನೋಡಿ ದೇವ್ರೆ, ನಾನು ಈ ಕ್ಷಣದಿಂದ ನಿನ್ನ ಪಾಲನೆ ಶಿಸ್ತು ಬದ್ಧವಾಗಿ ನಾನು ನಿನ್ನ ಪೂಜೆ ಮಾಡ್ತೀನಿ. ಓಕೆ, ಅಂದರೆ ನಾನು ಬೆಳಗ್ಗೆ ವ್ಯಾಯಾಮ ಮಾಡ್ತೀನಿ, ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ. ಓಕೆ, ಸರಿಯಾಗಿರೋದನ್ನೇ ತಿಂತೀನಿ, ಯಾವುದೇ ದುರಭ್ಯಾಸ ಮಾಡಲ್ಲ. ಓಕೆ, ಯಾವುದೇ ರೀತಿಯಿಂದ ನಾನು ಕೆಟ್ಟದನ್ನು ಮಾಡಲ್ಲ. ನೀನು ಏನು ದಾರಿ ತೋರಿಸಿದೀಯಾ, ನಮ್ಮ ಆಚಾರ್ಯರು ಏನು ದಾರಿ ತೋರಿಸಿದ್ದಾರೆ ಆ ದಾರಿಲಿ ಹೋಗ್ತೀನಿ ಅಂತ ಏನು ದಿನ ದೇವರಿಗೆ ಕೈ ಮುಗಿದು ಅದೇ ಥರ ಮಾಡೋದ್ರಿಂದ ನಾವು ರೋಗದಕ್ಕೆ ಹೋಗದೇನೆ ಇರಬಹುದು. ಬಟ್ ಏನಂತಂದರೆ, ಎಮರ್ಜೆನ್ಸಿ ಸಿಚುವೇಶನ್ಸ್ ಅಂತ ಬರ್ತವೆ. ಸೊ ಆ ಥರದ್ದು ಬಂದಾಗ ಈಗ ವೈರಲ್ ಫೀವರ್ ಅಂತ ಆಗುತ್ತೆ. ಇವೆಲ್ಲ ಎಮರ್ಜೆನ್ಸಿಗಳು ಬಂದಾಗ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಈಗ ಪೈಲ್ಸು, ಕಿಡ್ನಿ ಸ್ಟೋನ್ ಬಂದಿದೆ, ಅದಕ್ಕೆ ನೀರು ಕುಡ್ದಿಲ್ಲ. ಪೈಲ್ಸ್ ಬಂದಿದೆ, ಅದಕ್ಕೆ ಹೀಟ್ ಜಾಸ್ತಿ ತಿಂದಿದ್ದಾನೆ, ಬಾಡಿ ಟೆಂಪ್ರೇಚರ್ ಸರಿಯಾಗಿಲ್ಲ. ಸೊ ಈ ಥರ ಅಂದರೆ ನಾವು ಸರಿಯಾಗಿಲ್ಲ ಅಂದರೆ ದೊಡ್ಡ ದೊಡ್ಡ ರೋಗಗಳು ಬರ್ತವೆ. ಅದು ಬರಬಾರ್ದು ಅಂದರೆ ಆಯುರ್ವೇದ ಬೆಸ್ಟ್. ಓಕೆ, ಈಗ ಒಂದು ಪಕ್ಷ ರೋಗಗಳು ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಆಮೇಲೆ ಏನ್ ಮಾಡ್ಬೇಕು? ಮೊದಲು ಅದನ್ನು ಕಂಡುಹಿಡಿಬೇಕು ಸರ್, ಏನಾಗಿದೆ ನನಗೆ ಅನ್ನೋದನ್ನ ಮೊದಲು ನಾವು ಪತ್ತೆ ಹಚ್ಚಬೇಕು. ಈಗ ಉದಾಹರಣೆಗೆ ಪೈಲ್ಸ್ ಆಗಿದೆ ಅಂತ ಅನ್ಕೊಳ್ಳಿ. ಎಷ್ಟೋ ಜನರಿಗೆ ಪೈಲ್ಸ್ ಆಗಿರೋದೇ ಇಲ್ಲ. ಓಕೆ, ಅವ್ರು ಏನು ಅನ್ಕೊಂತಾರೆ, ನನಗೆ ಪೈಲ್ಸ್ ಆಗೈತಿ. ಈಗ ಗೂಗಲ್ ಡಾಕ್ಟರ್ ಅಂತ ಒಬ್ಬರಿದ್ದಾರೆ. ಓಕೆ, ಸೊ ಅವ್ರ ಹತ್ರ ಹೋಗ್ಬಿಟ್ಟು ನನಗೆ ಈ ಥರ ಒಂದು ಪೇನ್ ಬರ್ತಾ ಇದೆ ಗುದದ್ವಾರದಲ್ಲಿ, ಸೊ ಅದಕ್ಕೆ ಏನಾಗಿರ್ಬೋದು ಅಂತ ಕೇಳಿದ ತಕ್ಷಣ ಇದು ಪೈಲ್ಸ್ನ ಸಿಂಪ್ಟಮ್ ಇರಬಹುದು ಅಂತ ಹೇಳ್ತದ್ದು. ಪೈಲ್ಸ್ ಅಂತ ಹೇಳಲ್ಲ, ಬಟ್ ಇವ್ರು ಏನು ಅನ್ಕೊಂತಾರೆ, ನನಗೆ ಪೈಲ್ಸೇ ಆಯಿತು ಅನ್ಕೊಂಡ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ, ಪೈಲ್ಸಿಗೆ ಬೇಕಾಗಿರೋ ಮೆಡಿಕೇಶನ್ಸು ಅದು ಇದು ಅಂತ ಎಲ್ಲ ಮಾಡಕ್ಕೆ ಹೋಗ್ತಾರೆ. ಅದಕ್ಕಿಂತ ನಾವೇನು ಮಾಡಬೇಕು ಅಂತಂದರೆ, ಪೈಲ್ಸ್ ಆಗಿದೆ ಅನ್ಕೊಳ್ಳೋದು ಬೇಡ, ಮೊದಲು ಯದ್ಭಾವನ್ ತದ್ಭವತಿ ಅಂತ ಹೇಳ್ತೀವಿ ನಾವು. ಓಕೆ, ನಾವು ಯಾವ ಥರ ಇದ್ದೀವಿ, ಯಾವ ಥರ ಆಲೋಚನೆ ಮಾಡ್ತೀವಿ, ಆ ಥರ ನಮಗೆ ಆಗುತ್ತೆ. ನಾವು ಪೈಲ್ಸ್ ಅಂದರೆ ಪೈಲ್ಸೇ ಬಂದ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ರೋಗ ಬಂದ ತಕ್ಷಣ ಹೆದರಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ SVPL ಅಂತ ಹೇಳ್ತೀವಿ ನಾವು ನಮ್ಮ ಸಂಸ್ಥೆಗೆ. SVPL ನಿಮ್ಮ ಜೊತೆಗೆ ಇರುತ್ತೆ. ಯಾವುದೇ ರೋಗಗಳು ಏನೇ ಬಂದ್ರೂ ಭಯ ಪಡ್ದೇನೆ ಒಂದು ಕಾಲ್ ಮಾಡಿರಿ, ನಾವು ನಿಮಗೆ ಮೊಬೈಲಲ್ಲೇ ಸೊಲ್ಯೂಷನ್ ಕೊಡ್ತೀವಿ. ನಿಮಗೆ ಇನ್ನೂ ಜಾಸ್ತಿ ಡೌಟ್ಗಳಿದ್ರೆ ಬಂದು ಡಿಸ್ಕಷನ್ ಮಾಡಿ ಹೋಗ್ರಿ. ಈಗ ಎಷ್ಟೊಂದು ಸರಿ ಗೊತ್ತೇ ಆಗಲ್ಲ ಸರ್, ಕೆಲವರಿಗೆ ಕಾಯಿಲೆ ಬಂದ್ಮೇಲೆ ಗೊತ್ತಾಗತ್ತೆ. ಈಗ ಒಬ್ಬ ವ್ಯಕ್ತಿಗೆ ಯಾವ್ದಾದ್ರು ಕಾಯಿಲೆಗಳು ಬರುತ್ತೆ, ಮುಂಚೆನೆ ಬರುತ್ತೆ ಅಂದ್ರೆ ಸಿಂಪ್ಟಮ್ಸ್ ಹೇಗೆ ಅದು ಪತ್ತೆ ಹಚ್ಚೋದು? ಸರ್, ನಾನು ಆಗ್ಲೇ ಹೇಳಿದ ಥರ ನಮ್ಮ ದೇಹದ ಭಾಷೆಗಳು ಅಂತ ಇದ್ದಾವೆ. ರೋಗ ಬಂದಿದೆ ಅಂದ ತಕ್ಷಣ ಗೊತ್ತಾಗುತ್ತೆ ನಮ್ಮ ದೇಹಕ್ಕೆ, ಅದು ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ, ಈ ಥರ ಆಗ್ತಾ ಇದೆ, ಈ ರೋಗಗಳಿದ್ದಾವೆ. ನೀವು ನಂಬ್ತಿರೋ ಬಿಡ್ತಿರೋ, ಮುಖದಲ್ಲಿ ಇಂಥ ಭಾಗದಲ್ಲಿ ಗುಳ್ಳಿ ಆದರೆ, ಪಿಂಪಲ್ ಆದರೆ ಈ ಥರದ ಸಮಸ್ಯೆ ಅಂತಲೂ ಹೇಳ್ಬೋದು ನಾವು. ಓಕೆ,
ನಾನು ನಿಮಗೆ ಆಗ್ಲೇ ಹೇಳಿದ್ನಲ್ಲ ದೇಹದ ಭಾಷೆಗಳು ಅಂತ ಹೇಳಿ. ಈಗ ನೋಡ್ರಿ, ಕಣ್ಣು, ಈ ಲಿವರ್ ಸಮಸ್ಯೆ ಆದರೆ ಕಣ್ಣಲ್ಲಿ ಚೇಂಜಸ್ ಆಗುತ್ತೆ. ಎಲ್ಲ ಮನುಷ್ಯನ ಕಣ್ಣಿನ ಥರ ನಮ್ಮ ಕಣ್ಣು ಇರಲ್ಲ, ಸೊ ಅಲ್ವಾ. ಆಮೇಲೆ ಮೂಗು, ಆರಾಮಾಗಿ ಉಸಿರಾಡ್ಬೇಕು ನಾವು. ಮೂಗು ಕಟ್ಕೊಳ್ಳೋದು, ಕಫ ಜಮಾ ಆಗೋದು, ಅಥವಾ ಸೀನ್ ಪದೇ ಪದೇ ಬರೋದು, ರನ್ನಿಂಗ್ ನೋಸ್ ಬರುವಂಥದ್ದು, ಈ ಥರದ್ದೆಲ್ಲ ಬಂದಾಗ ಲಂಗ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಅದಕ್ಕೋಸ್ಕರ ಲಂಗ್ಸ್ಗೆ ಹೆಲ್ದಿ ಇರುವಂಥ ಫುಡ್ಗಳನ್ನ ತಿನ್ನಬೇಕು. ಉದಾಹರಣೆಗೆ ಲಂಗ್ಸ್ಗೆ ತುಂಬ ಆರೋಗ್ಯಕ್ಕೆ ಉಪಯೋಗ ಆಗೋಂಥ ಫುಡ್ ಅಂದರೆ ತುಳಸಿ ಬಗ್ಗೆ ಗೊತ್ತಿದೆ ಅಲ್ವಾ ನಿಮಗೆ, ಆ ತುಳಸಿ. ಸೊ ಈ ಥರ ಅಂದರೆ ಒಂದೊಂದು ಭಾಷೆಗಳು ಒಂದೊಂದು ಕತೆ ಹೇಳುತ್ತೆ. ಅದ್ರ ಒಳಗಡೆ ಏನಂತಂದರೆ ಇರ್ತಕ್ಕಂಥ ಪ್ರಾಬ್ಲಮ್ನ ಅದು ಹೇಳ್ಕೊಳ್ಳುತ್ತೆ, ಅದನ್ನ ನಾವು ಸರಿ ಮಾಡ್ಕೋಬೇಕು. ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಬಾಯಿಗೆ ಏನು ಮಾಡಬೇಕು ಅಂತಂದರೆ ಅಂತ ಅನ್ಬೇಕು, ಹಿಂಗೆ ಅಂತೇಳಿ. ಹಿಂಗೆ ಅಂದ ತಕ್ಷಣ ಏನಾಗುತ್ತೆ, ಅದು ಹೋಗಿ ಟಚ್ ಆಗಿ ರಿವರ್ಸ್ ಬಂದ ಸ್ಮೆಲ್ ಏನಿರ್ಬೇಕು ಅಂದರೆ ತುಪ್ಪದ ಸ್ಮೆಲ್ ಬಂದಿದ್ದ ಥರ ಬರಬೇಕು. ಓಕೆ, ಅದೇನಾದರೂ ನಮಗೆ ಇಷ್ಟ ಆಗಲಿಲ್ಲ ಸ್ಮೆಲ್ ಅಂದರೆ ನಮ್ಮ ಹೊಟ್ಟೆಲಿ ಏನೋ ಸಮಸ್ಯೆ ಇದೆ, ನಿನ್ನೆ ನಾವು ಸರಿಯಾಗಿರೋದೇನೋ ತಿಂದಿಲ್ಲ, ಅಷ್ಟು ಮಾಡ್ಕೊಂಡು ಸರಿ ಮಾಡ್ಕೊಂಡ್ಬಿಟ್ರೆ ಮುಗೀತು. ಅದಾದಮೇಲೆ ಈಗ ನೋಡ್ರಿ, ತುಂಬ ಜನರಿಗೆ ನಮ್ಮಲ್ಲಿ ಶುಗರ್ನಿಂದ ರಿಕವರಿ ಆಗಿದ್ದಾರೆ. ಸೊ ಏನಂತಂದರೆ ತುಂಬ ಜನ ಏನಂದರೆ, ಈಗ ಒಂದು ಸೋರಿಯಾಸಿಸ್ ಪೇಷಂಟ್ ಇತ್ತು ಸರ್. ಅದು ಏನಂದರೆ ಆ ಪೇಷಂಟ್ಗೆ ಭಾಳ ತೊಂದರೆ ಆಗಿ ಮಂಗಳೂರಿಂದ ವಾಪಸ್ ನಮ್ಮ ರಾಣೆಬೆನ್ನೂರಿಗೆ ಬಂದು ನನ್ನ ಹತ್ರ ಒಂದು ಕುತ್ಕೊಂಡು ಹೇಳ್ತಾ ಇದ್ರು, ಈ ಥರ ನನಗೆ ಸಮಸ್ಯೆ ಆಗಿದೆ ಸರ್, ಈ ಥರ ಅಂತೇಳಿ. ಆ ಯಪ್ಪ ಬಳ್ಳಾರಿಯಿಂದ ಆಟೋದಲ್ಲಿ ಬಂದಿದ್ದಾರೆ, ಬಸ್ಸಲ್ಲಿ ಬಂದಿಲ್ಲ, ಆಟೋದಲ್ಲಿ ಬಂದಿದ್ದಾರೆ. ಯಾಕೆ ಆಟೋದಲ್ಲಿ ಬಂದಿದ್ದೀರಾ ನೀವು ಅಂತ ನಾನು ಹಂಗೆ ಜನರಲ್ ಆಗಿ, ಆರಾಮಾಗಿ ಬಸ್ಸಲ್ಲಿ ಬರ್ಬೋದಲ್ರಿ, ಆಟೋದಾಗ ಯಾಕೆ ಬಂದಿರಿ ಅಂತ ನಾನು ಹಂಗೆ ಮಾತಾಡ್ಸಿದೆ. ಸರ್ ಇಲ್ಲ, ನಾನು ಆಟೋದಲ್ಲಿ ಬಸ್ಸಲ್ಲಿ ಕೂತ್ಕೊಂಡ್ರೆ ನನ್ನ ಬಾಜುಕ್ಕೆ ಯಾರು ಕುಂದ್ರಲ್ಲ. ಯಾಕೆ ಅಂತ ಕೇಳಿದೆ ನಾನು. ಫುಲ್ಲೆಲ್ಲ ಚರ್ಮಗಳೆಲ್ಲ ಅಂದರೆ ಅವ್ರದ್ದು ಸೋರಿಯಾಸಿಸ್ ಅಂದರೆ ನೀವು ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಮೈ ತುಂಬ ಏನಂದರೆ ಪ್ಯಾಚಸ್ ಬಂದ್ಬಿಡ್ತೈತಿ, ಒಂಥರ ಮುಟ್ಟಿಸ್ಕೊಳಕ್ಕೆ ಇಷ್ಟಪಡಲ್ಲ. ನಮಗೆ ಹತ್ತುತ್ತೇನಂತ. ಸೋರಿಯಾಸಿಸ್ ಆ್ಯಕ್ಚುಲಿ ಸ್ಪ್ರೆಡ್ ಆಗೋದೇ ಇಲ್ಲ. ಓಕೆ, ಸೋರಿಯಾಸಿಸ್ ಹರಡೋ ರೋಗ ಅಲ್ಲ. ಬಟ್ ಆದರೂ ಜನ ಏನು ಅನ್ಕೊಳ್ತಾರೆ ಅಂತಂದರೆ ಆ ಥರ ಅನ್ಕೊಳ್ತಾರೆ. ಅವನಿಗೆ ಆಮೇಲೆ ಡಿವೋರ್ಸ್ ಆಗಿದೆ, ಅದಾದಮೇಲೆ ಅವನಿಗೆ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿದೆ. ಯಾಕಂದರೆ ಬಿಸ್ನೆಸ್ ಯಾವುದೂ ಆಗ್ತಾ ಇಲ್ಲ, ಮುಖದ ಮೇಲೆಲ್ಲ ಆಗಿರೋದ್ರಿಂದ. ನಾನು ನಿಮಗೆ ಆ ಫೋಟೋ ಬೇಕಂದ್ರೆ ಶೇರ್ ಮಾಡ್ತೀನಿ. ಬಟ್ ಆ ಮನುಷ್ಯ ನನಗೆ ಅದನ್ನೆಲ್ಲ ಹೇಳಿ ನನಗೆ ಹೇಳಿದಾಗ ಸ್ವಲ್ಪ ನನಗೆ ಬೇಜಾರು ಅನ್ನಿಸ್ತು. ಬಟ್ ನಾವು ಅವ್ರಿಗೆ ಕೊಟ್ಟು ಕಳಿಸಿದ್ವಿ. ಅಂದರೆ ಮೈಯೆಲ್ಲ ಪೌಡ್ರ್ ಬರ್ತಾ ಇತ್ತು ಅವ್ರಿಗೆ. ಅದಾಗಿ 1 ತಿಂಗಳಾದಮೇಲೆ ಮತ್ತೆ ರಿಟರ್ನ್ ಬಂದರು ಸರ್ ಅವ್ರು ನನ್ನ ಹತ್ರ. ಅಂದರೆ ಒಂದೇ ತಿಂಗಳು ನಾನು ಹೇಳ್ತಾ ಇರೋದು. ಸೋರಿಯಾಸಿಸ್ನವ್ರಿಗೆ ನಾನು ಈಗಲೂ ಹೇಳ್ತೀನಿ 6 ಮಂತೆ. ಬಟ್ ಅವ್ರಿಗೆ ನಾನು 1 ತಿಂಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಆಗಬೇಕು ಅಂತ ಕೊಟ್ಟಿದ್ದೆ. 1 ತಿಂಗಳಾದ್ಮೇಲೆ ಅವ್ರು ನನಗೆ ರಿಟರ್ನ್ ಬಂದು ನನಗೆ ಅವರು ಹಳೆ ಫೋಟೋ ತೋರಿಸಿದ್ರು. ಅಂದರೆ ನಾನು ನೆನಪಿರಲ್ಲ ಮುಖಗಳು, ಜಾಸ್ತಿ ಪೇಷಂಟ್ ಜೊತೆ ಮಾತಾಡ್ತಿರ್ತೀನಲ್ಲ, ಈಗ ನನಗೆ ಅದು ಒಂದು ಸಣ್ಣವನಿದ್ದಾಗಿಂದ ಬಂದಿರೋದು. ಮುಖಗಳು ಬೇಗ ನೆನಪು ಬರೋಂಗಿಲ್ಲ. ಸರ್ ಹೋದ ಸತಿ ಬಂದಿದ್ನೆಲ್ಲ ನಾನು ನೋಡ್ರಿ ಇಲ್ಲಿ ಅಂತ ಅವ್ರು ಫೋಟೋ ತೋರಿಸಿದ್ರು. ನನಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಈ ಥರ ಅಂತೇಳಿ. ಅದು ಆದಮೇಲೆ ಫುಲ್ ಚೇಂಜಸ್ ಆಗಿದೆ ಮುಖ ಎಲ್ಲ. ಓಕೆ, ಏನು ಅವರಿಗೆ ಸೋರಿಯಾಸಿಸ್ ಆಗಿತ್ತು ಅಂತ ಗೊತ್ತೂ ಆಗ್ತಾ ಇಲ್ಲ ನನಗೆ. ಸ್ವಲ್ಪ ಕಲೆಗಳಿದಾವೆ, ಅಂದರೆ ಬ್ಲಾಕ್ ಈ ಟ್ಯಾನ್ ಆಗಿರುತ್ತಲ್ಲ ಆ ಥರ ಇದೆ. ಅದನ್ನ ಅನ್ಕೊಂಡೆ. ಮತ್ತೊಂದು 2-3 ತಿಂಗಳಾದಮೇಲೆ ಒಂದಿನ ಅವರು ಫ್ಯಾಮಿಲಿ ಸಮೇತ ಬಂದಿದ್ದಾರೆ ನನ್ನ ಹತ್ರ. ಓಕೆ, ಡಿವೋರ್ಸ್ ಆಗಿರೋ ಹೆಂಡತಿ ರಿವರ್ಸ್ ಮನೆಗೆ ಬಂದಿದ್ದಾರೆ ಅವ್ರಿಗೆ. ಓಕೆ, ಅವ್ರನ್ನ ಕರ್ಕೊಂಬಂದಿದ್ದಾರೆ ನನ್ನ ಭೇಟಿ ಮಾಡಿಸಿ ಪರಿಚಯ ಮಾಡ್ಸೋಕ್ಕೆ. ನನಗಾಗಿರೋ ಸಮಸ್ಯೆನ ಪೂರ್ತಿ ಹೋಗ್ಸಿದ್ದು ಇವರು ಅಂತ ಹೇಳಿ. ನಾನು ಅವ್ರಿಗೆ ಹೇಳಿದೆ, ನಾನು ಹೋಗ್ಸಿಲ್ಲ, ಆ ಪ್ರಭು ಧನ್ವಂತರಿ ಏನೋ ನಿನಗೆ ಒಳ್ಳೇದು ಮಾಡಿದಾನಪ್ಪ. ನೀನು ಇನ್ಮೇಲಿಂದ ಯಾವುದೇ ಕೆಟ್ಟ ಚಟಗಳಿಗೆ, ಯಾವುದೇ ಒಂದು ದುರಭ್ಯಾಸಕ್ಕೆ ಹೋಗದೇನೆ ಆರಾಮಾಗಿ ಒಳ್ಳೇದನ್ನ ಊಟ ಮಾಡ್ತಾ ನಿಮ್ಮ ಮನೆಯವರು ಒಳ್ಳೇದನ್ನ ಊಟ ಮಾಡ್ಕೊತ ಹೋಗ್ರಿ ಅಂತ ಹೇಳಿದೆ. ಅಂದರೆ ಈ ಥರದ್ದು ತುಂಬ ಜನರಿಗೆ ಆಗಿದೆ ರಿಸಲ್ಟ್ ನಮ್ಮಿಂದ. ಹೆಚ್ಚು ಕಮ್ಮಿ ನಾವು ಈಗ ಒಂದು 12-13 ಸಾವಿರ ಜನರಿಗೆ ಇಂಗ್ಲೀಷ್ ಮೆಡಿಸಿನ್ ತೊಗೊಳೋದು ಬಿಡಿಸಿದ್ದೀವಿ. ಶುಗರ್, ಓಕೆ, ಡಯಾಬಿಟಿಕ್ ಬಂದವ್ರಿಗೆ ಇಂಗ್ಲೀಷ್ ಮೆಡಿಸಿನ್ ತೊಗೊಳ್ತಾರಲ್ಲ, ಅದಕ್ಕಿಂತ ಜಾಸ್ತಿನೇ ಇರ್ಬೋದು, ಅಷ್ಟು ಜನ ಬಿಟ್ಟಿದ್ದಾರೆ. ಆಮೇಲೆ ಎಷ್ಟೋ ಸಾವಿರ ಜನ ಈ ಪೈಲ್ಸ್ ಬಂದಾಗ ಆಪರೇಷನ್ ಮಾಡಿಸ್ಕೊಳಕ್ಕೆ ಲಕ್ಷ ಗಂಟಲೆ ಖರ್ಚು ಮಾಡಿಲ್ಲ. ಕಿಡ್ನಿ ಸ್ಟೋನ್ಗಂತೂ ಹೇಳೋಕ್ಕಾಗಲ್ಲ, ಸ್ಟೋನೇ ಹಿಡ್ಕೊಂಬಂದು ತೋರಿಸ್ತಾರೆ ನಮ್ಮ ಹತ್ರ. ಸರ್ ಔಷಧಿ ಒಯ್ದಿದ್ವಿ ನಾವು, ನೋಡ್ರಿ ಇಲ್ಲಿ ಸ್ಟೋನ್ ಅಂತ. ನಾನು ಸೊ ಆ ಥರದ್ದು ನಾನೊಂದು ಬಾಟಲ್ ಮಾಡಿದ್ದೀನಿ ಸರ್. ಆ ಬಾಟಲ್ ತಂದು ಕೊಟ್ಟಿದ್ದೇನೆ, ಹಾಕಿಸ್ತೀನಿ. ಯಾರಾದ್ರೂ ರಿಸಲ್ಟ್ ಇದೆಯಾ ಗ್ಯಾರಂಟಿನ ಅಂತ ಕೇಳಿದ್ರೆ ಅದನ್ನ ನೋಡ್ರಿ ಅಂತೀನಿ. ಓಕೆ, ಅಂದರೆ ಅಷ್ಟು ರಿಸಲ್ಟ್ ಇದೆ. ಆಯುರ್ವೇದ ಸಿಕ್ಕಾಪಟ್ಟೆ ಫಾಸ್ಟ್ ಸರ್, ಬಟ್ ಅದನ್ನ ಅರ್ಥ ಮಾಡ್ಕೊಳಂಗಿಲ್ಲ ಅಷ್ಟೇ ನಾವು. ಓಕೆನಾ, ಅಂದರೆ ಗೊತ್ತಾಗೋದು ಸ್ವಲ್ಪ ಲೇಟ್, ಬಟ್ 100% ಫಾಸ್ಟ್ ಅದು. ಆಕ್ಚುಲಿ ಇದು ತುಂಬಾ ಸೈನ್ಸ್, ಒಂಥರ ತುಂಬಾ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ನ ಈಗ ಶುಗರ್ನ ಕೂಡ ನೀವು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸರ್.